ದುಃಖ ಇರೋರು, ಬೇಸರ ಇರೋರು, ಏನೇ ಇದ್ದರೂ ಒಂದು ಹಲ್ಲೆಲೂಯ ಹೇಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಭಾಷೆಯಲ್ಲಿ ಒಂದೇ ಲ್ಯಾಂಗ್ವೇಜ್. ತಮಿಳ್ನವರು ಸೇಮು, ಇಂಗ್ಲೀಷು, ಹಿಂದಿ, ಮರಾಠಿ, ತೆಲುಗು, ಕೊಂಕಣಿ, ಹಾಳು ಮುಳು ಏನು ಭಾಷೆ ಅದು ಎಲ್ಲ ಭಾಷೆಯಲ್ಲಿ ಸಹ ಒಂದೇ ಒಂದು ಪದ. ಅದಕ್ಕೆ ಒಂದು ಹೊಟ್ಟೆ ಕಿಚ್ಚಿದ್ರು ಒಂದು ಹಲ್ಲೆಲೂಯ ಹೇಳಿ ಗಟ್ಟಿಯಾಗಿ, ಸಂತೋಷ ಇದ್ದರೆ ಅಲ್ಲ. ಅದಕ್ಕೆ ಪುಕ್ಸಟ್ಟೆ, ಅದಕ್ಕೆ ದುಡ್ಡು ಕೊಡೋಂಗಿಲ್ಲ. ಒಂದು ಸ್ವಲ್ಪ ನಿಮ್ಮ ಧ್ವನಿ ಹೋಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ ಹೇಳುವಾಗ 3 ಕೆಲಸ ಆಕೈತೆ. ಎಷ್ಟು ಕೆಲಸ ಆಕೈತಿ? ಒಂದನೇದಾಗಿ ದೇವರಿಗೆ ಮಹಿಮೆ ಆಗ್ತದೆ. ಎರಡನೇದಾಗಿ ನೀವು ಬದುಕಿದ್ದೀರಾ ಅಂತ ನಮ್ಗೆ ಅರಿವು ಆಗ್ತೈತಿ, ಅಂದರೆ ಇಲ್ಲೇ ಇದ್ದೀರಾ ಅಂತ ಗೊತ್ತಾಗ್ತೈತಿ. ಮೂರನೇದಾಗಿ ಪಕ್ಕಕ್ಕಿರೋರಿಗೆ ಎಚ್ಚರ ಆಗ್ತೈತಿ. ಅದಕ್ಕೆ ಮತ್ತೆ ಒಂದು ಹಲ್ಲೆಲೂಯ ಸ್ತೋತ್ರ ಹೇಳ್ತಾ ಇರಬೇಕು. ಹಲ್ಲೆಲೂಯ. ಸೊ ವಿಶೇಷವಾಗಿ ಅನಿರೀಕ್ಷಿತವಾದಂಥ ಭೇಟಿ ನಮ್ಮ ಪ್ರಿಯ ಸ್ನೇಹಿತರು, ನಮ್ಮ ಜೊತೆ ಸೇವಕರಾದ ಶ್ರೀಯುತ ಸನ್ಮಾನ್ಯ ಪಾಸ್ಟರ್ ರಾಜೇಶ್. ನೋಡಿ, ನಾನು ಯಾವಾಗಲೂ ಸೇವಕರು ಹೆಂಗೆ ಕರೆಯೋದು, ಶ್ರೀಯುತ ಸನ್ಮಾನ್ಯ. ನೋಡಿ, ಯಾರಿಗಿಲ್ಲ, ಅವನು ಹೆಂಡ ಕುಡಿದಿರ್ತಾನೆ, ಒಂದು 10 ಸಿಗರೇಟ್ ಸಹಿತ ದಿವಸಕ್ಕೆ, ಮಾಡಬಾರ್ದು ಅನಾಚಾರ ಮಾಡ್ತಾನೆ, ಅವನು ಕೌನ್ಸಿಲರ್ ಆಗಿಬಿಡ್ತಾನೆ. ಅವನಿಗೆ ಸನ್ಮಾನ್ಯ ರಾಮಪ್ಪ ಅಂತ ಹುಚ್ಚ. ಅವನು ಸನ್ಮಾನನೇ ಅಲ್ಲ, ಅವನು ಸನ್ಮಾನನೇ ಅಲ್ಲ. ಸುಮ್ಮನೆ ಅಂದರೆ ನಾವು ಯಾಕೆ ಹೇಳ್ತೀವಿ ಅಂದರೆ ನಮಗೂ ಗೊತ್ತು ಅವನು ಸನ್ಮಾನ್ಯ ಅಲ್ಲ ಅಂತ. ಯಾಕೆ ಹೇಳ್ತೀವಿ ಅಂದರೆ ಅವನೇನಾದ್ರೂ ಕೆಲಸ ಗಿಡಿಸ್ಕೊಬೇಕು ಅಂತ. ಸೊ ನಿಜವಾದ ಸನ್ಮಾನ್ಯರವರೇ. ಹಲ್ಲೆಲೂಯ, ಹಲ್ಲೆಲೂಯ. ಸ್ವರ್ಗದ ದೇವರಿಂದ ಆರ್ಡಿನೇಷನ್ ಆಗಿ ದೇವರ ಸೇವೆಗೆ ಬಂದಿರುವಂಥ ದೇವರ ಸೇವಕರು, ಸನ್ಮಾನ್ಯರು, ಶ್ರೀಗಳವರು. ಶ್ರೀಗಳಂದ್ರೇನು? ಶ್ರೀ ಅಂದರೆ ಒಳ್ಳೆಯವನು, ಉತ್ತಮನು, ಯೋಗ್ಯನು ಅನ್ನೋದಕ್ಕೆ ಅರ್ಥ ಶ್ರೀ ಅಂತ ಕರೆಯೋದು. ಅದಕ್ಕೆ ಶ್ರೀಗಳು. ನಾನು ಯಾವಾಗಲೂ ದೇವರ ಸೇವಕರು ಶ್ರೀಗಳು ಅಂತಲೇ ಕರೆಯೋದು. ನಮ್ಮ ಮಧ್ಯದಲ್ಲಿ ನಾವು ಫಾಸ್ಟ್ ಫೆಲೋಶಿಪ್ ಎಲ್ಲ ಮಾಡುವಾಗ ನಮ್ಮ ಮಧ್ಯದಲ್ಲಿ ತುಂಬ ಶ್ರೀಗಳಿದ್ದಾರೆ ಅನ್ನೋದು. ಕೆಲವರು ಅಕ್ಕಪಕ್ಕ ಅನ್ನೋದು ಎಲ್ಲಿ ಸಮಯ ಬಂದರೆ ಅಂತ. ಹಲ್ಲೆಲೂಯ. ಸೊ ಅವರಿಗೆ ಮತ್ತೊಂದು ಆವರ್ತಿ ನನ್ನ ಹೃದಯಪೂರ್ವಕವಾದ ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ದೇವರಿಗೂ ನಿಮ್ಮೆಲ್ಲರಿಗೂ ಬಂದದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರವಾಗಲಿ. ಹಲ್ಲೆಲೂಯ. ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನನ್ನ ಹೆಸರು ಪಾಸ್ಟರ್ ಬೋವಾಜ್ ಎಂಬುದಾಗಿ. ನನ್ನ ಸ್ವಂತ ಊರು ಆನಂದಪುರ. ನಾನು ಹುಟ್ಟಿ ಬೆಳೆದಿದ್ದಲ್ಲ ಆನಂದಪುರನೇ. ನಮ್ಮ ಸಭೆ ಸಾಗರ. ನಾನೀಗಿರೋದು ಶಿರಾಳಕೊಪ್ಪ. ಅಂದರೆ ಹುಟ್ಟಿದೊಂದು ಕಡೆ, ಬೆಳೆದಿದ್ದೊಂದು ಕಡೆ, ಇರೋದೊಂದು ಕಡೆ, ಒಟ್ಟೆಲ್ಲ ಒಂದು ಕಡೆ ಬದುಕಿದ್ದೇನೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಎಲ್ಲ ಒಂದು ಕಡೆ ಬದುಕಿದ್ದೇವೆ. ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯ. ಎಲ್ಲೆಲ್ಲ ಬದುಕಿದ್ದೀವಿ. ನಾವು ಎಲ್ಲಿ ಬದುಕಿದ್ದೀವಿ ಅನ್ನೋದೇ ಗೊತ್ತಿಲ್ಲ. 35 ವರ್ಷಗಳಿಂದ ಎಲ್ಲಿ ಹೋದ್ವಿ, ಎಲ್ಲಿ ಬಂದ್ವಿ, ಏನು ಮಾಡಿದ್ವಿ ಅನ್ನೋದೇ ಗೊತ್ತಿಲ್ಲ. ಆದರೂ ದೇವ್ರ ಕೃಪೆಯಿಂದ ಬದುಕಿದ್ದೀವಿ. ಹಲ್ಲೆಲೂಯ. ಸೊ ನಿಮ್ಮನ್ನು ನೋಡ್ತೀವಿ ಅನ್ನುವಂಥ ಯಾವ ಗ್ಯಾರಂಟಿ ಸಹ ನನಗಿರಲಿಲ್ಲ. ಕಳೆದ 6 ತಿಂಗಳ ಹಿಂದೆ ನನಗೆ ಆಕ್ಸಿಡೆಂಟ್ ಆಗಿ ನಾನು ಕೋಮಾ ಸ್ಟೇಜಿಗೆ ಹೋಗಿದ್ದೆ. ನನಗಾದ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿತ್ತು. ಡಾಕ್ಟ್ರು ನನ್ನ ನೋಡಿ ಹೇಳ್ತಾರೆ, ನನಗೆ ಕೇಳ್ತಾ ಇದೆ ಅವ್ರು ಮಾತಾಡೋದು, ಈ ಮನುಷ್ಯ ಬದುಕೋದಿಲ್ಲ, ಅಂದರೆ ಬದುಕಿದ್ರೂ ಸಹ ಪ್ಯಾರಲೈಸ್ ಆಗ್ತದೆ, ಇಲ್ಲ ಅಂದರೆ ಸತ್ತೋಗ್ತಾರೆ ಅಂತ ನಮ್ಮ ಜೊತೆ ಇರುವಂಥವ್ರ ಹತ್ರ ಹೇಳ್ತಾ ಇದ್ದಾರೆ. ಆಗ ನಾನು ಒಂದು ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿದೆ. ಎಷ್ಟು ನಿಮಿಷ? ಒಂದು 30 ಸೆಕೆಂಡು ಪ್ರಾರ್ಥನೆ ಮಾಡಿದೆ. ದೇವರೇ, ನಾನು ಮಾಡಿರುವಂಥ ಸೇವೆಯನ್ನು ನೆನಪಿಸ್ಕೊಂಡು ನೀನನ್ನು ಬದುಕಿಸಿದರೆ ನಾನು ನಿನ್ನ ಸೇವೆ ಮಾಡ್ತೇನೆ ಪುನಃ. ಇಲ್ಲ, ನೀನು ನನ್ನ ಕರ್ಕೊಂಡ್ರೆ ನಿನ್ನ ಹತ್ರ ಬರ್ತೇನೆ. ಇಷ್ಟೇ ನಾ ಪ್ರೇಯರ್ ಮಾಡಿದ್ದು. ನಾವು ದೇವರೇ ನನ್ನ ಗುಣ ಮಾಡು, ನನಗೆ ಒಳ್ಳೇದು ಮಾಡು, ಹಂಗೆ ಮಾಡು, ಹಿಂಗೆ ಮಾಡೋದು. ನಾನು ದೇವರಿಗೂ ಬೈದಿಲ್ಲ, ದೇವರ ಹತ್ರ ಅಧಿಕ ಪ್ರಸಂಗನೂ ಮಾಡಿಲ್ಲ. ಸಿಂಪಲ್ ಪ್ರೇಯರ್. ದೇವರೇ, ನಾವು ಮಾಡಿದ್ದು ಒಳ್ಳೇದು ನೆನಪಿಸ್ಕೊಂಡು ನೀ ಬದುಕಿಸಿದ್ರೆ ನೀನು ಸೇವೆ ಮಾಡ್ತೇನೆ, ನೀನು ಕರ್ಕೊಂಡ್ರೆ ಬರ್ತೇನೆ. ನಾನು ನನಗೆ ಸಾಯೋಕ್ಕೆ ಒಂದು ಸ್ವಲ್ಪನೂ ಭಯ ಇಲ್ಲರಿ. ಸಾವು ಅಂದರೆ ನಂಗೆ ಇಷ್ಟ. ಆದರೆ ಹೆಂಗೆ ಸಾಯ್ಬೇಕಂದ್ರೆ ಸುಮ್ಮನೆ ನಾಯಿ ನರಿ ಸತ್ತಂಗೆ ಸಾಯಬಾರ್ದು. ಸಿಂಹ ಹುಲಿ ಸತ್ತಂಗೆ ಸಾಯ್ಬೇಕು ಯೇಸುವಿಗಾಗಿ. ಹಲ್ಲೆಲೂಯ. ಚೆನ್ನಾಗಿ ಸಾಯ್ಬೇಕು. ಒಳ್ಳೆ ಸಾಯ್ಬೇಕು. ಸಾಯೋಕ್ಕೆ ಹೆಂಗೆ ಸಾಯ್ಬೇಕು? ಚೆನ್ನಾಗಿ ಸಾಯ್ಬೇಕು. ಹೆಂಗೆ ಸಾಯ್ಬೇಕು? ತಿಂದು ಉಂಡು ಚೆನ್ನಾಗಿ ಸಾಯ್ಬೇಕು. ಹಲ್ಲೆಲೂಯ. ಸೊ ಆದರೆ ದೇವರಿಗೆ ಸ್ತೋತ್ರ. ಒಂದು 4 ದಿನ ಬಿಟ್ಟು ನನಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದಾಗ ಡಾಕ್ಟ್ರ್ ಹೇಳ್ತಾರೆ, ಹೇಗೆ ಸಾಧ್ಯ ಇದು? ಹೌ ಇಟ್ ಈಸ್ ಪಾಸಿಬಲ್? ಹೇಗೆ ಸಾಧ್ಯ ಅಂತ ನನ್ನ ಹತ್ರ ಕೇಳ್ತಾರೆ. ನಾನು ಹೇಳಿದೆ, ಡಾಕ್ಟರ್ ಅರುಣ್ ಕುಮಾರ್ ಡಾಕ್ಟ್ರೆ, ದಿಸ್ ಈಸ್ ಫ್ರಮ್ ಜೀಸಸ್ ಸೈಡ್. ಇದು ಯೇಸುವಿನಿಂದ ಮಾತ್ರ ಸಾಧ್ಯ. ಅವಾಗ ಹೇಳ್ತಾರೆ ನೀವೇ. ಆವಾಗ ಹೇಳ್ತಾರೆ, ಅಲ್ಲಿ ನಾನು ICUಲಿದ್ದಾಗ ನನಗೆ ಎಚ್ಚರಾದ ಮೇಲೆ ಒಂದು 4-5 ನರ್ಸ್ಗಳಿಗೆ ಸುವಾರ್ತೆ ಸಾರಿದ್ದೀನಿ. ಅವ್ರು ಹೇಳ್ತಾರೆ ನರ್ಸ್ಗಳು, ಅಲ್ಲ ಸರ್ ನೀವು ಈ ಪರಿಸ್ಥಿತಿ ನಿಮಗೆ ಸುವಾರ್ತೆ ಇರ್ತಾರೆ. ಅಲ್ಲ, ನನ್ನ ಪರಿಸ್ಥಿತಿ ಬಿಡ್ರಿ, ನೀವು ಸತ್ತರೆ ನರಕಕ್ಕೆ ಹೋಗ್ತಿರಲ್ಲ ಅಂತ ನನಗೆ ಬೇಜಾರ. ಅದಕ್ಕೆ ನಿಮ್ಗೆ ಸ್ವಾಮಿ ಸುವಾರ್ತೆ ಹೇಳ್ತಿದ್ದೀನಿ. ನೀವು ಸತ್ರ ಇಲ್ಲಿ ಹೋಗ್ತೀರಿ? ಏನು ಬಂತು? ಎಷ್ಟು ದುಡ್ಡಿದ್ರೆ ಏನು ಬಂತು? ಏನು ಕತ್ತಿದ್ರೆ ಏನು ಬಂತು? ನರಕ ಮನುಷ್ಯರಿಗಾಗಿ ಸೃಷ್ಟಿ ಮಾಡಿದ ಪ್ಲೇಸ್ ಅಲ್ಲ. ನೆನ್ಪಿಟ್ಕೊಳ್ರಿ. ದ ಹೆಲ್ ಈಸ್ ನಾಟ್ ಕ್ರಿಯೇಟೆಡ್ ಫಾರ್ ದ ಹ್ಯೂಮನ್ ಕೈಂಡ್ಸ್, ಇಟ್ ಈಸ್ ಫಾರ್ ದ ಡೆವಿಲ್. ಸೈತಾನನಿಗೆ ನರಕವನ್ನು ಸೃಷ್ಟಿ ಮಾಡಿದ ದೇವರು. ಮತ್ತು ನಮಗೆ ಸೃಷ್ಟಿ ಮಾಡಿದೆ ಅವನು ಪರಲೋಕ ರಾಜ. ನಮಗೆ ದೇವರು ಸ್ವರ್ಗ ಸೃಷ್ಟಿ ಮಾಡಿದ್ದು.
ಸೈತಾನನಿಗೆ ನರಕ ಸೃಷ್ಟಿ ಮಾಡಿದ್ದು. ಆದರೆ ಏನು ಮಾಡೋದು, ದುರಾದೃಷ್ಟ, ಅವನು ಹಿಂಬಾಲನೆ ಮಾಡೋರೆಲ್ಲ ನರಕಕ್ಕೆ ಹೋಗ್ತಾ ಇದ್ದಾರೆ, ಯೇಸುವನ್ನು ಹಿಂಬಾಲನೆ ಮಾಡೋರೆಲ್ಲ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನಾವೀಗ ಭಾಳ ಪ್ರಾಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಏನು ಭಾಗ? ಏನು ಹೇಳಿ, ಯಾವ ಭಾಗಕ್ಕೆ ಬಂದಿದ್ದೇವೆ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸರ್ವಿಸ್. ದೇವರ ವಾಕ್ಯವನ್ನು ಕೇಳುವಂಥದ್ದು. ಹಲ್ಲೆಲೂಯ. ಎಷ್ಟು ಜನ ರೆಡಿ ಇದ್ದೀರಿ ಕೇಳೋಕ್ಕೆ? ಹಲ್ಲೆಲೂಯ. ದೇವರ ವಾಕ್ಯವನ್ನು ಯಾಕೆ ಕೇಳಬೇಕು? ನಾವು ಆರಾಧನೆ ಮಾಡಿದ್ವಿ, ಸ್ತುತಿ ಮಾಡಿದ್ವಿ, ಕೀರ್ತನೆ ಓದಿದ್ವಿ, ಕಾಣಿಕೆ ಹಾಕಿದ್ವಿ, ಈಗ ಎಂಡ್ ಆಫ್ ದ ಸರ್ವಿಸಿಗೆ ಬಂದಿದ್ದೇವೆ. ಅದು ದೇವರ ವಾಕ್ಯವನ್ನು ಕೇಳುವಂಥ ಭಾಗ. ಯಾಕೆ ದೇವರ ವಾಕ್ಯ ಕೇಳಬೇಕಂದ್ರೆ, ಈ ದೇವರ ವಾಕ್ಯ ನಮ್ಮ ಸಂಗಡ ಮಾತಾಡ್ತದೆ, ಈ ದೇವರ ವಾಕ್ಯ ನಮ್ಮನ್ನು ಸರಿ ಮಾಡ್ತದೆ, ಈ ದೇವರ ವಾಕ್ಯ ನಮ್ಮನ್ನು ಸರಿಯಾದ ದಾರಿಗೆ ನಡೆಸ್ತದೆ, ಈ ದೇವರ ವಾಕ್ಯ ಜೀವರುವಂಥ ನಮಗೆ ಜೀವವನ್ನು ಕೊಡ್ತದೆ, ಈ ದೇವರ ವಾಕ್ಯ ನಮ್ಮ ಕುಟುಂಬವನ್ನು ಸರಿ ಮಾಡ್ತದೆ, ನಮ್ಮ ಸಂಸಾರವನ್ನು ಸರಿ ಮಾಡ್ತದೆ, ಈ ದೇವರ ವಾಕ್ಯ ನಾವು ಕೆಟ್ಟೋದನ್ನು ಒಳಗೆ ತರ್ತದೆ, ಜ್ಞಾನಿಗಳಾಗಿ ಮಾಡ್ತದೆ. ದೇವರ ವಾಕ್ಯ ಹೇಳ್ತದೆ 119 ಓದೋದು ಬೇಡ, 119 ಕೀರ್ತನೆ 130 ವಚನ ಹೇಳ್ತದೆ, ದೇವರೇ ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗ್ತಂತೆ. ನಮ್ಮಂಥ ಮುಟ್ಟಾಳರಿಗೆ ಜ್ಞಾನೋದಯ ಆಗಿದ್ದೇ ಈ ದೇವರ ವಾಕ್ಯದಿಂದ. ಹಲ್ಲೆಲೂಯ. ಇಲ್ಲ ನಾವೆಲ್ಲಿ ಚೆನ್ನಾಗಿರ್ಬೇಕಾಗಿತ್ತು, ಹೆಂಡ ಕುಡಿದು ಕಂಡ ತಿನ್ಕೊಂಡು ಹೊಡೆದಾಟ ಮಾಡ್ಕೊಂಡು ಜಗಳ ಮಾಡಿಕೊಂಡು ಗಂಧ ಕಳ್ತನ ಮಾಡಿಕೊಂಡು ಬದುಕಿರುವಂಥ ವ್ಯಕ್ತಿಗಳು ನಾವು 35 ವರ್ಷಗಳ ಹಿಂದೆ. ಹಲ್ಲೆಲೂಯ. ಈ ದೇವರ ವಾಕ್ಯ ನಮ್ಮನ್ನು ಮುಟ್ತು. 1989ರಲ್ಲಿ ನನಗೆ ಸುವಾರ್ತೆ ಸಾರಿದಂಥ ಪಾಸ್ಟ್ರು ನನ್ನನ್ನು ಭಾಳ ಒತ್ತಾಯ ಮಾಡಿ ಕರೀತಿದ್ರು, ಬ್ರದರ್ ಒಂದು ಸಾರಿ ನಮ್ಮ ಚರ್ಚಿಗೆ ಬನ್ನಿರಿ, ಒಂದೇ ಒಂದು ಭಾನುವಾರ ನಮ್ಮ ಚರ್ಚಿಗೆ ಬಂದರೆ ಸಾಕು, ನೀವು ಮತ್ತೊಮ್ಮೆಲೆ ಬರೋದೇ ಬೇಡ ಅಂತ ಕರಿತಿದ್ರು. ಒಂದೇ ಸಾರಿ ಬನ್ನಿರಿ, ನಮ್ಮ ದೂರ ಅನಂತಪುರ, ನಾವು ಸಾಗರಕ್ಕೆ ಹೋಗಬೇಕು, ಒಂದೇ ಸಾರಿ ಬನ್ನಿರಿ, 24 ಕಿಲೋಮೀಟರ್, ಆಗ 5 ರೂಪಾಯಿ ಟಿಕೆಟ್ ಇತ್ತು, ಈಗ 40 ರೂಪಾಯಿ ಏನಿದೆ, ಅದಿರಲಿ ಬೇಡ, ಒಂದೇ ಸಾರಿ ಬನ್ನಿ. ನನಗೆ ಇವ್ರು ಕಾಟ ತಡಿಲಾರದೆ ಒಂದು ಸರಿ ಚರ್ಚೆಗೆ ಹೋದೆ. ಚರ್ಚಿಗೆ ಹೋಗಿ ಕೂತ್ಕೊಂಡಿದ್ದೀನಿ, ಅಲ್ಲೇ ಹಿಂಗೆ ಪಾಸ್ಟ್ರು ಬಂದು ಕೂತ್ಕೊಂಡಿದ್ದಾರೆ, ಏನೇನೋ ಹಲ್ಲೆಲೂಯ ಅಂತಾರೆ, ಸ್ತೋತ್ರ ಅಂತಾರೆ, ಚಪ್ಪಳಿ ಹೊಡ್ತಾರೆ, ಏನೋ ಕರಬಾಗಿರಬೇಕಿರಲ್ಲ ಅಂತ ಅನ್ಯ ಭಾಷೆ ಮಾತ್ರ ಏನೇನೋ ಮಾತಾಡ್ತಾರೆ. ನನಗೆ ಏನೇನು ಅರ್ಥ ಆಗಿಲ್ಲ ರೀ, ಏನು ABCDs ಅರ್ಥ ಆಗಲಿಲ್ಲ. ಆದರೆ ಸ್ವಲ್ಪ ಸಮಾಧಾನ ಆಯ್ತು ಮನಸ್ಸಿಗೆ, ಸ್ವಲ್ಪ ಶಾಂತಿ ಬಂತು. ಅವಾಗ ನನಗೆ ಅನಿಸ್ತು ಏನೋ ಇಲ್ಲಿ ಇದೆ, ಏನೋ ಇಲ್ಲಿ ಇದೆ ಅಂತ ಅನಿಸ್ತು. 2ನೇ ಸಂಡೇ ನಾನೇ ಹೋದೆ, ಅವ್ರು ಕರೀಲಿಲ್ಲ. 3ನೇ ಸಂಡೇ ಹೋದೆ, 4ನೇ ಸಂಡೇ ಹೋದೆ. 35 ವರ್ಷ ಅದು ಹೋಗ್ತಾ ಬರ್ತಾನೆ ಇದ್ದೀನಿ. ಒಂದು ಭಾನುವಾರ ಸಹ ತಪ್ಪಲಿಲ್ಲ. ಹಲ್ಲೆಲೂಯ. ಒಂದು ಭಾನುವಾರ ಸಹ ತಪ್ಪಲಿಲ್ಲ. ಯಾಕೆ ತಪ್ಪಲಿಲ್ಲ ಅಂದರೆ ಯೇಸು ಕ್ರಿಸ್ತನ ವಾಕ್ಯ ನಮ್ಮನ್ನು ಬಲಪಡಿಸ್ತದೆ. ಯಾರೆಲ್ಲ ಯೇಸು ಸ್ವಾಮಿಗೆ ರೆಸ್ಪೆಕ್ಟ್ ಕೊಡ್ತಾರೋ ಯೇಸು ಸ್ವಾಮಿ ಅವ್ರನ್ನ ಉನ್ನತವಾಗಿ ಎಬ್ಬಿಸ್ತಾನೆ. ಹಲ್ಲೆಲೂಯ. ವಿ ಶುಡ್ ಹಾನರ್ ಗಾಡ್. ಒಂದು ಸ್ವಾಮಿಲಿ 2ನೇ ಅಧ್ಯಾಯ 30ನೇ ವಚನ ಹೇಳ್ತೈತೆ, ಯಾರು ನನ್ನನ್ನು ಗೌರವಿಸ್ತಾರೋ ನಾನು ಅವರನ್ನು ಗೌರವಿಸ್ತೇನೆ. ಗೌರವ ಅಂದರೆ ಏನು ಗೊತ್ತಾ ನಿಮಗೆ? ಗೌರವ ಅಂದರೆ ಕೂತ್ಕೊಳ್ಳೋದು ಹೇಳೋದು, ಕೂತ್ಕೊಳ್ಳೋದು ಹೇಳೋದು, ಕೂತ್ಕೊಳ್ಳೋದು ಹೇಳೋದು ಅಲ್ಲ. ಹಾಡಾಡೋದು ಅಲ್ಲ ಗೌರವ ಅಂದರೆ, ಪ್ರಾರ್ಥನೆ ಮಾಡೋದು ಅಲ್ಲ ಗೌರವ ಅಂದರೆ, ಪ್ರಸಂಗ ಮಾಡೋದು ಗೌರವ ಅಲ್ಲ. ನಿಜವಾದ ಗೌರವ ಏನಂದರೆ ಅವ್ರು ಹೇಳ್ದ ಹಾಗೆ ಅವ್ರು ಕೂತ್ಕೊ ಅಂದರೆ ಕೂತ್ಕೋಬೇಕು, ನಿಂತ್ಕೋ ಅಂದರೆ, ಕುಣಿ ಅಂದರೆ, ಹಾಡು ಅಂದರೆ, ಜಿಗಿ ಅಂದರೆ, ಒಂದು ಇಲ್ಲಿಂದ ಕೆಳಗೆ ಹಾರು ಅಂದ್ರೆ ಹೇಳಲ್ಲ ಅವ್ರು. ಉದಾಹರಣೆ ಕೆಳಗೆ ಹಾರು ಅಂದರೆ ಹಾರಬೇಕು. ಅವ್ರು ಹಾರು ಅಂದರೆ ಹಾರಿದ್ರೆ ಹಿಡ್ಕನಾಗಿ ಯಾರಾದ್ರೂ ಕೆಳಗಡೆ ದೇವದೂತರು ಬರ್ತಾರೆ. ಮತ್ತು ನೀವೇ ಹಾರಬಾರ್ದು ನಂಬಿಕೆಯಿಂದ. ಕೆಲವರಿಗೆ ಭಾಳ ದೊಡ್ಡ ನಂಬಿಕೆ, ಯೇಸು ಸ್ವಾಮಿಗಿಂತ ಜಾಸ್ತಿ ನಂಬಿಕೆ. ಸ್ವಾಮಿ ಇದೀನಿಗೆ ಸೈತಾನನು ಇಲ್ಲಿಂದ ಬೆಟ್ಟ ಧುಮುಕು ಅಂತ ದೇವದೂತರನ್ನ ಹಿಡ್ಕೊಂತಾರೆ ಅಂತ ನಾ ಧುಮುಕ್ತೀನಿ ಸ್ವಾಮಿ, ನೀನು ಹಿಡ್ಕೊಂತಾರೆ, ನೀನು ಹಿಡ್ಕೊಂಡ್ಬಿಡ್ತಾರೆ, ಏಕದಮ್ ಹೋಗ್ಬಿಡ್ತೀವಿ ಪಾತಾಳಕ್ಕೆ. ಸ್ವರ್ಗಕ್ಕಂತೂ ಹೋಗೋದಿಲ್ಲ, ಪಾತಾಳಕ್ಕೆ ಹೋಗ್ಬಿಡ್ತೀರ. ಹಂಗಲ್ಲ ಅಧಿಕ ಪ್ರಸಂಗ. ದೇವರ ವಾಕ್ಯವನ್ನು ಯಾವಾಗಲೂ ಮಿಸ್ಯೂಸ್ ಮಾಡಬಾರ್ದು. ಹಲ್ಲೆಲೂಯ. ನಾವೊಂದು ವಚನ ಓದಿಕೊಳ್ಳೋಣ. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 37ನೇ ಅಧ್ಯಾಯ. ನಿಮಗೆಲ್ಲರೂ ಗೊತ್ತಿದೆ, ನಾನೇನು ಹೊಸದೇನು ಪ್ರಸಂಗ ಮಾಡ್ತಾ ಇಲ್ಲ. ನಿಮ್ಮ ಪಾಸ್ಟರ್ ಬಾಯಿಂದ ಅನೇಕ ಸಾರಿ ಪ್ರಸಂಗ ಕೇಳಿದ್ದೀರಿ. ನನಗಿಂತ ಒಳ್ಳೆ ಪ್ರಸಂಗ ಮಾಡುವಂಥ ಘನ ಸೇವಕರವರು, ದೇವರಿಗೆ ಸ್ತೋತ್ರ, ಅಭಿಷಕ್ತರು. 37ನೇ ಅಧ್ಯಾಯ, ಯೆಹೆಜ್ಕೇಲನ ಪ್ರವಾದದ 37ನೇ ಅಧ್ಯಾಯ 1ರಿಂದ 10. ಯೆಹೆಜ್ಕೇಲ್ ಚಾಪ್ಟರ್ 37 ವರ್ಸ್ 1 to 10. ಯಾರಾದರೂ ಗಟ್ಟಿಯಾಗಿ ಓದಿ, ತನಕ ಓದಿ.
ಹತ್ರ ತನಕ. ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲು ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಹಲ್ಲೆಲೂಯಾ. ನೋಡಿ, ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯ ಎಷ್ಟು ಶಕ್ತಿ ಇದೆ, ದೇವರ ವಾಕ್ಯಕ್ಕೆ ಎಷ್ಟು ಪವರ್ ಇದೆ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಪ್ರೂವ್ ಮಾಡ್ತೇನೆ. ಹಲ್ಲೆಲೂಯಾ. ಎಷ್ಟು ಪವರ್ ಇದೆ ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಈ ಜಗತ್ತಿನಲ್ಲಿ ಆ ಯೇಸುವಿನ ಮಾತಿಗೆ ಇರುವಷ್ಟು ಶಕ್ತಿ ಈ ಜಗತ್ತಿನಲ್ಲಿ ಯಾರ ಮಾತಿಗಿಲ್ಲ. ಸೊ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವಿತ ಎಷ್ಟೇ ಕೀಳ್ಮಟ್ಟದಾಗಿದ್ರು ಸಹ ದೇವರ ಕೃಪೆ ನಿಮ್ಮನ್ನ ಎಬ್ಬಿಸುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಎಷ್ಟೇ ಡಿಫಿಕಲ್ಟ್ ಆಗಿರಲಿ, ಈವನ್ ಟೋಟಲಿ ಹೋಪ್ಲೆಸ್ ಆಗಿರಲಿ, ಇಫ್ ಯು ಒಬೇ ಅಂಡ್ ಲಿಸನ್ ಟು ದ ವರ್ಡ್ ಆಫ್ ಗಾಡ್ ಅಂಡ್ ಯುವರ್ ಲೈಫ್ ವಿಲ್ ಬಿ ರಿನ್ಯೂಡ್ ಆಸ್ ಎ ನ್ಯೂ ಸ್ಟ್ರೆಂತ್. ಹಲ್ಲೆಲೂಯಾ. ಒಂದು ಹೊಸದಾದ ಶಕ್ತಿಯೊಡನೆ ದೇವರು ನಿಮ್ಮ ನಡೆಸ್ತಾನೆ. ಇಲ್ಲಿ ನೋಡ್ತಾ ಇದ್ದೇವೆ, ದೇವರು ಯೆಹೆಜ್ಕೇಲನನ್ನ ಒಂದು ಕಣಿವೆಗೆ ಕರ್ಕೊಂಡ್ ಬರ್ತಾ ಇದ್ದಾನೆ. ಏನು ಕರ್ಕೊಂಡ್ ಬಂದ ನೋಡಿದಾಗ ಅಲ್ಲಿ ಕಣಿವೆ ತುಂಬಾ ಬರೇ ಎಲುಬುಗಳು ಬಿದ್ದು, ರಾಶಿ ರಾಶಿ ಎಲುಬುಗಳು ಬಿದ್ದಿದ್ದವು. ತುಂಬಾ ಎಲುಬುಗಳು ಬಿದ್ದಿದ್ದಾವೆ. ಎಲ್ಲ ತಲೆ ಒಂದ್ ಕಡೆ ಇದೆ, ಕಾಲು ಒಂದ್ ಕಡೆ ಇದೆ, ಕೈ ಒಂದ್ ಕಡೆ ಇದೆ, ಸೊಂಟ ಒಂದ್ ಕಡೆ ಇದೆ, ಹೊಟ್ಟೆ ಒಂದ್ ಕಡೆ ಇದೆ, ಕೀಲು ಮಜ್ಜೆಗಳು ಒಂದ್ ಕಡೆ ಇದೆ, ಎಲ್ಲ ಕಡೆ ದಿಕ್ಕಾದೇಶವಾಗಿದ್ದವು. ಅಲ್ಲಿ ದೇವರನ್ನು ಪ್ರಶ್ನೆ ಕೇಳ್ತಾನೆ, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರ್ತದ? ಎಲುಬುಗಳಿಗೆ ಜೀವ ಬರಕ್ ಸಾಧ್ಯವಿದೆಯಾ ಅಂತ ಕೇಳಿದಾಗ ನಾನು ನೀವು ಆಗ್ರೇನಂತಿದ್ವಿ, ಬುದ್ಧಿಗಿದೆ ಐತಿಲ್ ಸ್ವಾಮಿ ನಿನಗೆ, ಎಲುಬುಗಳೇನು ಬದುಕ್ತಾವ ಅಂತ ಹೇಳ್ತಿದ್ವಿ. ಆದ್ರೆ ಯೆಹೆಜ್ಕೇಲ್ ನೋಡಿ ಎಷ್ಟು ಸುಂದರವಾಗಿ ದೇವರಿಗೆ ಹೇಳ್ತಿದ್ದಾನಂದ್ರೆ, ಸ್ವಾಮಿ ನೀನೇ ಬಲ್ಲೆ, ನೀನೇ ಬಲ್ಲೆ. ಯಾಕೆ ನೀನೇ ಬಲ್ಲೆ ಹೇಳ್ದಾಗ ಗೊತ್ತಾ ದೇವರು? ಆ ದೇವಸ್ವಾಮಿ ಯಾಕೆ ನೀನೇ ಬಲ್ಲೆ ಅಂತ ಹೇಳ್ತಂದ್ರೆ, ಈ ಯೆಹೆಜ್ಕೇಲ್ಗೆ ಚೆನ್ನಾಗಿ ಗೊತ್ತು, ನರಪ್ರಾಣಿಗೆಲ್ಲ ನೀನೇ ದೇವರು, ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ, ನಿಮಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಮೂಳೆಗಳಲ್ಲ, ಇವನ್ ಏನು ಇಲ್ಲದ ಜಾಗದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಲು ಶಕ್ತಿ ಉಳ್ಳ ದೇವರು ನೀನು ಅಂದ ಮೇಲೆ ಈ ಮೂಳೆಗಳಿಗೆ ಜೀವ ಬರ್ತದೆ ಅಂತ ನನ್ನ ಕೇಳೋದ್ರಲ್ಲಿ ಮೀನಿಂಗ್ಲೆಸ್. ನೀನೇ ಬಲ್ಲೆ ಸ್ವಾಮಿ. ಹಲ್ಲೆಲೂಯಾ. ಸರಿ, ಈ ಪ್ರಶ್ನೆ ಕೇಳಿದ ತಕ್ಷಣ ಆಗ ಯೆಹೆಜ್ಕೇಲ್ಗೆ ದೇವರು ಹೇಳ್ತಿದ್ದಾನೆ, ಈಗ ನೀ ಪ್ರಸಂಗ ಮಾಡು. ಏನ್ ಮಾಡು? ಎಲ್ಲಿ ಪ್ರಸಂಗ ಮಾಡ್ಬೇಕು? ಎಲ್ಲಿ ಪ್ರಸಂಗ ಮಾಡ್ಬೇಕೀಗ? ನೀ ಪ್ರಸಂಗ ಮಾಡೀಗ, ನೀ ಪ್ರಸಂಗ ಮಾಡಿ. ಯೆಹೆಜ್ಕೇಲ್ಗೆ ಹೇಳ್ತಾನೆ, ಓಕೆ ಕ್ಯಾನ್ ಪ್ರೀಚ್ ನಾವು. ಯಾರಿಗೆ? ಟು ದಿ ಬೋನ್ಸ್, ಮೂಳೆಗಳಿಗೆ ಪ್ರಸಂಗ ಮಾಡು. ವಿಚಿತ್ರ ಆಯ್ತು ನೋಡಿ, ಜೀವ ಇದ್ದ ನಿಮಗೆ ಪ್ರಸಂಗ ಮಾಡಿದ್ರೆ ನೀವು ಒಂದು ವಾಕ್ಯ ಕೇಳಲ್ಲ. ಈಗ ಹೇಳಿದ್ದು 5 ನಿಮಿಷದಲ್ಲಿ ನಿಮ್ಮ ಮರ್ತೇ ಹೋಗ್ಬಿಡ್ತೈತಿ. ಇಲ್ಲಿ ಏನಾದ್ರೂ ಪಾಸ್ಟ್ ಬೈದಿದ್ರೆ ಆದಷ್ಟೇ ನೆನಪಿರ್ತೈತಿ, ಬೇರೆ ಎಲ್ಲ ಮರ್ತೋಗಿರ್ತೈತಿ. ನೀವು ಸಂಜೆ ಕೇಳಿರ್ಬೇಕಾರೆ ಇವತ್ತೇನು ಪ್ರಸಂಗ ಮಾಡಿದ್ರೆ ಪಾಸ್ಟ್ ಅಂದ್ರೆ ತಲೆ ತುರ್ಸ್ಕೊಳ್ಳೋದು ಮೈ ತುರ್ಸ್ಕೊಳ್ಳೋದು ಮಾಡ್ತೀರಿ, ನೀವು ನೆನಪೇ ಇರೋದಿಲ್ಲ. ಅದೇ ನಿನ್ನೆ ಮೊನ್ನೆ ಹೋದ ವರ್ಷ 10 ವರ್ಷದ ಹಿಂದೆ ನಿಮ್ಮ ಪಕ್ಕದ ಮನೆಯವ್ರು ಏನು ಬೈದಿದ್ರು ಅಂತ ಹೇಳಿ ಒಂದು ಸ್ಪೆಲ್ಲಿಂಗು, ಒಂದು ಚುಕ್ಕಿ, ಒಂದು ಕಾಮ ವ್ಯತ್ಯಾಸವಾಗದಾಗ ಎಲ್ಲ ಹೇಳ್ತೀರಿ ನೀವು. ಹಲ್ಲೆಲೂಯಾ. ಅಂದ್ರೆ ಅಷ್ಟು ಜ್ಞಾಪಕ ಶಕ್ತಿ. ಇಲ್ಲಿ ದೇವ್ರು ಹೇಳ್ತಾರೆ ಯೆಹೆಜ್ಕೇಲನೇ ನೀನೀಗ ಒಣಗಿದ ಎಲುಬುಗಳಿಗೆ ಪ್ರಸಂಗ ಮಾಡು, ಕಮಾನ್ ಸ್ಪೀಕ್. ಆಗ ಅವನು ಹೇಳ್ತಾನೆ, ಒಣಗಿದ ಎಲುಬುಗಳೇ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವಚನ, ಎಷ್ಟು ಅದ್ಭುತವಾಗಿದೆ ಆ ಮಾತು. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದು ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ನೀನೇ ಬಲ್ಲೆ ಸ್ವಾಮಿ, ಈ ಎಲುಬುಗಳಿಗೆ ಜೀವ ಕೊಡ್ಲಿಕ್ಕೆ ನಿಮ್ಮ ಹತ್ರ ಶಕ್ತಿ ಇದೆ. ಒಂದು ವೇಳೆ ಪ್ರಿಯ ದೇವಜನರೇ, ನಿಮ್ಮ ಕುಟುಂಬಗಳು, ನಿಮ್ಮ ಪರಿಸ್ಥಿತಿಗಳು ಈ ಒಣಗಿದ ಎಲುಬುಗಳ ತರವಾಗಿರಬಹುದು. ಬಡತನದಲ್ಲಿ, ಸಾಲದಲ್ಲಿ, ಸಂಕಟದಲ್ಲಿ, ಸೋಲಿನಲ್ಲಿ, ಸಮಸ್ಯೆಯಲ್ಲಿ, ರೋಗದಲ್ಲಿ, ಅನಾರೋಗ್ಯದಲ್ಲಿ, ದುಃಖದಲ್ಲಿ, ವಿರೋಧದಲ್ಲಿ, ಹೋರಾಟದಲ್ಲಿ ಒಣಗಿ ಜೀವನೇ ಬೇಡಪ್ಪ, ಬದುಕೋದೇ ಬೇಡಪ್ಪ, ಯಾಕೆ ಬದುಕಬೇಕು, ಯಾರಿಗಾಗಿ ಬದುಕಬೇಕು, ಯಾವುದಕ್ಕಾಗಿ ಬದುಕಬೇಕು, ನನ್ನಿಂದ ಏನು ಪ್ರಯೋಜನ ಇದೆ, ದೇವರೇ ನನ್ನ ಕರ್ಕ, ನನಗೆ ಸಾವು ಬರಲಿ, ನಾನು ಸತ್ತೋಗ್ಲಿ ಅಂತ ಅನೇಕರು ನೀವು ಅನ್ಕೊಂಡಿರಬಹುದು. ಆದ್ರೆ ದೇವರು ಹೇಳ್ತಿದ್ದಾನೆ, ಹಲ್ಲೆಲೂಯಾ, ಇವತ್ತು ನೀವು ದೇವರ ಶಬ್ದಕ್ಕೆ ಕಿವಿಗೊಡೋದಾದ್ರೆ ನಿಮ್ಮ ಪರಿಸ್ಥಿತಿಗಳು ಇದ್ದಾಗ ಇರೋದಿಲ್ಲ, ನಿಮ್ಮ ಕಷ್ಟಗಳು ಇದ್ದಾಗ ಇರೋದಿಲ್ಲ, ನಿಮ್ಮ ನೋವುಗಳು ಇದ್ದಾಗ ಇರೋದಿಲ್ಲ, ನಿಮ್ಮ ಸಾಲಗಳು ಇದ್ದಾಗ ಇರೋದಿಲ್ಲ, ನಿಮ್ಮ ಕಣ್ಣೀರುಗಳು ಇದ್ದಾಗ ಇರೋದಿಲ್ಲ. ಕರ್ತನು ಎಲ್ಲವನ್ನ ನಿವಾರಣೆ ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನನ್ನನ್ನು ನೋಡಿದವರು ಹೇಳ್ತಿದ್ರು, ನೀವು ಈ ವ್ಯಕ್ತಿ ಯಾವತ್ತೂ ಸುಧಾರೋದಿಲ್ಲ. ಯಾಕೆ ಸುಧಾರೋದಿಲ್ಲ ಅಂದ್ರೆ, ಒಂದು ದಿನಕ್ಕೆ ಒಂದು 10 ಸಿಗರೇಟ್ ಸಾಯ್ತಾ ಇದೆ, ಒಂದು 10 ತೀರ್ಸೋ ತಿಂತಾ ಇದೆ. ಹೆಚ್ಚು ಕಡಿಮೆ, ಏನ್ ಕಡಿಮೆ ಅಂದ್ರು 5 ರಿಂದ 6 ಬಾಟ್ಲಿ ಸರಾಯಿ ಕುಡಿತಿದ್ದೆ. ಎಂತ ಸರಾಯಿ? ಕಳಪಟ್ಟಿ ಸರಾಯಿ, ಚಂಬಲಾಗಿ ಕುಡಿತಿದ್ದೆ. ನೀವೆಲ್ಲ
ಮೊದಲೇ ಕುಡಿತಿದ್ರು, ಈಗಲ್ಲ. ಮೊದಲು ಹೆಂಗೆ ಕುಡಿತಿದ್ರಿ? 30 ಕುಡಿಲ್ಲ, 60 ಕುಡಿಲ್ಲ, 90 ಕುಡಿಲ್ಲ ಅಂತ ನೋಡಿ. ನಾವು 90, 30, 60 ಅಲ್ಲ, ಲೀಟ್ರ್ ಗಟ್ಟಲೆ ಹೊಟ್ಟು ತುಂಬಬೇಕು. ತುಂಬಿದಾಗ ನಾನು ಒಂದಿನ ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ. ನಮ್ಮ ಅಣ್ಣ ಸ್ವಲ್ಪ ಡ್ರಿಂಕ್ಸ್ ಮಾಡೋರು, ಕಬಡ್ಡಿ ಕುಡಿಯೋರು. ಆಗ 10 ಗಂಟೆ ಟೈಮು ನಮ್ಮ ಅಣ್ಣನ ಮನೆಗೆ ಹೋದಾಗ ಒಂದು ದೊಡ್ಡ ಬಾಟ್ಲಲ್ಲಿ ಸರಾಯಿ ತುಂಬಿ ನಮ್ಮ ಅಣ್ಣ ಇಟ್ಟಿದ್ದ. ಯಾರು ಇದ್ದಿಲ್ಲ ನಮ್ಮ ಅಣ್ಣನ ಮನೇಲಿ. ನಾನು ನೋಡಿದೆ, ಎಲ್ಲ ಹೋಗಿದ್ರು. ನಾನು ಫುಲ್ ಕುಡ್ದೆ, ಹೊಟ್ಟೆ ತುಂಬ ಕುಡ್ದೆ, ಫುಲ್ ಮುಕ್ಕಲ್ ಖಾಲಿ ಆಯಿತು. ಫುಲ್ ನೀರು ಹಾಕ್ತೆ, ಅದಕ್ಕೆ ನೀರು ಹಾಕಿ ಮತ್ತೆ ಹೆಂಗಿತ್ತು ಹಂಗೆ ಇಟ್ಟು ನಾನು ರೋಡಲ್ಲಿ ಬಂದರೆ 1 ಕಿಲೋಮೀಟರ್ ನಮ್ಮ ಮನೆ. ಸೊ ಶಾರ್ಟ್ ಕಟ್ಟಲ್ಲಿ ಬಂದರೆ ಮಶಾನದ ದಾರಿಯಲ್ಲಿ ಬರಬೇಕು. ನಾನೇನು ಮಾಡಿದೆ, ರೋಡಲ್ಲಿ ಹೋಗೋ ಕಷ್ಟ ಆಗಿದೆ ಅಂತೇಳಿ ಮಶಾನದಲ್ಲಿ ನಡ್ಕೊಂಡೆ. 11 ಗಂಟೆ ಟೈಮು ಮಶಾನದ ಹತ್ರ ಹೋದಾಗ ಸ್ವಲ್ಪ ತಲೆ ತಿರುಗ ಸ್ಟಾರ್ಟ್ ಆಯ್ತು, ಅಂದರೆ ಮತ್ತು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ಅಲ್ಲೇ ಕುತ್ಕೊಂಡೆ, ಅಲ್ಲೇ ಮಲ್ಕೊಂಡ್ಬಿಟ್ಟೆ. ಎಲ್ಲಿವರೆಗೆ? ಬೆಳಗ್ಗೆ 11 ಗಂಟೆಗೆ ಮಲ್ಕೊಂಡವನು 3 ಗಂಟೆ ನನಗೆ ಮಶಾನದಲ್ಲಿ ಮನೆಗೇನೆ ಅಂತಲೇ ಮನೇಲಿ ಮನೆಗಿದ್ದೇನೆ ಅಂತ. ನಾವು ಪಕ್ಕಕ್ಕೆ ಕಣ್ಬಿಟ್ಟು ನೋಡ್ತೀನಿ, ಶ್ರೀಮತಿ ಗಂಗಮ್ಮ ಮತ್ತು ಅವರ ಪುತ್ರರು ಅಂತ ಪಕ್ಕ ಸಮಾಧಿ. ಈ ಕಡೆ ಅವರ ಅಪ್ಪನ ಸಮಾಧಿ, ಸೆಂಟ್ರಲ್ ನಾನು. ಒಂದು ದೆವ್ವ ಹೊಡೆಯೋದಾಗ್ಲಿ, ಒಂದು ಹಾವು ಕಚ್ಚೋದಾಗ್ಲಿ, ಒಂದು ಹುಳ ಮುಟ್ಟೋದಾಗ್ಲಿ, ಒಂದು ಮುಳ್ಳು ಕಪ್ಪೋದಾಗ್ಲಿ, ಯಾಕೆ ನಮಗೆ ಅನಾಹುತ ಆಗಿಲ್ಲ ಅಂದ್ರೆ ನಾವೇ ದೊಡ್ಡ ದೆವ್ವ. ನಮ್ಮೊಳಗೆ 108 ದೆವ್ವಗಳಿದ್ದೇವೆ. ಇನ್ನು ಬಡಿಯೋದೆಲ್ಲಿ? ಈ ಕುಡಿಕತನ ನೋಡಿ ನನ್ನ ಕುಟುಂಬದವರು, ನಮ್ಮಪ್ಪ ನೀ ನನ್ನ ಮಗನೇ ಅಲ್ಲ, ನಮ್ಮ ತಾಯಿ ನೀ ನನ್ನ ಮಗನೇ ಅಲ್ಲ, ನಮ್ಮ ಅಕ್ಕ ತಂಗಿರು, ನಮ್ಮ ಅಣ್ಣ, ನಮ್ಮ ಬಂಧು ಬಳಗ ಎಲ್ಲರೂ, ನೀವು ನಮ್ಮನೆ ಬರಬೇಡ, ನೀನು ಸರಿ ಇಲ್ಲ, ನೀನು ಮಂತಾನ ಹಾಳ್ಕೊಂಡ್ಬಿಟ್ಟೆ, ಮನೆ ಹಾಳ್ಕೊಂಡ್ಬಿಟ್ಟೆ, ನಮ್ಮ ತಂದೆ ನನ್ನ ಸಂಪ್ರದಾಯ ಹಾಳ್ಕೊಂಡ್ಬಿಟ್ಟೆ, ನಮ್ಮ ಜಾತಿ ಕೆಡಿಸ್ಬಿಟ್ಟೆ, ನೀನು ಬೇಜಾರು ಮಾಡ್ಬಿಟ್ಟೆ ಹೇಳ್ತೀನಿ ಅಂತ. ನೀ ದಾನತೇನ ದೇವ್ರನ್ನ ನಂಬಿಬಿಟ್ಟೆ, ಜಾತಿ ಕೆಡಿಸ್ಕೊಂಡ್ಬಿಟ್ಟೆ, ನೀವು ಹೊಲೆ ಇದ್ದಂಗಿದಿ, ಮಾದ್ರ ಇದ್ದಂಗಿದಿ, ಮನೆ ಬಿಟ್ಟು ಹೋಗೋದು ಉಗಿಯಕ್ಕೆ ಸ್ಟಾರ್ಟ್ ಮಾಡಿ. ಊಟ ಮಾಡ್ತಿದ್ದೇನೆ ಒಂದಿನ ನಾನು, ನಮ್ಮ ಅಪ್ಪು ಗೊತ್ತಿಲ್ಲದಂಗೆ ಬ್ಲೇಡ್ ತೆಗೆದು ರಸ್ತೆಗೆ ಬಿಸಾಬಿಟ್ಟು, ತಿನ್ಬೇಡ ನಮ್ಮ ಮಗನೇ ನೀ ಹೊಲೆಯ, ನೀನು ದಾರಿ ಕೆಟ್ಟು ಹೋಗ್ಬಿಟ್ಟಿದ್ದಿ. ಯೇಸು ಸ್ವಾಮಿ ನಂಬಿದ, ಅದು ಮಾತೃ ದೇವರವನು, ಹೊಲೆಯರ ದೇವರವನು. ನಮ್ಮ ಅಪ್ಪನಿಗೆ ಗೊತ್ತ ಅವ್ನು ಸತ್ಯ ದೇವರಂತ. ಪಾಪ ನಮ್ಮ ಅಪ್ಪನ ತಪ್ಪಲ್ಲ, ಆದ್ರೆ ಏನು ಮಾಡೋದು, ನರಕಕ್ಕೆ ಹೋಗ್ಬಿಟ್ಟ ನಮ್ಮಪ್ಪ ಈಗ ಬೆಂಕಿಯಲ್ಲಿದ್ದಾನೆ. ನನಗೆ ಎಷ್ಟು ಚಿಂತೆ ಬರ್ತೈತೆ ಅಂದರೆ ಅಷ್ಟು ಹೇಳ್ಬಾರ್ದು. ಅದಕ್ಕೆ ನಮ್ಮ ಅಮ್ಮನಿಗೆ ಹೇಳ್ತೀನಿ, ಅಪ್ಪ ಅಂತ ಹೋಗಿ ನರಕಕ್ಕೆ, ನೀನು ಸ್ವರ್ಗಕ್ಕೆ ಹೋಗ್ಮಾರೈತಿ ಅಂತ ಬೈತಿದ್ದೀನಿ. ಈಗ ನಮ್ಮ ಮನೇಲಿ 17-18 ಜನ ಯೇಸು ಸ್ವಾಮಿ ನಂಬಿದರಿದ್ದಾರೆ. ಆವಾಗ ನಾನು ಒಬ್ಬನೇ ನಂಬಿದ್ದೆ. ಅಷ್ಟು ವಿರೋಧ, ಅಷ್ಟು ಹೋರಾಟ, ಲಾಸ್ಟಿಗೆ ಊರನ್ನೆಲ್ಲ ಸೇರಿಸಿ ಪಂಚಾಯತ್ಗೆಲ್ಲ ಮಾಡಿ ನಾನು ಹೆಂಗಾರು ಮಾಡಿ ಯೇಸುವನ್ನ ಬಿಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಎಲ್ಲರಿಗೆ ಬೈಯಕ್ಕೆ ಶುರು ಮಾಡಿದ್ರು. ನನ್ನ ಫ್ರೆಂಡ್ಸ್ಗಳೆಲ್ಲ, ಈ ನನ್ನ ಮಗ ಬದುಕೋದಿಲ್ಲ, ಇವನ್ ಕತೆ ಮುಗೀತು, ಹಿಂಗೆ ಕುಡಿದ್ರೆ ಸತ್ತು ಹೋಗ್ತಾನೆ, ಇವನು ಬೇಗ ಹೊಗೆ ಹಾಕ್ಸ್ಕೊಂತಾನೆ, ಬೇಗ ಮಣ್ಣು ಹೊತ್ಕೊಂತಾನೆ, ಹಾಸಿಗೆ ಹೊತ್ಕೊಂತ, ಹೆಂಗಿತ್ತು ಒಣಗಿದ ಎಲುಬುಗಳಿಗಿಂತ ಕೆಟ್ಟ ಕೊರಕಲು ಹೋಗ್ಬಿಟ್ಟಿದ್ದಾನೆ ಲೈಫ್ ಅಂತ ಆಗಿತ್ತು. ಆದರೆ ಯೆಹೋವನ ವಾಕ್ಯ ಒಂದು ಸರಿ ನನ್ನ ಒಳಗಡೆ ಬಂದಾಗ, ಒಂದು ಸರಿ ದೇವರ ವಾಕ್ಯ ನನ್ನ ಮೇಲೆ ಬಂದಾಗ, ಆ ಒಣಗಿದ ಎಲುಬುಗಳು ಹೇಗೆ ಜೀವ ಬಂದವು, ನನ್ನ ಜೀವಿತ ಉಜ್ಜೀವನಗಳು. ಹಲ್ಲೆಲೂಯ. ಈಗ ನನಗೆ 55 ವರ್ಷ, ಮಕ್ಕಳಾಗಿದೆ, ಮೊಮ್ಮಕ್ಕಳಾಗಿದೆ. ಹಲ್ಲೆಲೂಯ. 55 ವರ್ಷ ಪ್ರಾಯ ನನಗೀಗ. ಆದರೆ ಇಷ್ಟು ಒಳಗೆ ನಾನು ಯಾವತ್ತೋ ಸತ್ತೋಗ್ಬೇಕಾಗಿತ್ತು, ಯಾವತ್ತೋ ಏನಾಗಬೇಕಾಗಿತ್ತು. ನಾನು ಅಷ್ಟು ಸುಲಭಕ್ಕೆ ಅಷ್ಟು ಸಾಯಲ್ಲ, ತಲೆ ಮೇಲೆ ಕಲ್ಲಾಕರ್ ಸಾಯಲ್ಲ ನಾನು. ಹಲ್ಲೆಲೂಯ. ಯಾಕಂದ್ರೆ ನನಗೆ ಸಾವು ಅಂತ ಬಂದಾಗ ನಾವು ಒಂದು ಕ್ಷಣ ಬದುಕೋದಿಲ್ಲ, ಆದ್ರೆ ಜೀವ ಇರುವಾಗ ನಾನು ಸಾಶಕ್ಕೆ ಯಾವನಿಗೂ ಸಾಧ್ಯವಾಗೋದಿಲ್ಲ. ಅದಕ್ಕೆ ನಾನು ಸಾವಿಗೇನು ಮಾಡಲ್ಲ, ಹೆದ್ರದೇ ಇಲ್ಲ. ನಾನು ಯಾರಿಗೆ ಹೆದ್ರಲ್ಲ. ಅಯ್ಯೋ ನನ್ನ ಹೆಂಡತಿ ಬಿಟ್ಟು ಹೋಗ್ಬೇಕು, ಅಯ್ಯೋ ನನ್ನ ಮಕ್ಕಳು ಬಿಟ್ಟು ಹೋಗ್ಬೇಕು, ಅಯ್ಯೋ ನನಗೆ ಆಸ್ತಿ ಬಿಟ್ಟು ಹೋಗ್ಬೇಕು, ತಗೊಂಡೇನು ಬೆಂಕಿ ಇಡ್ತಿ. ಯೇಸು ಸ್ವಾಮಿ ಬಿಟ್ಟು ಹೋಗ್ಬಾರ್ದು ಅಷ್ಟೇ. ಯೇಸು ಸ್ವಾಮಿ ಇಸ್ ಇಂಪಾರ್ಟೆಂಟ್ ನನಗೆ. ಹಲ್ಲೆಲೂಯ. ಯಾವಾಗಲೂ ಸರಿ, ನಾನು ಸತಾಸಿದ್ದ ಸಾಯಕ್ಕೆ. ನನಗೆ ಸಾಯ್ಬೇಕು ಅನ್ನೋದು ಅಯ್ಯೋ ಸಾವು ಬರ್ತೈತಪ್ಪ, ಇನ್ನು ಭಾಳ ನಂಗೆ ಆಸೆನೇ ಇಲ್ರಿ. ಬದುಕಿದ್ರೆ ಯಾರಿಗಾಗಿ? ಸತ್ರೆ ಅಷ್ಟೇ. ಬದುಕಿದ್ರೆ ಯೇಸುವಿಗಾಗಿ ಬದುಕುವಾಗ. ಯಾಕಂದ್ರೆ ಈ ಜೀವನ, ಈ ಬದುಕು, ಈ ಉಸಿರು, ಈ ಕೃಪೆ, ಈ ಆಶೀರ್ವಾದ ಕೊಟ್ಟಾತನು ನಮ್ಮ ಅಪ್ಪ ಅಲ್ಲ, ನಮ್ಮ ಅಮ್ಮ ಅಲ್ಲ, ನನ್ನ ಬಂಧು ಬಳಗಲ್ಲ, ಯಾರು ಅಲ್ಲ, ಆ ಪರಮಾತ್ಮ. ಹಲ್ಲೆಲೂಯ. ದೇವ್ರಿಗೆ ನಾವೇನಂತ ಕರಿತೇವೆ? ಪರಮಾತ್ಮ ಅಂತೇವೆ. ಪರಮಾತ್ಮ ಅಂದ್ರೆ ಏನು? ಪರಮ ಅಂದ್ರೆ ದೊಡ್ಡವನು, ಆತ್ಮ ಅಂದ್ರೆ ಅಗೋಚರ, ಕಣ್ಣಿಗೆ ಕಾಣದಿರುವವನು, ಅವನೇ ಪರಮಾತ್ಮ. ಹಲ್ಲೆಲೂಯ. ಆ ಪರಮಾತ್ಮನ ದಯೆ ನಮ್ಮ ಮೇಲೆ ಬಂದಿರೋದ್ರಿಂದ ಆತನ ರಕ್ತ ನಮಗೆ ಪರಿಹಾರವಾಯಿತು. ಸರ್ವಪಾಪ ಪರಿಹಾರಂ ರಕ್ತ ಪ್ರೋಕ್ಷಣಂ ಮನಸಕ್ಯಂ ತದ್ರಕ್ತಂ ಪರಮಾತ್ಮನೇನ ಪುಣ್ಯದಾನಂ ಬಲಿಯಾಗಂ. ಅಂದ್ರೆ ರಕ್ತ ದಾರಿಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ ನಮ್ಮ ವೇದದಲ್ಲಿ ಮಾತಿದೆ. ಪಾಪೋಗಂ ಪಾಪಕರ್ಮೋಗಂ ಪಾಪಾತ್ಮ ಪಾಪ ಸಂಭವಂ ತ್ರಾಯಮಂ ಪುಂಡರಿಕಾಕ್ಷ ಸರ್ವಪಾಪೇ ಹರಿಹರೇ ಓಂ ಶಾಂತಿ ಶಾಂತಿ ಸಮರ್ಪಯಾಮೇ ಅಂತ ಗಂಟೆ ಹೊಡಿತಾರ. ಅವ್ರು ಪಂಚಮೃತ ಕೊಟ್ಟಾರ. ಅವ್ರೇನು ಹೇಳಿದ್ರು ನಿಮ್ಗೆ ಅರ್ಥ ಆಗಿರಲ್ಲ, ಅವ್ರು ಯಾಕೆ ಕೊಟ್ಟರು ನಿಮ್ಗೆ ಗೊತ್ತಲ್ಲ. ಅವ್ರು ಪಂಚಾಮೃತ ತೀರ್ಥ ಕೊಡ್ತಿರಲ್ಲ, ಎಲ್ಲಿ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಅವ್ರೇನ್ ಹೇಳ್ತಾರೆ? ಓಂ ಪಂಚಗಾಯ ನಮಃ ಸಮಾಪ್ತ ಎಂಬ 5 ಗಾಯಗಳನ್ನು ಹೊಂದಿರುವಂತವನಿಗೆ ಈ ಪೂಜೆ ಸಲ್ಲಲಿ. ಪಾಪೋಗಂ ಪಾಪಕರ್ಮೋಗಂ ಪಾಪಾತ್ಮಂ ಪಾಪ ಸಂಭವಂ ಪ್ರಾಯಮಂ ಪುಂಡರಿಕಾಕ್ಷ ಸರ್ವಪಾಪೇ
ಹರಿಹರೆ ಅಂದರೆ ಪಾಪದಲ್ಲಿ ಹುಟ್ಟಿರುವಂಥ ನನ್ನನ್ನು, ಪಾಪ ಮಾಡುವಂಥ ನನ್ನನ್ನು ಪಾಪದಿಂದ ರಕ್ಷಿಸು ಎಂಬುದಾಗಿ ಶ್ಲೋಕದ ಅರ್ಥ. ಓಂ ಪಂಚಗಾಯ ನಮಃ ಸಮಾಪ್ತಯಾಮಿ ಅಂದರೆ 5 ಗಾಯಗಳನ್ನು ಹೊಂದಿರುವಂಥವರಿಗೆ ಪೂಜೆ ಸಲ್ಲಲ್ಲಿ. ಓಂ ಶಾಂತಿ ಶಾಂತಿ ಸಮರ್ಪಯಾಮಿ. ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಆರಂಭದ ಮಂತ್ರ ಹೇಳ್ತಾರೆ ಗೊತ್ತಾ ನಮಗೆ, ನೀವು ಆಲೋಚಿಸಿಲ್ಲ. ಓಂ ಪಂಚಗಾಯ ನಮಃ ಸಮಾಪ್ತಯಾಮಿ ಸರ್ವೋಜನಂ ಸವಿದಿರೋ ಭವಂತು. ಓಂ ಶಾಂತಿ ಶಾಂತಿ ಸಮರ್ಪಯಾಮಿ ಧೂತ ಬೀರಿ ಗಣ 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 ಮಂಗಳಾರತಿ ಮಾಡ್ತಾರೆ. ಹೌದಿಲ್ರಿ? ಅದು ಗಂಟೆಗೆ ಅಲ್ಲ ಅಂತೈತಿ, ಊದುಬತ್ತಿಗೆ 0 ಅಂತೈತಿ. ಊದುಬತ್ತಿ ಹೊಡೆದ್ರೆ 0, ಗಂಟೆ ಅಲ್ಲ. ಅದು ಹಿಂಗೇನು ಸಿಗಲ್ಲ ಅಂತ ಅಲ್ಲೇ ಹೇಳ್ತೈತಿ, ಆದ್ರೂ ಕೇಳ್ಕೈತಿಯಪ್ಪ. ಊದುಬತ್ತಿ ರಿಂಗ್ ಬೆಳಗ್ತಲ್ಲ. ಯಾಕೆ ಇದೆಲ್ಲ ಹೇಳ್ತಿದ್ರು? ನಾವು ಆ ಜಾತಿಯಿಂದ ಬಂದವರಲ್ಲ, ಹಂಗಾಗಿ ತುಂಬಾ ಅನುಭವ ಆಗ್ಬಿಟ್ಟಿದೆ. ನಾವು ದಿನ ಬೆಳಿಗ್ಗೆ 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 ಕೈ ನೋವು ಬಂದ್ಬಿಟ್ಟಿದೆ. ನಮ್ಮ ಮನೆಗೆ ದೊಡ್ಡ ದೊಡ್ಡ ಬಿದ್ದು ರೀ, ಸಣ್ಣ ಸಣ್ಣ ಬಿರಲಿಲ್ಲ. ಹಲ್ಲೆಲೂಯಾ. ಆದ್ರೆ ಅಂತ ಒಂದು ಕುಲ್ಗೆಟ್ಟಿ, ಅಂತ ಒಂದು ಕೆಟ್ಟಿ ಹೋದಂತ ನನ್ನನ್ನು ದೇವರು ರಕ್ಷಿಸಿದ. ಹಲ್ಲೆಲೂಯಾ. ದೇವರೇ, ನಮ್ಮ ಪರಿಸ್ಥಿತಿಯನ್ನ ಬದಲಾಯಿಸಲಿಕ್ಕೆ ನಿನ್ನ ಹತ್ರ ಏನಿದೆ ಇವತ್ತು ನಂಬ್ರಿ. ಇಟ್ಸ್ ಎ ಪ್ರಾಫಸಿ ಹೇಳ್ತಾನೆ, ಕೇಳ್ರಿ. ಇವತ್ತಿನಿಂದ ಲೆಕ್ಕ ಹಾಕ್ರಿ, ಇನ್ನು 1 ವರ್ಷದೊಳಗಡೆ ನಿಮ್ಮ ಪರಿಸ್ಥಿತಿಗಳು, ನಿಮ್ಮಲ್ಲಿ ಅನೇಕರ ಸ್ಥಿತಿಗತಿಗಳು ಹಲ್ಲೆಲೂಯಾ ಮಾಯವಾಗಿ ನಿಮ್ಮ ಜೀವನ ಇದ್ದ ಹಾಗೆ ಇರೋದಿಲ್ಲ. ರೈಟ್ ಇಟ್ ಡೌನ್, ಬರ್ದಿಟ್ಕೊಳ್ರಿ. ಹಲ್ಲೆಲೂಯಾ. ಇದು ಸುಳ್ಳಾದ್ರೆ ಇನ್ಮೇಲೆ ನನಗೆ ಪಾಸ್ಟ್ ಅಂತ ನೀವು ಕರೀಲೇಬೇಡ್ರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಹೇಳ್ತಾ ದೇವ್ರ ಹೇಳ್ತಾನೆ, ಏಜ್ಗಳನ್ನೇ ಈ ಮೂಳೆಗಳಿಗೆ ಜೀವ ಬರ್ತದ ಅಂತ ಹೇಳಿದಾಗ ನೀನೇ ಬಲ್ಲೆ ಅಂದಾಗ ಅಲ್ಲಿ ಒಂದು ಪ್ರಸಂಗ ಶುರುವಾಯಿತು. 4ನೇ ವಚನ, ಆತನು ಹೀಗೆ ಅಪ್ಪಣೆ ಕೊಟ್ಟನು, ಇನ್ನು ಎಲುಬುಗಳಿಗೆ ನನ್ನ ಧ್ವನಿಯನ್ನು ಹರಡಿ ಅದಕ್ಕೆ ದೈವೋಕ್ತಿಯನ್ನು ನುಡಿ, ಇನ್ನು ಈ ಎಲುಬುಗಳಿಗೆ ಪ್ರಸಂಗವನ್ನು ಮಾಡಿ ನೀನು. ಕಮ್ ಆನ್, ಸ್ಪೀಕ್ ದ ವರ್ಡ್. Teach them and preach them to that bones, so that let every bones will revive in the new strength. Hallelujah. ಬೋನ್ಸ್ಗಳು ಏನು ದೊಡ್ಡ ಸೈನ್ಯವಾಗ್ಲಿ. ಅಲ್ಲಿ ಪ್ರಸಂಗ ಶುರುವಾಯ್ತು. ಏನು ಶುರುವಾಯ್ತು ನೋಡ್ರಿ. ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನ ಕೇಳ್ರಿ. ಯಾರು ಕೇಳ್ತಿರ್ಬೇಕು? ಯಾರಿಗೆ ಪ್ರಸಂಗ ಮಾಡ್ತಿದ್ದಾನೆ? ಒಂದು ಜನ ಇಲ್ಲ, ಒಬ್ಬ ವ್ಯಕ್ತಿ ಇಲ್ಲ, ಯಾರು ಇಲ್ಲ. ತಗ್ಗಿದ ಕಣಿವೆಯಲ್ಲಿ there are so many bones, number of bones laying on the valley. The Lord, the Ezekiel was speaking and preaching to the bones. ಒಣಗಿದ ಎಲುಬುಗಳೇ ದೇವರ ವಾಕ್ಯವನ್ನ ಕೇಳ್ರಿ. ವಾಗಿರ್ಲಿ, ಎಷ್ಟೇ ಕೆಟ್ಟ ಹೋಗಿರ್ಲಿ, ಆದ್ರೆ ದೇವರು ಹೇಳ್ತಿದ್ದಾನೆ, ದೇವರ ವಾಕ್ಯವನ್ನ ಕೇಳ್ರಿ. ಏನಂದ್ರೆ ಹೇಳ್ತಿದ್ದಾನೆ, ಯೆಹೋವನು ನಿಮಗೆ ಹೇಳುತ್ತಾನೆ, ಇಗೋ ನಿಮ್ಮೊಳಗೆ ಶ್ವಾಸವನ್ನು ಒದಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬಿಸುವೆನು. ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ ಎಂದು ನನಗೆ ಅಪ್ಪಣೆಯಾದಂತೆ ನಾನು ದೈವೋಕ್ತಿಯನ್ನು ನುಡಿಯುತ್ತಿರಲು. ಹಲ್ಲೆಲೂಯಾ ಹಲ್ಲೆಲೂಯಾ. ನೀವು ಹಲ್ಲೆಲೂಯಾ ಹೇಳ್ಬೇಕಾದ್ರೆ ನಾವು ಹಲ್ಲೆಲೂಯಾ ಅನ್ಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಹಲ್ಲೆಲೂಯಾ ಹೇಳಿಲ್ಲ ಅಂದ್ರೆ ನಿಮ್ಮ ಅಪ್ಪಣೆ ನೀವು ಹಲ್ಲೆಲೂಯಾ ಹೇಳಲ್ಲ. ನೀವು ಹಲ್ಲೆಲೂಯಾ ಹೇಳಕ್ಕೆ ನಾವೇನು ಮಾಡ್ಬೇಕು? ಗಂಟ್ಲು ಹರ್ಕೊಬೇಕು. ಹಲ್ಲೆಲೂಯಾ, ಅವಾಗ ನೀವು ಹಲ್ಲೆಲೂಯಾ ಹೇಳ್ತೀರಿ. ಹಲ್ಲೆಲೂಯಾ. ನೀವು ಹಲ್ಲೆಲೂಯಾ ಹೇಳ್ಬೇಕು, ನಾವು ಹಲ್ಲೆಲೂಯಾ ನೋಡಿ. ಇಲ್ಲಿ ನೋಡಿ, ಯೋಚನೆ ಮಾಡಿ. ಇಲ್ಲಿ ಪ್ರಸಂಗ ಸ್ಟಾರ್ಟ್ ಆಯ್ತು. ಪ್ರಸಂಗ ಸ್ಟಾರ್ಟ್ ಆದ್ಮೇಲೆ ಒಣಗಿದ ಎಲುಬುಗಳಿಗೆ ಅಲ್ಲಿ ಪ್ರಸಂಗ ಮಾಡ್ತಿದ್ದಂಗೆ ಅಲ್ಲಿ ರೆಸ್ಪಾನ್ಸ್ ನೋಡಿ. ಒಣಗಿದ ಎಲುಬುಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾವೆ. 7ನೇ ವಚನ ಓದ್ರಿ. 7ನೇ ವಚನ ನೋಡ್ರಿ. ರೆಸ್ಪಾನ್ಸ್ ನೋಡ್ರಿ. ಗಟ್ಟಿ ಹೇಳ್ರಿ, ಓದ್ರಿ. ನನಗೆ ಅಪ್ಪಣೆಯಾದಂತೆ ನಾನು ದೈವೋಕ್ತಿಯನ್ನು ಎತ್ತಿ ನುಡಿಯುತ್ತಿರಲು ಸದ್ದಾಯ್ತು. ಏನಾಯ್ತು ನೋಡ್ರಿ. ಅಲ್ಲಿ ಒಣಗಿದ ಎಲುಬುಗಳು ದೇವರ ವಾಕ್ಯವನ್ನು ಏನು ಮಾಡ್ತಿದ್ದಾವೆ? ಸ್ವೀಕಾರ ಮಾಡ್ಕೊಳ್ತಿದ್ದೇವೆ, ರಿಸೀವ್ ಮಾಡ್ಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ನಾವು ರಿಸೀವ್ ಮಾಡ್ಕೊಂಡಾಗ ಮಾತ್ರನೇ ಮಿರಕಲ್ ಆಗೋದು. ಕೇಳಿದ್ರೆ ಏನಾಗಲ್ಲ, ಕೇಳಿದ್ರೆ ಮಿರಕಲ್ ಆಗಲ್ಲ. ಆ ದೇವರ ವಾಕ್ಯವನ್ನ ನಾವು ರಿಸೀವ್ ಮಾಡಬೇಕು. ನಮ್ಮ ಪ್ರಾಬ್ಲಮ್ ಏನಪ್ಪ ಅಂದ್ರೆ, ನಮಗೆ ನಂಬಿಕೆ ಇದೆ ಆದ್ರೆ ಏನಿಲ್ಲ, ಕ್ರಿಯೆ ಇಲ್ಲ. ಒಬ್ಬ ಸುರೇಶ ಅನ್ನನು ಅವನು ಕಾಯಿಲೆ ಅಂತ ನರಳಿ ಹಾಸ್ಪಿಟ್ಲಿಗೆ ಹೋದ. ಡಾಕ್ಟರ್ ಹೇಳಿದ್ರು ಅವನಿಗೆ, ನೋಡಪ್ಪ ಸುರೇಶ, ಇನ್ನು 1 ಗಂಟೆ ಒಳಗಡೆ ನೀನೇನಾದರೂ ತಿನ್ನದಿದ್ದರೆ ನೀ ಸತ್ತೋಗ್ತೀಯ ಅಂದರು. ನೀನೇನಾಗ್ತೀಯ? ಸತ್ತೋಗ್ತೀಯ ಅಂತಾರೆ. ಆಗ ಅವನ ಫ್ರೆಂಡ್ ರಮೇಶ ಏನು ಮಾಡ್ದ, ಅಯ್ಯೋ ನನ್ನ ಸ್ನೇಹಿತ ಸುರೇಶ ಸತ್ತೋಗ್ತಾನೆ ಅಂತೇಳಿ ಹೋಟೆಲ್ಲಿಗೆ ಹೋಗಿ ಚಿಕನ್ನು ಮಟನ್ನು ಏನೇನು ಬೇಕೋ ಎಲ್ಲ ತಂದಿಟ್ಟು ಮುಂದಿಟ್ಟು ಹೇಳ್ತಿದ್ದಾನೆ, ಸುರೇಶ ನೀನು ಖಂಡಿತವಾಗಿಯೂ ಇನ್ನು 1 ಗಂಟೆ ಒಳಗೆ ನೀನು ದೇವರು ಈ ಊಟವನ್ನು ಮಾಡಿದ್ರೆ ಬದುಕ್ತಿ ಅಂತ ನಂಬ್ತೀಯ ಅಂದ. ನಾ ನಂಬ್ತೀನಿ, 1 ಗಂಟೆ ಒಳಗೆ ನಾ ಊಟ ಮಾಡಿದ್ರೆ ನಾ ಖಂಡಿತವಾಗಿ ಬದುಕ್ತೇನೆ, ಸುನಾಮದಲ್ಲಿ ಬದುಕ್ತೇನೆ, ನಂಗೆ ನಂಬಿಕೆ ಇದೆ ಅಂದ.
ಇನ್ನು ಕಾಲು ಗಂಟೆ ಬಿಟ್ಟು ಅದೇ ಪ್ರಶ್ನೆ ಕೇಳ್ದ, ಸುರೇಶ ನೀನು 1 ಗಂಟೆ ಒಳಗೆ ಊಟ ಮಾಡಿದ್ರೆ ನೀನು ಬದುಕ್ತೀಯದ? ಖಂಡಿತ ಬದುಕ್ತೇನೆ, ನಾನು ನಂಬಿಕೆ ಇದ್ದೇನೆ, ಬದುಕ್ತೇನೆ. ಇನ್ನು ಅರ್ಧ ಗಂಟೆ ಬಿಟ್ಟು ಸೇಮ್ ಕ್ವಶನ್, ಅವಾಗಲೂ ಅದೇ ಉತ್ತರ ಬಂತು, ನಾನು ಬದುಕ್ತೇನೆ. ನೋಡಿ ಎಂತ ನಂಬಿಕೆ ಅವನಲ್ಲಿ, ಬದುಕ್ತೇನೆ, ನಾ ಬದುಕ್ತೇನೆ. 3/4 ಗಂಟೆ ಬಿಟ್ಟು ಅದೇ ಪ್ರಶ್ನೆ ಬಂತು, ನಾನು ಬದುಕ್ತೇನೆ. 1 ಗಂಟೆಗೆ ಇನ್ನೂ 1 ನಿಮಿಷ ಇರುವಾಗ ನಾನು ಈಗಲೂ ಹೇಳ್ತೇನೆ, ಊಟ ಮಾಡಿದ್ರೆ ಬದುಕ್ತೇನೆ. ಕರೆಕ್ಟ್ 1 ಗಂಟೆ ಬಿಟ್ಟು ಸತ್ತೋಗ್ಬಿಟ್ಟ. ಏನದ ಅವನ ಯಾಕೆ ಸತ್ತ ಗೊತ್ತಾ ನಿಮಗೆ? ಅವ್ನು ನಂಬಿಕೆಯಿಂದ ಹೇಳಿದಂತೂ ನಿಜ ಇದೆ. ಆ ಮಂಗ ತಿನ್ನಲೇ ಇಲ್ಲ ಮುಂದ್ಗಡೆ ಊಟ, ಬರೀ ತಿಂದರೆ ಬದುಕ್ತೇನೆ. ತಿನ್ನೋ ಮರಿಯ ತಿನ್ನಂಗಿಲ್ಲ ಅವನು, ತಿಂದರೆ ಮಾತ್ರ ಬದುಕ್ತಾನಂತೆ. ಬಾಯಿ ಮಾತಲ್ಲಿ ನಂಬಿಕೆ ಇದೆ ಅವನಿಗೆ, ಏನಿಲ್ಲ, ಕ್ರಿಯೆ ಇಲ್ಲ. ಜಸ್ಟ್ ಹ್ಯಾವಿಂಗ್ ಫೈತ್. ಆಲ್ವೇಸ್ ನೀವು ಯಾವಾಗಲೂ ಕನ್ಫರ್ಸ್ ಮಾಡ್ತೀರಿ, ದೇವ್ ನಾನು ಇದ್ದಾಗಿರೋದಿಲ್ಲ, ನನಗೆ ಉದ್ಧಾರ ಮಾಡ್ತಾರೆ, ನನ್ನ ಅಭಿವೃದ್ಧಿ ಮಾಡ್ತಾರೆ, ನನಗೆ ಹೆಚ್ಚಿಸ್ತಾರೆ, ನನಗೆ ಉದ್ಧಾರ ಮಾಡ್ತಾನೆ. ನೀವು ಮಾತ್ರ ಕಂಜೂಸ್ ಮಾರೋಡಿಗಳು 10 ರೂಪಾಯಿ ಕಾಣಿಕೆ ಕೂಡ ಹಿಂದೆ ಮುಂದೆ ಮಾಡ್ತೀರಿ, ಒಂದು ಊಟ ಕೂಡ ಹಿಂದೆ ಮುಂದೆ ಮಾಡ್ತೀರಿ. ಫಾಸ್ಟ್ ಮನೆ ಕರೆದ್ರೆ ಎಲ್ಲಿ 100 ರೂಪಾಯಿ ಕಾಣಿಕೆ ಕೊಡಬೇಕೇನೋ ಅಂತ ಅವ್ರನ್ನ ಕರೆಯೋದಿಲ್ಲ ನೀವು, ಫೋನಲ್ಲೇ ಫಾಸ್ಟ್ ನಮ್ಮ ಬರ್ತ್ಡೇ ವಿಶ್ ಮಾಡಿ ಅಲ್ಲಿಂದನೇ ಒಂದು ಪ್ರೇಯರ್ ಮಾಡಿರ್ತೀವಿ. ಮನೆಗೆ ಬಂದು ಪ್ರೇಯರ್. ಎಷ್ಟು ಕಂಜೂಸು, ನೀವೇನು ಮಾಡೋದಿಲ್ಲ. ತುಂಬ ಪಿಟ್ಟಾಸಿಗಳು, ತುಂಬ ಕಂಜೂಸ್ಗಳಾಗಿರೋದ್ರಿಂದ ಆಶೀರ್ವಾದ ಬರಲ್ಲ. ನಂಬಿಕೆ ಇರ್ಬೋದು ನಿಮಗೆ, ಬೆಟ್ಟದಂಥ ನಂಬಿಕೆ ಇರ್ಬೋದು, ಗುಡ್ಡದಂಥ ನಂಬಿಕೆ ಇರ್ಬೋದು, ಆಕಾಶದ ನಂಬಿಕೆ ಇರ್ಬೋದು. ಆ ನಂಬಿಕೆ ತಕ್ಕಾಗಿ ಏನಿರಬೇಕು? ಕ್ರಿಯೆ ಇರಬೇಕು. ಹಲ್ಲೆಲೂಯ. ಆ ಕ್ರಿಯೆಗಳಿದ್ರೆ ಮಾತ್ರನೇ ದೇವರ ಆಶೀರ್ವಾದ ಮಾಡೋದು. ಇಲ್ಲಿ ನೋಡಿ, ದೇವರ ವಾಕ್ಯ ಎಲುಬುಗಳಿಗೆ ನುಡಿತಿರುವಾಗ ಅಲ್ಲಿ ಟಕ ಟಕ ಶಬ್ದವಾಯಿತು. ರೆಸ್ಪಾನ್ಸ್ ನೋಡಿ. ಹಲ್ಲೆಲೂಯ. ಒಂದು ಗಟ್ಟಿ ಹಲ್ಲೆಲೂಯ ಹೇಳಿ. ಹಲ್ಲೆಲೂಯ. ಒಂದು ಹಲ್ಲೆಲೂಯ ಹೇಳಿ ಗಟ್ಟಿಯಾಗಿ. ನಾನು ಹೇಳಿ ನಿಮ್ಮ ಹತ್ರ ಏನು ಮಾಡೋದು? ನಮ್ಮ ಹಣೆ ಬರ ಹಿಂಗೇನೆ ಇಲ್ಲ ಕಡೆ ಸಹ ನಾವೇ ಹೇಳ್ಬೇಕ್ರಿ, ನೀವು ಹೇಳೋದಿಲ್ಲ. ಒಂದು ಸ್ತೋತ್ರ ಮಾಡ್ರಿ, ಸ್ತೋತ್ರ, ಕೈ ಎತ್ತು, ಚಪ್ಪಳೆ ಹೊಡಿರಿ, ಚಪ್ಪಳೆ. ನಾವು ಹೇಳಿಲ್ಲ ಅಂದರೆ ಈ ಗೊಮ್ಮಟೇಶ್ವರಗಳು ಗೊತ್ತಾಗೋದು ಏನು ನೀವು ಇದಿರಲ್ಲ ಅಂತ ಗೊತ್ತಾಗೋದಿಲ್ಲ. ಹಲ್ಲೆಲೂಯ. ಹಾಗೆ ದೇವರ ವಾಕ್ಯ ಪ್ರಸಂಗಿಸುವಾಗ ಏನಾಯ್ತಲ್ಲಿ? ರೆಸ್ಪಾನ್ಸ್ ಶುರುವಾಯಿತು. ಯಾರು ರೆಸ್ಪಾನ್ಸ್ ಮಾಡ್ತಿದ್ದಾರೆ? ಮೂಳೆಗೆ ಏನಂತ ರೆಸ್ಪಾನ್ಸ್, ಹೆಂಗೆ ರೆಸ್ಪಾನ್ಸ್ ಮಾಡ್ತವೆ? ಟಕ ಟಕ. ಅಲ್ಲಿ ಕಾಲು ಬಿದ್ದಿತ್ತು, ಅಲ್ಲಿ ಕೈ ಬಿದ್ದಿತ್ತು, ಅಲ್ಲಿ ಮೂಳೆ ಬಿದ್ದಿತ್ತು, ಅಲ್ಲಿ ಕುತ್ತಿಗೆ ಬಿದ್ದಿತ್ತು, ಅಲ್ಲಿ ತಲೆ ಬಿದ್ದಿತ್ತು, ಅಲ್ಲಿ ಇನ್ನೊಂದೇನೋ ಬಿದ್ದಿತ್ತು. ಎಲ್ಲ ಟಕ ಟಕ ಶಬ್ದವಾಗ್ತದೆ. ಯೋಚನೆ ಮಾಡಿ, ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ. ಯೋಚನೆ ಮಾಡಿ, ಒಂದು ಮೂಳೆಗಳೇ ದೇವರ ವಾಕ್ಯವನ್ನು ಕೇಳಿ ಇಷ್ಟು ಪ್ರತಿಕ್ರಿಯೆ ಮಾಡ್ತಿದ್ದಾವಂದರೆ, ಮೂಳೆಗಿಂತ ಹೆಚ್ಚಿನವರಾದ ನೀವು, ದೇವರನ್ನು ಅರಿತುಕೊಂಡಂಥ ನೀವು, ದೀಕ್ಷಾಸನ ತೆಗೆದುಕೊಂಡಂಥ ನೀವು, ದೇವರ ವಾಕ್ಯ ಓದಕ್ಕೆ ಬರುವಂಥ ನೀವು, ಪ್ರಾರ್ಥನೆ ಮಾಡ್ಲಿಕ್ಕೆ ಬರುವಂಥ ನೀವು, ಯೇಸು ಕ್ರಿಸ್ತ ನಿಜ ದೇವರ ತಿಳ್ಕೊಂಡ ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಿಮ್ಮ ಆಶೀರ್ವಾದ ಹೇಗೆ ಬರೋಕ್ಕೆ ಸಾಧ್ಯವಿದೆ? ಕಮಾನ್ ಸ್ಪೀಕ್. ಹೇಗೆ ಬರ್ತತೆ? ನೀವು ರೆಸ್ಪಾನ್ಸ್ ಮಾಡಬೇಕು ದೇವರ ವಾಕ್ಯಕ್ಕೆ. ಅಂದ್ರೆ ಅರ್ಥ ಆ ವಾಕ್ಯವನ್ನು ರಿಸೀವ್ ಮಾಡಬೇಕು. ದೇವರ ವಾಕ್ಯ ಏನು ಮಾಡಬೇಕು? ದೇವರ ವಾಕ್ಯ ಹೇಳ್ತೈತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ ಏನು ಬೇಕಾದರೂ ಕೇಳ್ರಿ ದೇವ್ರು ಕೊಡ್ತಾನೆ. ಏನು ಬೇಕಾದರೂ ಕೇಳ್ರಿ ದೇವ್ರು ಕೊಡ್ತಾನೆ. ಅಲ್ಲೂ ಏನಾರೇ ಆಗಲಿ, ಬಟ್ ಕೇಳುವಾಗ ಕರೆಕ್ಟಾಗಿ ಕೇಳಬೇಕು. ಭಾಳ ಜನ ತಪ್ಪು ಕೇಳ್ತಾರೆ, ಸ್ವಾಮಿ ನನಗೊಂದು ಕಾರ್ ಕೊಡು ದೇವಲ್ಲ, ಕಾರ್ಲ ಬೈಕ್. ಸ್ವಾಮಿ ನನಗೊಂದು ಬೈಕ್ ಕೊಡು ದೇವ್ರೆ, ನನಗೊಂದು ಬೈಕ್ ಕೊಡು. ನಾನು 5 ವರ್ಷ ಆಯ್ತು ದೇವ್ರಂಗೊಂದು ಬೈಕ್ ಕೊಟ್ಟಿಲ್ಲ, ಇನ್ನೂ 50 ವರ್ಷ ಪ್ರೇಯರ್ ಮಾಡಿದ್ರೆ ಹಿಂಗೆ ಬೈಕ್ ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ, ಯಾವ ಬೈಕ್ ಬೇಕು ಅಂತ ಕೇಳಬೇಕು ನೀನು. 20 ನಮೂನಿ ಕಂಪನಿ ಬೈಕ್ ಅದಾವೆ, ಯಾವ ಬೈಕ್ ಕೊಟ್ರೆ ನೀನು ಯಾವ ಬೈಕ್ ಬೇಕು ಅಂತ ದೇವ್ರ ಹತ್ರ ಕರೆಕ್ಟಾಗಿ ಹೇಳಬೇಕು. ನಂಗೆ ಬೈಕ್ ಕೊಡು ದೇವ್ರೆ, ನಂಗೆ ಬೈಕ್ ಕೊಡು. ಕರೆಕ್ಟಾಗಿ ಹೇಳ್ಬೇಕು, ಕರೆಕ್ಟಾಗಿ ಹೇಳಬೇಕು. ನೀವು ಒಂದು ಶೋರೂಮಿಗೆ ಹೋಗಿ ಒಂದು ಬೈಕ್ ಕೊಡಪ್ಪ, ಒಂದು ಬೈಕ್ ಕೊಡೋದು ಕೊಟ್ಬಿಡ್ತಾನೆ ಅವ್ನು ನಿಮಗೆ ಯಾವ ಬೈಕ್ ಬೇಕು, ಯಾವ ಕಲರ್ ಬೇಕು, ಎಷ್ಟು CC ಬೇಕು, ಅವೆಲ್ಲ ಡೀಟೇಲ್ಸ್ ಕೊಡ್ಬೇಕು ತಾನೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ಅದೇ ಥರ ನೀವು ಸೀರೆಗಾಗಿ ಪ್ರಾರ್ಥನೆ ಮಾಡುವಾಗ ನಿಮಗೆ ಯಾವ ಸೀರೆ ಬೇಕಂತ, ಸ್ವಾಮಿ ನಂಗೆ ಕ್ರಿಸ್ಮಸ್ ಬಂದು ಸ್ವಾಮಿ ನಮಗೆ ಸೀರೆ ಬೇಕು, ಯಾವ್ದು ಹೊರಗೆ ಸೀರೆ ಕೊಟ್ಟು ಉಟ್ಕೊಂತೀರಿ ನೀವು? ಜರ್ತಾರಿ ಸೀರೆ ಬೇಕು ಅಂತ ಕೇಳಬೇಕು ನೀವು, ರೇಷ್ಮೆ ಸೀರೆ ಬೇಕಂತ ಕೇಳಬೇಕು. ನೀವೇನು ಬೇಕು ಅಂತ ದೇವ್ರಿಗೆ ಏನು ಮಾಡಬೇಕು? ಹೂರಿ, ಸುಮ್ಮನೆ ಪ್ರೇಯರ್ ಮಾಡಬಾರ್ದು. ಗಾಳಿ ಸಂಗಡ ಗುದ್ದಾಡ್ದಂಗೆ ಡಿಶಿಮ್ ಕುದ್ದು ಆದರೆ ಗಾಳಿ ಸಿಗಲ್ಲ. ಪ್ರಾರ್ಥನೆ ಮಾಡುವಾಗ ಬರೀ ಪರಿಪಕ್ವತೆಯಿಂದ ಪ್ರಾರ್ಥನೆ ಮಾಡಬೇಕು. ಮತ್ತು ಪ್ರಾರ್ಥನೆ ಬಿಟ್ಟು ಆ ಕಡೆ ಏನು ಮಾಡಬಾರ್ದು, ಅಗಲಾಡಬಾರ್ದು. ನೀವು ಉತ್ತರ ಸಿಗೋವರೆಗೂ ಅದನ್ನೇ ಕೇಳ್ತಿರ್ಬೇಕು. ಈಗ ನೀವು ಬಜಾಜ್ ಗಾಡಿ ಕೇಳ್ತೀರಿ, ಯಾರೋ ಬಂದು ಕೇಳಿದ್ರು, ಇವ್ರು ಬಂದು ಫಸ್ಟ್ ಬಜಾಜ್ ಗಾಡಿ ಸೇರಿಲ್ಲ, ನೀವು ಯಮಾ ತಗೊಳ್ಳಿ. ಸ್ವಾಮಿ ನಂಗೆ ಯಮಾ ಬೇಕು. ಯಾವನ ಮತ್ತೊಬ್ಬನ ಮಂತ್ರಿ ಯಮಾ ಸರಿ ಇಲ್ಲ, ಫಸ್ಟ್ ನೀವು ಹೊಂಡ ಗಾಡಿ ತಗೊಳ್ಳಿ, ಹೊಂಡ ಬೇಕು. ಅವಾಗಿದೆ ಹೋಗ ಹುಚ್ಚು ನನ್ನ ಮಗನೇ ತಂದು, ನಿನ್ನ ಬುದ್ಧಿ ನಿನ್ನ ಕೈಯಲ್ಲೇ ಇಲ್ಲ, ನೀನು ತೊಗೊಂಡು ನೆತ ಮಾಡ್ತೀವಿ. ಅಲ್ಲ ಹೌದಿಲ್ಲ? ಯಾವಾಗಲೂ ದೇವ್ರ ಹತ್ರ ಚೊಕ್ಕ. ನಿಮ್ಮ ಮಕ್ಕಳಿಗಾದರೂ ಅಷ್ಟೇ, ಹೌದಾ? ಈಗ ಅಂಗಡಿ ಕರ್ಕೊಂಡು ಹೋದಾಗ ನಿಮ್ಮ ಮಕ್ಕಳು, ಮಮ್ಮಿ ನಂಗೆ ತಿಂಡಿ ಕೊಡಿಸು ಅಂದಾಗ ನೀವೇನಂತೀರಿ? ಕೊಡಿಸ್ತೀರಾ? ಕೊಡಿಸಲ್ಲ. ಏನಂತ ಕೇಳ್ತೀರಿ? ಯಾವ ತಿಂಡಿ ಬೇಕು, ಹೌದಾ?
ಯಾವ ತಿಂಡಿ ಬೇಕು, ಯಾವ ಶರ್ಟ್ ಬೇಕು, ಯಾವ ಪ್ಯಾಂಟ್ ಬೇಕು, ಯಾವ ಕಂಪ್ನೀಸ್ ಬೇಕು, ನೂರಾರು ಕಂಪ್ನಿಗಳಿದ್ದಾವೆ. ಯಾವುದೊಂದು ಮಾರ್ಗೆ ಅಂಗಿ ಬಸ್ ಸ್ಟ್ಯಾಂಡ್ನಾಗ ತಿರುಗಾಡ್ದಾಗ ಹಮಲಿ ಕೆಲಸ ಮಾಡೋರು ಅಂತಂಗಿ ಹಾಕೊಂತೀರಿ, ನೀವು ಹಾಕಲ್ಲ ತಾನೆ? ಅದೇ ಥರ ದೇವರ ಹತ್ರ ಬಂದು ಕೇಳುವಾಗ ತುಂಬ ಚಾಣಕ್ಷತನದ ಕೇಳಬೇಕು. ಯಾಕಂದರೆ ದೇವರು ದಡ್ಡ ಅಲ್ಲ, ದೇವರು ತುಂಬ ಸೂಕ್ಷ್ಮವಾದಂಥ ದೇವರು. ಅವ್ರ ಹತ್ರ ಕೇಳುವಾಗ ದಟ್ ಮಸ್ಟ್ ಬಿ ವೆರಿ ಸೆನ್ಸಿಬಲ್ ಆಗಿ ಕೇಳಬೇಕು. ದೇವರು ಕೇಳಿದ ತಕ್ಷಣ ರಪ್ಪ ಅಂತ ಕೊಟ್ಬಿಡ್ಬೇಕು ನಿಮಗೆ. ಹಲ್ಲೆಲೂಯಾ. ನಾನು 93ನೇ ಇಸ್ವಿಯಲ್ಲಿ ಸೇವೆಗೆ ಬಂದೆ. ನಾನು ದೇವ್ರ ಹತ್ರ ಕೇಳಿದೆ, ದೇವ್ರ ನನಗೊಂದು ಓಡಾಡಿ ಸಾಕಾಗಿದೆ, ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಕೊಡಪ್ಪ ಅಂದೆ. ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಕೊಟ್ಟರು. ಆ ಸೈಕಲ್ ಓಡಿಸಿ ಸೊಂಟನೇ ಬಿದ್ದೋಗ್ಬಿಡ್ತು. ದೇವರೇ ಭಾಳ ಕಷ್ಟ ಆಗಿದೆ, ಒಂದು ಸೆಕೆಂಡ್ ಹ್ಯಾಂಡ್ MIT ಕೊಡು ಅಂದೆ. ಸೆಕೆಂಡ್ ಹ್ಯಾಂಡ್ MIT ಕೊಟ್ಟರು. MIT ಓದಾದ್ಮೇಲೆ ಅದು ಸ್ವಲ್ಪ ಹಿಂಗೆ ಹತ್ತು ಕೂತ್ಕೊಂಡು, ಸ್ವಾಮಿ ನನಗೆ ಸೆಕೆಂಡ್ ಹ್ಯಾಂಡ್ ಫಾರೆಸ್ಟ್ ಚಾಂಪಿಯನ್ ಕೊಡು ಅಂದೆ. ಸೆಕೆಂಡ್ ಹ್ಯಾಂಡ್ ಫಾರೆಸ್ಟ್ ಚಾಂಪಿಯನ್ ಕೊಟ್ಟರು. ಆ ಫಾರೆಸ್ಟ್ ಚಾಂಪಿಯನ್ ಹೆಂಗಪ್ಪ ಅಂದರೆ, ಮಳೆ ಬಂದರೆ ನಿಲ್ತೈತೆ, ಬಿಸಿಲು ಬಂದರೆ ಓಡ್ತೈತೆ. ಮಳೆ ಬಂದರೆ ನಿಲ್ತೈತೆ, ಬಿಸಿಲು ಬಂದರೆ ಓಡ್ತೈತೆ. ಆವಾಗ ಹೇಳಿದೆ, ದೇವರೇ ಈ ಫಾರೆಸ್ಟ್ ಚಾಂಪಿಯನ್ ಸವಾಸನೆ ಬೇಡ ಸ್ವಾಮಿ, ಒಂದು ಸೆಕೆಂಡ್ ಹ್ಯಾಂಡ್ ಮಾರುತಿ 800 ಕೊಡು ಅಂದೆ. ಸೆಕೆಂಡ್ ಹ್ಯಾಂಡ್ ಮಾರುತಿ 800 ಕೊಟ್ಟರು. ಆ 800 ಏನು ಮಾಡಿದೆ, 85,000 ಕೊಟ್ಟು 800 ತೊಗೊಂಡೆ. 35,000 ರೂಪಾಯಿ ಖರ್ಚು ಮಾಡಿದೆ, 65,000 ರೂಪಾಯಿಗೆ ಮಾರಿದೆ. ಎಷ್ಟು ಲಾಸ್. ಆಗ ದೇವ್ರ ಅದೇ, ಸ್ವಾಮಿ ಹಳೆ ಗಾಡಿ ಸವಾಸನೆ ಬೇಡಪ್ಪ, ಒಂದು ಹೊಸ ಕಾರ್ ಕೊಡು ಸ್ವಾಮಿ, ವ್ಯಾಗನರ್, ಒಂದು ಆಲ್ಟೋ ಅಂದೆ. ಆಲ್ಟೋ ಗಾಡಿ ಕೊಟ್ಟರು. ಆಲ್ಟೋ ಗಾಡಿ ತಗೊಂಡು ನಾನು ಒಂದು ಕಡೆ ಪ್ರೇಯರಿಗೆ ಹೋದೆ, ಗದಗಿಗೆ ಅಂತ. ನಿಮ್ಮ ತಾಗ ಯಾವುದೇ ಎಮ್ಮೆ ಬಂದು ನಮ್ಮ ಗಾಡಿ ಗುದ್ದಿ ಗಾಡಿ ಡೋರ್ ಚೆಕ್ ಮಾತು, ಸ್ವಾಮಿ ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲ, ಈ ಗಾಡಿನೇ ಬೇಡ, ಒಂದು ವ್ಯಾಗನರ್ ಕೊಡು ಸ್ವಾಮಿ ಅಂದೆ. ಒಂದು ಹೊಸ ವ್ಯಾಗನರ್ ಕೊಟ್ಟರು. ಆ ವ್ಯಾಗನರ್ ಇಟ್ಕೊಂಡು ಸ್ವಲ್ಪ ಸುಮಾರು ಓಡಿಸ್ಮೇಲೆ, ಸ್ವಾಮಿ ಸಣ್ಣ ಗಾಡಿ ಆಯ್ತು, ಇನ್ನೊಂದು ದೊಡ್ಡ ಗಾಡಿ ಕೊಡು, ಶಿಫ್ಟ್ ಅಂತೇಳಿ ಶಿಫ್ಟ್ ಗಾಡಿ ಕೊಡು. ಏನು ಕೇಳ್ತಾರೋ ಅದು ಕೊಡ್ತಾರೆ. ಏನು ಕೇಳ್ತಾರೋ ಆ ದೇವ್ರು ಏನು ಮಾಡ್ತಾರೆ, ಕೊಡ್ತಾರೆ. ಈಗ ನಾನು ದೇವರು, ಇವನು ಭಕ್ತ ಅಂತ ಇಟ್ಕೊಳ್ರಿ. ಈಗ ಇವನು ಭಕ್ತ, ಕುತ್ಕೊಳ್ಳೋ. ಹೇಳಿ 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 ಕುತ್ 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 ಕುತ್ಕೊಳ್ಳೋ. ಮಲ್ಕ 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 ಮಲ್ಕ. ಹೇಳಿ 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 ಹೇಳಿ. ಸ್ವಲ್ಪ ಜಿಗಿ ಹಾರು 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 ಹಾರು. ಕೈ ಎತ್ತು, ಕಾಲು ಹಿಂಗೆ ಮಾಡು, ಹಿಂಗೆ ಮಾಡು. ನೋಡಿ ದೇವ್ರು ಹೆಂಗೆ ಹೇಳ್ತಾನೆ, ನೀನು ಹಂಗೆ ಮಾಡಿದ್ರೆ ನೀನು ಹೇಳ್ದಂಗೆ ದೇವ್ರು ಕೇಳ್ತಾನೆ. ಹಲ್ಲೆಲೂಯಾ. ನೀ ಮಾತ್ರ ಯಾರ ಮಾತು ಕೇಳಲ್ಲ, ನೀನು ಮಾತು ದೇವ್ರು ಕೇಳ್ತಾನೆ. ಹಾಂ, ಒಂದು ಉಪವಾಸ ಪ್ರೇರಿಗೆ ಬರಲ್ಲ ನೀನು, ಒಂದು ಸರಿಯಾಗಿ ಭಾನುವಾರ ಆರಾಧನೆಗೆ ಬರಲ್ಲ, ಒಂದು 10 ರೂಪಾಯಿ ಕಾಣಿಕೆ ಕೊಡೋದಿಲ್ಲ, ಒಂದು ಮನೆ ಕುಟೆ ಇಟ್ಕೊಳಲ್ಲ, ಒಂದು ಸತ್ಕಾರ ಸನ್ಮಾನ ಮಾಡಲ್ಲ, ಒಂದು ಚರ್ಚ್ನವ್ರಿಗೆ ಒಂದು ಊಟ ಹಾಕಲ್ಲ, ಪಾಸ್ಟ್ರ್ ಒಂದು ಮನೆ ಕರೆಯಲ್ಲ, ಒಂದು ಪಾಸ್ಟ್ರಿಗೆ ಒಂದು ಏನು ಗಿಫ್ಟ್ ಕೊಡೋದಿಲ್ಲ, ಪಾಸ್ಟ್ ಗಂಟ್ರೆ ದೂರ ಇಟ್ಕಂದು ಫೋನಲ್ಲೇ ಎಲ್ಲ ಹಾಯ್ ಬಾಯ್ ಅಂತ ನೀನು ಕೇಳ್ತಾನೆ ಕೊಡೋಕೆ ದೇವ್ರಿಗೆ ಅದು ಹುಚ್ಚಿಡಿದ ಕೊಡಲ್ಲ. ಕೊಡಲ್ಲ ದೇವರು ಕೊಡಲ್ಲ. ನೀ ಏನು ಬಿತ್ತುತ್ತೀಯೋ, ನೀ ಏನು ಬಿತ್ತುತ್ತೀಯೋ ಆಶೀರ್ವಾದ ಬರ್ಬೇಕು ಅಷ್ಟೇ ಅಲ್ಲ. ಕೆಲವ್ರು ಇದ್ದಾರೆ 100 ರೂಪಾಯಿ ಕೊಟ್ಟು, ಸ್ವಾಮಿ ಬರ್ರಿ ಬರ್ರಿ ಎದ್ದು ಬರ್ರಿ 100 ರೂಪಾಯಿ ಕೊಡ್ತಾರೆ. ಪಾಸ್ಟರ್ 50,000 ಅಂತ ಇಟ್ಕೊಳ್ರಿ ಇದು ಅಂತಾರೆ. ಏನು ಹುಚ್ಚಿಡ್ತೈತೆ ಅಂತ ಇಟ್ಕೊಳಕ್ಕೆ 50,000 ಅಂತ ಇಟ್ಕೊಳಕ್ಕೆ 100 ರೂಪಾಯಿ. ಕೊಟ್ಟಿದ್ದು ಎಷ್ಟು ರೂಪಾಯಿ? 100 ರೂಪಾಯಿ. ಹೇಳಿದೆ ಎಷ್ಟು? 50,000 ರೂಪಾಯಿ. ನಮ್ಮೂರೊಬ್ಬ ನಮ್ಮ ಚರ್ಚಿಗೆ ಒಬ್ಬರು ಬರ್ತಾರೆ 500 ರೂಪಾಯಿಗೆ. ಅವನು ಹಂಗೇನೆ ಬಂದು ಭಾಳ ಭಕ್ತಿ ಹಿಂಗೆ ಇಟ್ಕೊಂಡು ಒಂದು 100 ರೂಪಾಯಿ ಅಷ್ಟೇ 1 ಕೋಟಿ ಅಂತ ಇಟ್ಕೊಳ್ರಿ ಅಂತಾನೆ. ನಾನು ಅದನ್ನು ಹುಚ್ಚಿಗೆ ಸಿಗ್ತೈತೆ ನಿಂಗೂ ನಂಗೆ ಇಬ್ಬರಿಗೂ ಅಂತ ಹೇಳ್ತಾರೆ. ಹಾಗೆ ಕೆಲವರು ಕೊಡೋದು 50 ರೂಪಾಯಿ ದೇವರಿಗೆ, ಕೇಳೋದು 5 ಲಕ್ಷ ಕೊಟ್ರಿ ಅಂತ ಕೇಳ್ತಾರೆ. 50 ಕೊಟ್ಟು ಎಷ್ಟು ಕೇಳ ದೇವ್ರ ಹತ್ರ? 5 ಲಕ್ಷ ಕೊಡಲ್ಲ ದೇವರು. ಹಲ್ಲೆಲೂಯಾ. ನೀ ಏನು ಬಿತ್ತುತ್ತೀಯೋ ಅದನ್ನೇ ಕೊಡ್ತಾರೆ. ರೆಸ್ಪಾನ್ಸ್ ಮಾಡಬೇಕು. ಅವಾಗ ಟಕ ಟಕ ಏನಾಯ್ತು, ಇಲ್ಲಿ ಶಬ್ದವಾಯ್ತು. ಶಬ್ದವಾದಾಗ ಏನಾಯ್ತು, ಮುಂದೆ ಹಾಗೆ ಹೋದ್ರೆ ಕಂಟಿನ್ಯೂ ಮಾಡಿರಿ. ಟಕ ಟಕ ಎನ್ನುತ್ತಾ ಎಲುಬುಗಳಿಗೆ ಜೋಡಣೆಯಾದವು. ನೋಡಿದ್ರೆ ಎಲುಬುಗಳಿಗೆ ಜೋಡಣೆ ಆಯ್ತು. ಈಗ ಒಂದು ಲೆವೆಲ್ಗೆ ಬಂದು, ಫಸ್ಟ್ ಲೆವೆಲ್ ಒಂದು ಪ್ರಸಂಗ ಮುಗೀತು. ಆಗ ಪ್ರಸಂಗ ಎಲ್ಲ ಮಾಡಾದ್ಮೇಲೆ ಏಜ್ಗೆ ಚಾ ಕುಡಿಯೋಕೆ ಹೋಗಿರ್ಬೋದು, ಅಥವಾ ಸ್ನ್ಯಾಕ್ಸ್ ತಗೊಳಕ್ಕೆ ಹೋದ್ನೇನೋ. ದೇವ್ರ ಹತ್ರ ಬಿಟ್ಟಿಲ್ಲ, ಮತ್ತೆ ಕರೆದ, ಬಾಯಲ್ಲಿ ಅಂತ ಕರೆದ. ಏನು ಸ್ವಾಮಿ, ಮುಗ್ದಿಲ್ಲ ಪ್ರಸಂಗ, ಏನು ಪ್ರಾರ್ಥನಾ ಸಭೆ ರಿವೈವಲ್ ಮೀಟಿಂಗ್ ಇನ್ನೂ ಮುಗ್ದಿಲ್ಲ, ಭಕ್ತ ಸಂಜೆನೂ ಕೊಟ್ಟೇನು ಮುಗ್ದಿಲ್ಲ, ಇನ್ನೊಂದು ಪ್ರಸಂಗ ಮಾಡಿ. ಇನ್ನೊಂದು ಪ್ರಸಂಗ ಶುರುವಾಯ್ತು, ಇನ್ನು ಮುದ್ದು ಹೋದ್ರಿ. 2ನೇ ಪ್ರಸಂಗ. ಹಾಂ 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 ಹರಡಿಕೊಂಡವು, ಚರ್ಮ ಮೇಲೋದಕ್ಕೆ ಆಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಇದು ಫಸ್ಟ್ ಪ್ರಸಂಗ. ಇಲ್ಲಿ ಮುಗೀತು. ಇಲ್ಲಿ ಮುಗಿದುಕೊಳ್ಳಿ ಸುಮ್ಮನಾಗಿಲ್ಲ. ನೋಡ್ರಿ, ನೆನ್ಪಿಟ್ಕೊಳ್ರಿ, ದೇವರು ಯಾವಾಗಲೂ ಸಹ ನಿಮ್ಮನ್ನ ಪರಿಪೂರ್ಣವಾಗಿ ಆಶೀರ್ವಾದ ಮಾಡದೆ ಹೊರತು ನಿಮ್ಮನ್ನು ಅರ್ಧಕ್ಕೆ ಬಿಟ್ಟು ದೇವರು ಓಡೋಗಲ್ಲ. ಹಲ್ಲೆಲೂಯಾ. ಪರಿಪೂರ್ಣವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿ ನೀನು ಸಾಕಪ್ಪ ಅನ್ನೋ ತೃಪ್ತಿ ಆದಮೇಲೆ ದೇವರು ನಿನ್ನನ್ನು ಬಿಟ್ಟು ಅರ್ಗಾಗೋದು. ಹಲ್ಲೆಲೂಯಾ. ನೀನು ತಿಳ್ಕೊಂಬೇಡ, ಜಾಕೆಟ್ ಕೊಟ್ಟರೆ ದೇವ್ರು ಸೀರೆ ಕೊಡಲ್ಲ, ಸೀರೆ ಕೊಟ್ಟರೆ ಲಂಗ ಕೊಡಲ್ಲ, ಶರ್ಟ್ ಕೊಟ್ಟರೆ ಪ್ಯಾಂಟ್ ಕೊಡಲ್ಲ, ಪ್ಯಾಂಟ್ ಕೊಟ್ಟರೆ ಬನಿಯನ್ ಕೊಡಲ್ಲ, ಅನ್ನ ಕೊಟ್ಟರೆ ಸಾರು ಕೊಡಲ್ಲ, ಸಾರು ಕೊಟ್ಟರೆ ಪಲ್ಯ ಕೊಡಲ್ಲ, ಮೀನು ಕೊಟ್ಟರೆ ಮಾಂಸ ಕೊಡಲ್ಲ ಅನ್ಬೇಡ. ನಿನಗೆ ತೃಪ್ತಿಕರವಾಗಿ ಬೇಕಾಗಿದ್ದನ್ನು ಎಲ್ಲವನ್ನು ಕೊಡಲು ನಮ್ಮ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಅರ್ಧ ಆಯಿತು, ಅರ್ಧ ಪೋಷನ್ ಮುಗಿತು, ಇನ್ನೊಂದು ಪ್ರಸಂಗ ಶುರುವಾಯ್ತು. ಮುಂದೆ ಓದಿ. ಆತನು ನನಗೆ, ನರಪುತ್ರನೇ, ಮತ್ತೆ 2ನೇ ಪ್ರಸಂಗ ಮಾಡಿ ನಿನಗೆ ಶ್ವಾಸಕ ನೋಡಿ.
ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಯ್ತು. ಈಗ ಮತ್ತೆ ನೀ ಶ್ವಾಸಕ್ಕೆ ನೋಡಿ. ಈಗ ಇಷ್ಟೊಳಗೆ ಎಲುಬುಗಳಿಗೆ ಪ್ರಸಂಗ ಮಾಡಿದೆ, ಇಷ್ಟೊಳಗೆ ಎಲ್ಲ ಎಲುಬುಗಳಿಗೆ ಪ್ರಸಂಗ ಮಾಡಿದೆ. ಎಲುಬುಗಳು ಏನಾಯ್ತು? ನಿನ್ನ ಪ್ರಸಂಗವನ್ನು ಕೇಳಿದ್ರು. ನಿನ್ನ ಪ್ರಸಂಗವನ್ನು ಕೇಳಿ ಪ್ರಸಂಗ ದೊಡ್ಡ ಜೋಡಣೆಯಾಗಿ ಒಂದು ಹತ ಶರೀರ ಆಗಿಬಿದ್ವು. ಅವುಗಳಿಗೆ ಏನಿಲ್ಲ, ಈಗ ಜೀವವಿಲ್ಲ, ಶ್ವಾಸವಿಲ್ಲ. ಈಗ ಸೆಕೆಂಡ್ ಯು ಕ್ಯಾನ್ ಪ್ರೀಚ್ ದ ಬ್ರೆತ್. ಈಗ ಶ್ವಾಸಕ್ಕೆ ಪ್ರಸಂಗ ಮಾಡು. ಏನದ ಪ್ರಸಂಗ? ಶ್ವಾಸವೇ. ನೋಡಿ, ಎಲ್ಲೇ ಶ್ವಾಸ? ಅಲ್ಲಿ ಶ್ವಾಸನೇ ಇಲ್ಲ. ಅಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಇಲ್ಲದೆ ಇರುವುದನ್ನ ಇದೆ ಎಂಬುದಾಗಿ ಕರೆಯುವ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ನಿಮ್ಮ ಹತ್ರ ಏನಿಲ್ವೋ ಅದನ್ನು ದೇವರು ಕೊಡ್ತಾನೆ. ಹಲ್ಲೆಲೂಯ. ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಮನೆ ಇಲ್ಲದೆ ಇರ್ಬೋದು, ಏನೇ ಇಲ್ಲದೆ ಇರ್ಬೋದು, ಜಸ್ಟ್ ದೇವರ ವಾಕ್ಯವನ್ನು ರಿಸೀವ್ ಮಾಡಿಕೊಂಡು ನೀವು ಆ ಪ್ರಕಾರ ನಡೀರಿ. ನಡೆದಿಲ್ಲ ಅಂದರೆ ನಾ ಅರ್ಧ ಮೀಸೆ, ಅರ್ಧ ಗಡ್ಡ, ಅರ್ಧ ತಲೆ ಬಳಸ್ಕೊಂಡ್ಬಿಡ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ಅಷ್ಟು ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ದೇವರ ವಾಕ್ಯ ಹೇಳ್ತಾ ಪೌಲ ಹೇಳ್ತಾರೆ, ಸುವಾರ್ಥ ವಿಷಯದಲ್ಲಿ ನಾನೇನು ಮಾಡಲ್ಲ, ನಾಚಿಕೊಳ್ಳುವುದಿಲ್ಲ. ಯಾಕಂದ್ರೆ ಇದು ದೇವರ ಶಕ್ತಿಯಾಗಿದೆ. ಇಟ್ ಈಸ್ ದ ಪವರ್ ಆಫ್ ಗಾಡ್. ಹಲ್ಲೆಲೂಯಾ. ದೇವರ ವಾಕ್ಯ ದೇವರ ಶಕ್ತಿಯಾಗಿದೆ. ಎಷ್ಟು ಶಕ್ತಿ ಇದೆ ಅಂದರೆ, ನಿನ್ನನ್ನು ಬದಲಾಯಿಸಿ, ನಿನ್ನನ್ನು ಬಲಪಡಿಸಿ, ನಿನ್ನ ಕುಟುಂಬವನ್ನು ಸದೃಢಗೊಳಿಸಿ, ನೀನು ಸತ್ತ ಮೇಲೆ ನಿನ್ನ ಸ್ವರ್ಗವನ್ನು ತೆಗೆದುಕೊಂಡು ಹೋಗಿ ನೀನು ಬಿಟ್ಟು ಹೋಗುವಂಥ ನಿನ್ನ ಹೆಂಡತಿ ಮಕ್ಕಳಿಗೆ ಸಾಕುವಷ್ಟು ಶಕ್ತಿ ಹೊಂದಿದೆ ಈ ದೇವರ ವಾಕ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಶಕ್ತಿ ಹೊಂದಿದೆ. ಎರಡನೇ ಪ್ರಸಂಗ ಶುರುವಾಯಿತು. ಯೆಹೋವನೇ, ಯೆಹೆಜ್ಕೇಲ ನರಪುತ್ರರೇ, ಈ ಶ್ವಾಸಕ್ಕೆ ನೋಡಿ. ಮುಂದೆ ಹೋದ್ರಮ್ಮ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಚತುರ್ದಿಕ್ಕುಗಳಿಂದ ಗಾಳಿ ಬೀಸಿ ಹತ ಶರೀರಗಳ ಮೇಲೆ ಬದುಕುವಂತೆ ಅವುಗಳ ಮೇಲೆ ಸುಳಿ. ನೋಡಿ, ಶ್ವಾಸಕ್ಕೆ ಹೇಳ್ತಾರೆ. ಶ್ವಾಸ ಎಲ್ಲೈತೆ ಇರೋ ದೇವರಿಗೆ ಗೊತ್ತು. ಯೆಹೆಜ್ಕೇಲನಿಗಂತೂ ಗೊತ್ತಿಲ್ಲ ಶ್ವಾಸ ಎಲ್ಲೈತೆ ಅಂತ. ಆದರೆ ದೇವರು ಹೇಳ್ತಾರೆ, ಯೆಹೆಜ್ಕೇಲನೇ, ಈಗ ಶ್ವಾಸಕ್ಕೆ ನೋಡಿ ಅವನು ಪ್ರಸಂಗ ಮಾಡ್ತಾರೆ. ಶ್ವಾಸವೇ, ಯೆಹೋವನ ಮಾತನ್ನು ಕೇಳು. ಚತುರ್ದಿಕ್ಕುಗಳಿಂದ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, 4 ದಿಕ್ಕುಗಳಿಂದ ಗಾಳಿ ಬೀಸಿ ಹತ ಶರೀರಗಳ ಮೇಲೆ ಸುಳಿ. ಒಂದೇ ವರ್ಡ್, ಜಸ್ಟ್ ಒನ್ ವರ್ಡ್. ನಿಮ್ಮ ಜೀವಿತ ಬದಲಾಗಬೇಕಾದ್ರೆ, ನಿಮ್ಮ ಕುಟುಂಬ ಬದಲಾಗಬೇಕಾದ್ರೆ, ನಿಮ್ಮ ಪರಿಸ್ಥಿತಿ ಬದಲಾಗಬೇಕಾದ್ರೆ 1,000 ಪ್ರಸಂಗ ಅವಶ್ಯಕತೆ ಇಲ್ಲ. ಒಂದು ಪ್ರಸಂಗದಲ್ಲಿ ಒಂದು ವರ್ಡನ್ನು ನೀವು ಕರೆಕ್ಟಾಗಿ ಅನುಸರಣೆ ಮಾಡಿದ್ರೆ ಅಂದರೆ ಯುವರ್ ಲೈಫ್ ವಿಲ್ ಚೇಂಜ್. ಹಲ್ಲೆಲೂಯಾ. 100,000 ಮೆಸೇಜ್ ಅವಶ್ಯಕತೆ ಇಲ್ಲ. ಯೂಟ್ಯೂಬು ಅಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸೇವಕರು ಹೇಳುವ ಪ್ರಸಂಗವನ್ನು ನೀವು ಕೇಳಿ ಅದನ್ನು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಲೈಫ್ ವಿಲ್ ಚೇಂಜ್. ಒಂದೇ ಪ್ರಸಂಗ, ಇಲ್ಲಿ 100 ಪ್ರಸಂಗ ಅಲ್ಲ. ಒಂದೇ ಪ್ರಸಂಗಕ್ಕೆ ಒಣಗಿದ ಎಲುಬುಗಳಿಗೆ ಶಕ್ತಿ ಬಂತು. ಎರಡನೇ ಪ್ರಸಂಗಕ್ಕೆ ಏನಾಯ್ತು ನೋಡಿ, ಹತ ಶರೀರಗಳ ಮೇಲೆ ಸುಳಿ ಎಂಬುದಾಗಿ ಹೇಳಿದಾಗ ಮುಂದೆ ಅವುಗಳ ಮೇಲೆ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ. ಎಸ್, ದೇವ ನನಗೆ ಅಪ್ಪಣೆ ಕೊಟ್ಟ ನಾ ಪ್ರಸಂಗ ಮಾಡ್ತೀನಿ. ನೀವು ಬೈದ್ರೆ ಯಾರಿಗೆ ಬೈಬೇಕೀಗ? ಯಾರಿಗೆ ಬೈಬೇಕು? ನಾನೇ ಬೈದ್ರೆ ಬೆಂಡೆತ್ತಂತ ದೇವರಿಗೆ ಬೈಬೇಕು. ಯಾಕಂದ್ರೆ ಅವ್ನು ಹೇಳು ಅಂತ ನಾನು ಹೇಳಿದೆ, ನಾ ತಪ್ಪಿಸ್ಕೊಂಡ್ಬಿಡ್ತೇನೆ. ಸ್ವಾಮಿ ನೀನು ಹೇಳು ಅಂತ ನಾನು ಹೇಳಿದೆ, ನಂಗೆ ಗೊತ್ತಿಲ್ಲ, ಏನಾರೇ ಮಾಡ್ಕೊ, ನೀನು ಇಷ್ಟ. ಹಲ್ಲೆಲೂಯಾ. ಅಪ್ಪಣೆಯಂತೆ ನಾ ಮಾಡಿದೆ, ನಂದೇನು ತಪ್ಪಿಲ್ಲ ಸ್ವಾಮಿ ಇದ್ರಾಗ ಅಂತಾನೆ. ಯೆಹೆಜ್ಕೇಲ ತಪ್ಪಿಸ್ಕೊಂಡಾಕ್ರೆ ಫಸ್ಟ್ ಸರ್ ತಪ್ಪಿಸ್ಕೊಂಡ, ಇದಕ್ಕೆ ಜೀವ ಬರ್ತದೆ ಅಂದಾಗ ನೀನೇ ಬಲ್ಲೆ ಅಂತ ತಪ್ಪಿಸ್ಕೊಂಡ್ಬಿಟ್ಟ. ಈಗ ಹೇಳ್ತಾನೆ, ಸ್ವಾಮಿ ನುಡಿ ಅಂದೆ, ನಾನು ನುಡಿದ್ಬಿಟ್ಟೆ. ನೀನು ನುಡಿ ಅಂದೆ, ನುಡಿದ್ಬಿಟ್ಟೆ. ನೋಡಿ ಎಷ್ಟು ಸೂಪರ್ ಆಗಿದೆ ಹೊರಡು. ಶ್ವಾಸಕ್ಕೆ ನುಡಿ. ಎರಡನೇ ಪ್ರಸಂಗ, ಎಲುಬುಗಳಿಗೆ ನುಡಿದಾಗ ಒಣಗಿದ ಎಲುಬುಗಳಿಗೆ ಶಕ್ತಿ ಬಂತು, ಜೀವ ಬಂತು. ಹಲ್ಲೆಲೂಯಾ. ಈಗ ಶ್ವಾಸಕ್ಕೆ ಅನೇಕರು ನಿಮ್ಮಲ್ಲಿ ಒಣಗಿದ ಎಲುಬುಗಳಲ್ಲ, ಶ್ವಾಸ ಡೆಡ್ ಬಾಡಿ ಥರ ಇದ್ದೀರ ಅನೇಕರು ನಿಮ್ಮಲ್ಲಿ. ಅಂದರೆ ಜೀವ ಇದೆ, ಯಾತು ಕೊಟ್ಟರು ಪ್ರಯೋಜನ ಇಲ್ಲ, ಏನು ಉಪಯೋಗ ಇಲ್ಲ, 10 ರೂಪಾಯಿ ಲಾಭ ಇಲ್ಲ. ಒಟ್ಟು ಬದುಕಿದ್ದೇವೆ, ಮನೆಗೊಂದು ಜನ ಆಗಿಲ್ಲ, ಮಶಾನಕ್ಕೊಂದು ಹೆಣ ಆಗಲಿಲ್ಲ, ಒಟ್ಟು ಬದುಕಿದ್ದೀವಿ, ಏನೂ ಪ್ರಯೋಜನ ಇಲ್ಲ. ನನಗೂ ಪ್ರಯೋಜನ ಇಲ್ಲ, ನನ್ನಿಂದ ನನ್ನ ಹೆಂಡತಿಗೆ ಪ್ರಯೋಜನ ಇಲ್ಲ, ನನ್ನಿಂದ ನನ್ನ ಮಕ್ಕಳಿಗೆ ಪ್ರಯೋಜನ ಇಲ್ಲ, ನನ್ನಿಂದ ಸಮಾಜಕ್ಕೆ ಪ್ರಯೋಜನ ಇಲ್ಲ, ನನ್ನಿಂದ ಯಾರಿಗೂ ಪ್ರಯೋಜನ ಇಲ್ಲ, ಒಟ್ಟೆ ಬದುಕಿದ್ದೇನೆ. ಎಷ್ಟು ವರ್ಷ? 55 ವರ್ಷ. ಎಮ್ಮೆ ಥರ ವಯಸ್ಸಾಗೈತಿ, ಏನೂ ಉಪಯೋಗ ಇಲ್ಲ, ಏನೇನು ಪ್ರಯೋಜನ ಇಲ್ಲ, ವಯಸ್ಸಾಗೈತಿ. ಎಷ್ಟು ವರ್ಷ ರೀ ಅಣ್ಣಾರ ನಿಮ್ಗಂತ ಹೇಳಿದ್ರೆ ನನಗೆ 80 ವರ್ಷ. ಎಷ್ಟು ಮಕ್ಕಳು? 8 ಮಕ್ಕಳು. ಏನು ಮಾಡಿರಿ? ಏನೂ ಮಾಡಿಲ್ಲ. ಆದರೆ ಮಕ್ಕಳಷ್ಟೇ ಮಾಡ್ಯಾನ, 8 ಮಕ್ಕಳನ್ನ ಏನೇನು ಮಾಡ್ಕೊಂಡಿಲ್ಲ, ವೇಸ್ಟ್ ಬಾಡಿ ಅದು, ಏನೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಅನೇಕ ಹತ ಶರೀರ ಥರ ಇದೆ ಜೀವ, ಒಟ್ಟು ಶರೀರ ಇದೆ, ಬದುಕಿದ್ದಾರಷ್ಟೇ, ಏನು ಪ್ರಯೋಜನ, ಏನು ಲಾಭ ಇಲ್ಲ. ಇನ್ನು ಎಷ್ಟು ಗಂಡಸರಂತೂ ಹಂಗೆ ಇದ್ದೀರಿ. ಏನ್ರಿ ರಾಮಪ್ಪರೇ ನಾಳೆ ಫಂಕ್ಷನಿಗೆ ಬರೆಯೋದ್ರೆ ನಂದೇನಿಲ್ಲ, ನನ್ನ ಹೆಂಡ್ತಿ ಗೊತ್ತು ಅಂತಾನೆ. ರಾಮಪ್ಪ ಯಾರ ತಲೆ ಮೇಲೆ ಆಗ್ತಾನೆ? ನಾನು ಹೆಂಡ್ತಿ ಕೇಳಬೇಕು ಅಂತಾನೆ ಎಲ್ಲದೂ ಅವ್ರಿಗೆ. ಹಲ್ಲೆಲೂಯಾ. ಆದರೆ ಬೈಬಲ್ ಪ್ರಕಾರ ಗಂಡಸೇ ಯಜಮಾನ, ಮನೆ ಯಜಮಾನ. ಅಹಷ್ವೇರೋಷನ ಕಾಲದಲ್ಲಿ ನಾವು ಎಸ್ತೇರಳ ಪುಸ್ತಕ ನೋಡ್ತೇವೆ. ಅಹಷ್ವೇರೋಷನ ಕಾಲದಲ್ಲಿ ಅವನೊಂದು ಡಿಕ್ಲೇರೇಷನ್ ಮಾಡ್ತಾರೆ, ಮನೆ ಯಜಮಾನ ಯಾರಾಗಬೇಕು? ಗಂಡಸೇ ಆಗಬೇಕಂತೆ. ಹಲ್ಲೆಲೂಯಾ. ಆದರೆ ಈ ಯಜಮಾನ ಹೆಂಗೆ ಸಬಬ್?
ಹಾಂ ರೇಷನ್ ಕಾರ್ಡು ಅವರೇ ಮುಂದೆ ಬಂದಾರೆ ಈಗ. ಅದಕ್ಕೆ ಹೆಂಗಸರು ನಾವೇನು ಕಮ್ಮಿ ಅನ್ನಂಗೆ ಆಗ್ಬಿಟ್ಟಾರೆ. ನೀವು ಕಮ್ಮಿ ಇಲ್ಲ, ನೀವೆಲ್ಲ ಜಾಣ್ರೆ, ಹಲ್ಲೆಲೂಯಾ, ನೀವು ಯಾರೂ ಕಮ್ಮಿ ಇಲ್ಲ, ಆದರೆ ನೀವೆಲ್ಲ ಒಳ್ಳೆ ಜನ. ಆದರೆ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಕೇಳಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಾವು ಎಷ್ಟು ಏನು ಮಾಡ್ತೇವೆ ಅಂದರೆ, ಒಬ್ಬನು ಬೀಡಿ ಮಾರ್ತಿದ್ದ ಅಜ್ಜ, ಒಂದು ಇಂಥ ಸಣ್ಣ ಹುಡುಗನ ಕರ್ಕೊಂಡೋಗಿ ಬೀಡಿ ಮಾರ್ತಿದ್ದ. ಏನಂತ ಬೀಡಿ ಮಾರ್ತಿದ್ದಂತೆ, ನಾನು ಬೀಡಿ ಸೇರಿ ನೀವು ಸತ್ತೋಗೋದಿಲ್ಲ, ನೀವು ಬೀಡಿ ಸೇರಿ ನೀವು ಮುದುಕರಾಗೋದಿಲ್ಲ, ನೀವು ಬೀಡಿ ಸೇರಿ ನೀವು ಮುದುಕರಾಗೋದಿಲ್ಲ ಅಂತೇಳಿ ಎಲ್ಲ ಕಡೆ ಮೈಕ್ ಹಾಕಿ ಬೀಡಿ ಮಾರ್ತಾಯಿದ್ದ. ತುಂಬ ಜನರಿಗೆ ಖುಷಿ ಆಗ್ಬಿಡ್ತು, ನಮ್ಮ ಯೌವನಸ್ಥರಿಗೆ ಮುದುಕರೇ ಆಗಲ್ಲ ಅಂದರೆ ಏನು ದುಡ್ಡು ಕೊಟ್ಟು ಸೈದ್ರಂತ ಎಲ್ಲ 2-3 ಕಟ್ಟು ತೊಗೊಂಡು ಬೀಡಿ ತೊಗೊಂಡೋಗ್ಬಿಟ್ರು. ಮನೆಗೆ ಬಂದು ಚೆನ್ನಾಗಿ ದುಡ್ಡು ಲೆಕ್ಕ ಮಾಡ್ತಿರುವಾಗ ಅವ್ರ ಸಣ್ಣ ಮಗ ಒಂದು ಬೀಡಿ ಹಚ್ಕೊಂಬಿಟ್ಟು ಅವ್ರ ಅಪ್ಪನ ಮುಂದೆ. ಯಾಕೆ ಬೀಡಿ ಸೈತಿ ಅಂದರೆ, ಅಪ್ಪ ನೀ ಹೇಳ್ದಲ್ಲಪ್ಪ ಬೀಡಿ ಸೇದ್ರೆ ಮುದುಕರಾಗಲ್ಲ, ಬೀಡಿ ಸೇದ್ರೆ ಮುದುಕರಾಗಲ್ಲ ಅಂತೇಳಿ ಅದಕ್ಕೆ ಹಚ್ಕೊಳ್ಳಿ. ಹಂಗೆ ಅರ್ಥ ಏನಂದರೆ, ಮುದುಕರಾಗಲ್ಲ, ಅರ್ಧ ವಯಸ್ಸಿಗೆ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಾನೆ. ಅವ್ರೇನಾಗಲ್ಲ, ಅರ್ಧ ವಯಸ್ಸಿಗೆ ಟ್ರಿಕ್ಸ್ ನೋಡ್ರಿ. ಮತ್ತು ಹಂಗಾರೆ ಮಾರಕ್ಕೆ ಬಂದರು, ನಮ್ಮ ಕಡಲೆಕಾಯಿ ತಿನ್ನಿರಿ, ನೀವು ಮುದುಕರಾಗಲ್ಲ, ನಮ್ಮ ಮಿಠಾಯಿ ತಿನ್ನಿರಿ ಅಂತ ಹೇಳ್ತಾರೆ. ಹಂಗೆ ತಿಂದು ಸತ್ತೋಗ್ಬಿಟ್ಟಿರಿ, ಕೊನೆಗೆ ತಗೊಳಕ್ಕೆ ಹೋಗ್ಬೇಡ್ರಿ. ಅಲ್ಲಲ್ಲ ಅಂದರೆ ಎಷ್ಟು ಮೋಸ ವಂಚನೆ ಇದೆ ಈ ಲೋಕದಲ್ಲಿ ಅರ್ಥ ಮಾಡ್ಕೊಳ್ರಿ. ಹಲ್ಲೆಲೂಯಾ. ಅಂಥ ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಏನು ಮಾಡಬೇಕು, ಸ್ಪಷ್ಟವಾಗಿ ಕೇಳಬೇಕು. ದೇವರ ವಾಕ್ಯಕ್ಕೆ ನಾವೇನು ಮಾಡಬೇಕು, ರಿಸೀವ್ ಮಾಡ್ಕೋಬೇಕು, ಒಳಗಡೆ ತೊಗೊಬೇಕು. ದೇವರ ವಾಕ್ಯ ಉಂಡಿದೆಲ್ಲ ವಾಂತಿ ಆದ್ರೆ ಏನಾಕೈತೆ ಅಲ್ರಿ, ಊಟ ಮಾಡಿದೆಲ್ಲ ವಾಂತಿ ಆದ್ರೆ ಏನಾಕೈತಿ, ಹಿಂಗಾಗ್ತೇವ ಹೆಂಗಾಗ್ತೇವಲ್ರಿ? ಸುಸ್ತಾಗಲ್ಲ, ಆಗ್ತೇವಿಲ್ಲ. ಹಾಗೆ ದೇವ್ರ ವಾಕ್ಯ ಯಾವಾಗಲೂ ಒಳಗಡೆ ಇಟ್ಕೊಬೇಕು ನಾವು. ಹಲ್ಲೆಲೂಯಾ. ದೇವರ ವಾಕ್ಯ ಲೋಕದಲ್ಲಿ ಇರುವವನಿಗಿಂತ ನಮ್ಮ ಒಳಗಡೆ ಇರುವವನು ಹೆಚ್ಚಿನವನಂದ್ರೆ ಹೆಚ್ಚಿನವನು ಅಂತ ಹೇಳ್ಬಾರ್ದು, ಅದು ವರ್ಡ್ ಸರಿ ಇಲ್ಲ, ದೊಡ್ಡವನು ಅನ್ಬೇಕು. ನಮ್ಮ ಒಳಗಡೆ ಇರೋವನು ಯಾರು? ದೊಡ್ಡವನು. ಹಲ್ಲೆಲೂಯಾ. ಎಷ್ಟು ದೊಡ್ಡವನು ಲೆಕ್ಕ ಇಲ್ಲ. ಆಕಾಶವನ ಸಿಂಹಾಸನ, ಭೂಮಿಯ ಒಂದು ಅಷ್ಟು ದೊಡ್ಡವನು. ಅವನು ಕುಂತ್ರೆ ಅಷ್ಟು ದೊಡ್ಡವನು, ಇನ್ನು ನಿಂತ್ರೆ ದೇವರ ಆಕಾಶದಲ್ಲಿ ಕುತ್ಕೊಂಡು ಎಲ್ಲಿ ಕಾಲು ಇಟ್ಕೊಂಡಿದ್ದಾನೆ? ಇಲ್ಲಿ ಇಟ್ಕೊಂಡಿಲ್ಲ ಕಾಲು, ಆ ಕೆಳಗಡೆ ಇಟ್ಕೊಂಡಿದ್ದಾನೆ. 3 ಫ್ಲೋರ್ ಕೆಳಗೆ ಅವನ ಕಾಲು. ನಾವು 3 ಫ್ಲೋರ್ ಮೇಲೆ 30 ಅಡಿ ಮೇಲಿದ್ದೇವೆ. ಆದರೆ ಅಷ್ಟು ದೊಡ್ಡವನು ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಅಂಥ ದೊಡ್ಡ ದೇವರು ಒಂದು ಸಣ್ಣ ಆತ್ಮ ಸ್ವರೂಪನಾಗಿ ನಮ್ಮಲ್ಲಿ ವಾಸ ಮಾಡ್ತಾನೆ. 1 ಕೊರಿಂಥ 3:16 ಹೇಳ್ತದೆ, ನಾವೇ ದೇವರಿಗೆ ಏನಾಗಿದ್ದೇವೆ? ದೇವರ ವಿ ಆರ್ ದ ಟೆಂಪಲ್ ಆಫ್ ಗಾಡ್. ದೇವರಿಗೆ ಒಂದು ಜಾಗ ನಿಮ್ಮ ಮನೆಯಲ್ಲಿ ಕೊಡ್ರಿ, ಒಂದು ಜಾಗ ನಿಮ್ಮ ಹೃದಯದಲ್ಲಿ ಕೊಡ್ರಿ, ಒಂದು ಜಾಗ ನಿಮ್ಮ ಸಂಸಾರದಲ್ಲಿ ಕೊಡ್ರಿ, ಒಂದು ಜಾಗ ನಿಮ್ಮ ವ್ಯವಹಾರದಲ್ಲಿ ಕೊಡ್ರಿ, ಒಂದು ಜಾಗ ನಿಮ್ಮ ಬಿಸ್ನೆಸ್ಸಲ್ಲಿ ಕೊಡ್ರಿ. ದೇವರಿಗೆ ನಿಮ್ಮ ಬಿಸ್ನೆಸ್ಸೇ ಉನ್ನತವಾಗಿ ಬೆಳೀತದೆ. ಹಲ್ಲೆಲೂಯಾ. ನಿಮ್ಮ ಹಣಕಾಸಲ್ಲಿ ದೇವರಿಗೆ ಒಂದು ಜಾಗ ಕೊಟ್ರಿ, ದೇವರಿಗೆ ಒಂದು ಸ್ಥಾನ ಕೊಟ್ಟು ನೋಡ್ರಿ. 5 ರೊಟ್ಟಿ 2 ಮೀನುಗಳು ಒಬ್ಬ ಸಣ್ಣ ಹುಡುಗನ ಹತ್ರ ಇತ್ತು. 5 ರೊಟ್ಟಿ 2 ಮೀನುಗಳು ಆ ಹುಡುಗ ತನಗಾಗಿ ತಿನ್ನಕ್ಕೆ ತಂದಿದ್ದ. ಅದನ್ನು ಯೇಸು ಸ್ವಾಮಿ ಹತ್ರ ಕೊಟ್ಟಾಗ ಎಷ್ಟು ಜನ ಉಂಡ್ರು? 5,000 ಜನ ಉಂಡು. ಎಷ್ಟು ಬುಟ್ಟಿ ಉಳಿದ್ವು? 12 ಬುಟ್ಟಿ ಉಳಿದು ನೋಡ್ರಿ. ಯೇಸು ಸ್ವಾಮಿ ತಗೊಂಡು ಹೊಡಗೋದಿಲ್ಲ, ಕೊಟ್ಟರೆ ಆಶೀರ್ವಾದ ಮಾಡಿ ಮತ್ತೆ ವಾಪಸ್ ನಿಮಗೆ ಕೊಡ್ತಾರೆ. ಹಲ್ಲೆಲೂಯಾ. ನಿಮ್ಮ ಜೀವಿತವನ್ನು ದೇವ್ರ ಕೈಯಲ್ಲಿ ಕೊಡ್ರಿ, ನಿಮ್ಮ ಮಕ್ಕಳನ್ನು ದೇವ್ರ ಕೈಯಲ್ಲಿ ಕೊಡ್ರಿ, ನಿಮ್ಮ ಹೆಂಡತಿಯನ್ನು ದೇವ್ರ ಕೈಯಲ್ಲಿ ಕೊಡ್ರಿ, ನಿಮ್ಮ ಗಂಡನನ್ನು ದೇವ್ರ ಕೈಯಲ್ಲಿ ಕೊಡ್ರಿ. ನೀವು ಅತಿಯಾಗಿ ಬುದ್ಧಿ ಹೇಳಕ್ಕೆ ಹೋಗ್ಬೇಡ್ರಿ. ಮಕ್ಕಳು ಮಾತು ಕೇಳಲ್ಲ ಅಂದರೆ ಅತಿಯಾಗಿ ಬುದ್ಧಿ ಹೇಳ್ಬೇಡ್ರಿ, ಸ್ವಾಮಿ ಸನ್ನಿಧಿ ಹತ್ರ ತೆಗೆದುಕೊಂಡು ಹೋಗ್ರಿ. ನಿಮ್ಮ ಗಂಡ ಮಾತು ಕೇಳಲ್ಲ ಅಂದರೆ ಅವನಿಗೆ ಬೈಯೋಕ್ಕೆ ಜೋರು ಮಾಡೋಕ್ಕೆ ಹೋಗ್ಬೇಡ್ರಿ, ಅವನು ದೇವ್ರ ಕೈಯಲ್ಲಿ ಕೊಡ್ರಿ. ನಿಮ್ಮ ಹೆಂಡತಿ ಮಾತು ಕೇಳಲ್ಲ ಅಂದರೆ ಅವಳಿಗೆ ಹೊಡಿಯೋಕ್ಕೆ ಬಡಿಯೋಕ್ಕೆ ಹೋಗ್ಬೇಡ್ರಿ, ದೇವ್ರ ಕೈಯಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿರಿ. ದೇವ್ರು ಬಡ್ದು ಬೆಂಡೆತ್ತಿ ಸರಿ ಮಾಡ್ತಾರೆ. ಹಲ್ಲೆಲೂಯಾ. ಒಂದು ಗಂಡ ಹೆಂಡತಿ ಇದ್ರು, ಭಾಳ ಗಂಡ ಹೆಂಡತಿ ತುಂಬ ಭಕ್ತಿವಂತಳು. ಎಷ್ಟು ಭಕ್ತಿವಂತಳು ಅಂದರೆ ಹೇಳ್ಬಾರ್ದು, ಅಷ್ಟು ಭಕ್ತಿವಂತಳು. ಗಂಡ ಸ್ವಲ್ಪ ಕುಡ್ಕ, ದಿನ ಬಂದು ಒದಿಯೋದವನು, ದಿನ ಬಂದು ಹೊಡಿಯೋದು, ದಿನ ಬಂದು ಜಗಳ ಮಾಡೋದು. ಅದಕ್ಕೆ ಸಾಕಾಗಿ ಒಂದಿನ ರಾಜೇಶ್ ಪಾಸ್ಟರ್ ಹತ್ರ ಬಂತು, ಪಾಸ್ಟ್ರೇ ನನ್ನ ಗಂಡ ಭಾಳ ಹೊಡಿತಾನೆ ಪಾಸ್ಟ್ರೇ, ದಯವಿಟ್ಟು ನೀವು ಪ್ರೇಯರ್ ಮಾಡಿರಿ ಅಂತ. ಆಗ ಪಾಸ್ಟರ್ ಹೇಳಿದ್ರು, ಮುಂದಿನ ವಾರ ಬರುವಾಗ ನೋಡಮ್ಮ, ಒಂದು ಬಾಟ್ಲಿ ನೀರು ತಗೊಂಬರ್ಬೇಕು, ನೀವು ಫುಲ್ ಒಂದು ಲೀಟ್ರ್ ನೀರು ತಗೊಂಬರ್ಬೇಕು. ಏನು ಮಾಡಬೇಕು? ನೀರು. ಮುಂದಿನ ವಾರ ಬರುವಾಗ ಅಮ್ಮ 1 ಲೀಟ್ರ್ ನೀರು ತೊಗೊಂಡು ಬಂತು. ನೀರು ತೊಗೊಂಡು ಬಂದಾಗ ಪ್ರಾರ್ಥನೆ ಮಾಡಿದ್ರು. ಪಾಸ್ಟ್ರು ಪ್ರಾರ್ಥನೆ ಮಾಡಿ ಹೇಳಿದ್ರು, ನೋಡಮ್ಮ ನಿನ್ನ ಗಂಡ ಬಾಗಿಲು ಮೆಟ್ಲಾಗಿ ಬರ್ತಿದ್ದಂಗೆ ನೀವೊಂದು ಗುಟ್ಟಕ್ಕೆ ನೀರು ಕುಡಿಬೇಕು. ನೀರು ಹಾಕ್ಕೊಂಡು ನುಂಗ್ಲೂಬಾರ್ದು, ಉಗುಳ್ಳೂಬಾರ್ದು. ಅದೇನು ಮಾಡ್ತು? ಗಂಡ ಬರ್ತಿದ್ದಂಗೆ ಗಂಡ ಅಲ್ಲಿಂದನೇ ಸುಪ್ರಭಾತ ಸ್ಟಾರ್ಟ್ ಆಯ್ತು. ಏನು ಸುಪ್ರಭಾತ, ನಿನ್ನ ಹಣ ಹೋಗಲಿ, ನಿನ್ನ ಮನೆ ಹಣ ಹೋಗಲಿ, ಹಂಗೆ ಹಿಂಗೆ ಬೈಕ್ ಅಂತ ಬಂದ. ಇದಕ್ಕೆ ತಿರುಗಿ ಬೈಯಕ್ಕೆ ಆಗ್ತಾ ಇಲ್ಲಲ್ಲ. ಗಂಡ 100 ಬೈಯೋವಾಗ 75 ಬೈದ್ಬಿಟ್ಟ. ನೆಕ್ಸ್ಟ್ ಡೇ 50 ಬೈದ, ನೆಕ್ಸ್ಟ್ ಡೇ 20. ಕಡೆಗೆ ಒಂದು ವಾರ ಆಗುವಾಗ ಬೈಯೋದು ಸಂಪೂರ್ಣವಾಗಿ ಏನಾಯ್ತು? ನಿಂತೋಯ್ತು, ನೀರು ಖಾಲಿ ಆಯ್ತು. ನೀರೇನಾಯ್ತು? ಈಗ ಹೇಳ್ರಿ ಹೆಣ್ಮಕ್ಳು, ಬಾಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆ, ಗೊತ್ತಾ? ಹಲ್ಲೆಲೂಯಾ. ಸುಮ್ಮನೆ ನಮ್ಮತ್ತ ಗಂಡಸರ ಮೇಲೆ ದೂರ ಹೇಳ್ತೀವಿ, ನಮ್ಮ ಗಂಡು ಸರಿಯಿಲ್ಲ ಅಂತ. ಹಲ್ಲೆಲೂಯಾ. ಅಲ್ಲ, ನೀವು ಒಳ್ಳೆ ಜನ, ನೀವು ಅಂಥವ್ರೇನಲ್ಲ, ಬೇರೆ ರಂಗಿದ್ದಾರೆ ಹೇಳೋದು, ನೀವು ಒಳ್ಳೆ ಜನನೇ. ಹಲ್ಲೆಲೂಯಾ. ಸೊ ಹಾಗೆ ನಾವು ದೇವರ ವಾಕ್ಯಕ್ಕೆ ಬೆಲೆ ಕೊಡಬೇಕು. ದೇವರ ವಾಕ್ಯಕ್ಕೆ ಏನು ಮಾಡಬೇಕು? ಬೆಲೆ ಕೊಡಬೇಕು. ಹಲ್ಲೆಲೂಯಾ. ಗೌರವ ಕೊಡಬೇಕು. ನೋಡಿ, ಆ ಶ್ವಾಸಗಳು ಹೊಕ್ಕಿತ್ತು ಮುಂದೆ, ಬದುಕಿದವು,
ಕಾಲೂರಿ ನಿಂತು ಏನಮ್ಮ ಅತ್ಯಂತ ದೊಡ್ಡ ಸೈನ್ಯವಾದಂತೆ ನೋಡ್ರಿ. ಯೋಚನೆ ಮಾಡ್ರಿ. ಹಲ್ಲೆಲೂಯಾ. ಅವು ಒಣಗಿದ ಎಲುಬುಗಳಾಗಿದ್ದಾಗ ಯಾರ ಲೆಕ್ಕಕ್ಕೂ ಬರಲಿಲ್ಲ, ಯಾರು ಅವ್ರನ್ನ ಗುರುತಿಸಿರಲಿಲ್ಲ, ಯಾರು ಅವ್ರಿಗೆ ಒಳಗಡೆ ಬಾ ಅಂತ ಕರೆದಿರಲಿಲ್ಲ, ಯಾರು ನಮ್ಮನೆಗೆ ಹೋಗು ಅಂತ ಕರೆದಿದ್ದಿಲ್ಲ. ಯಾವಾಗ ದೊಡ್ಡ ಸೈನ್ಯವಾದವೋ ಅವು ಒಂದು ದೊಡ್ಡ ಸೈನ್ಯದಲ್ಲಿ ಒಬ್ಬ ರಾಜನ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಹೊಂದಿದಂಥ ಆರ್ಮಿ ಆಯಿತು. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತೊಂದು ನಿಮ್ಮ ಪರಿಸ್ಥಿತಿ ಹಾಗೆ ಇರ್ಬೋದು. ನಿಮ್ಮ ಬಂಧುಗಳು, ನಿಮ್ಮ ನೆಂಟರು, ನಿಮ್ಮ ಹಿತೈಷಿಗಳು, ನಿಮ್ಮ ಸ್ನೇಹಿತರು ನಿಮ್ಮ ಪರಿಸ್ಥಿತಿ ನೋಡಿ ಒಂದು ವೇಳೆ ನಿಮ್ಮನ್ನು ದೂರ ತಳ್ಳಿರ್ಬೋದು, ಬೇಡ ಅಂತ ಬಿಟ್ಟಿರ್ಬೋದು, ಇರ್ಬೋದು. ನೀವು ಯೇಸುವೆ ನಂಬಿರೋದ್ರಿಂದ ಜಾತಿ ಬಿಟ್ಟೋದ್ರಿ, ಧರ್ಮ ಬಿಟ್ಟೋದ್ರಿ, ಮತ ಬಿಟ್ಟೋದ್ರಿ, ಕುಲ ಬಿಟ್ಟೋದ್ರಿ, ಗೋತ್ರ ಬಿಟ್ಟೋದ್ರಿ ಅಂತ ಹೇಳಿ ಅನೇಕ ವಿಧವಾಗಿ ನಿಮ್ಮನ್ನು ದೂರ ಇಟ್ಟಿರ್ಬೋದು. ಟೆನ್ಷನ್ ಮಾಡ್ಕೊಬೇಡ್ರಿ. ನೀವು ನಂಬಿಗಸ್ತರಾಗಿ, ಪ್ರಾಮಾಣಿಕರಾಗಿ, ಯಥಾರ್ಥರಾಗಿ, ಉತ್ತಮರಾಗಿ, ಒಳ್ಳೆಯವರಾಗಿ, ಭಕ್ತಿವಂತರಾಗಿ, ಒಳ್ಳೆ ಪರಿಶುದ್ಧರಾಗಿ ನೀವು ಬಾಳೋದಾದ್ರೆ ಯಾವ ಜನಗಳ ಮುಂದೆ ಅವಮಾನವಾಗಿದೆಯೋ, ಯಾವ ಜನಗಳು ನಿಮ್ಮನ್ನು ತಿರಸ್ಕಾರ ಮಾಡ್ತಾರೋ, ಯಾವ ಜನಗಳು ನಿಮ್ಮನ್ನ ಉಪ್ಪಾಗಿ ಉಗ್ದಿದಾರೋ ಆ ಜನಗಳ ಮುಂದೆ ಕರ್ತ ನಿಮ್ಮ ತಲೆ ಎತ್ತುವ ಮಾಡೋ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಜನ ನನಗೆ ಬಹಿಷ್ಕಾರ ಆಗಿದ್ರು ನಮ್ಮೂರಲ್ಲಿ, ಯಾವ ನಮ್ಮಪ್ಪ ನಿನಗೆ ಆಸ್ತಿ ಕೊಡಲ್ಲ, ಮನೆ ಬಿಟ್ಟು ಹೋಗುವಂತ ಬರೀ ಕೈಯಲ್ಲಿ ಓಡಿಸ್ನೋ, ಯಾವ ಕುಟುಂಬ ನನಗೆ ಬೇಡ ಅಂತೋ, ಇವತ್ತು ಅದೇ ನನ್ನ ಕುಟುಂಬದಲ್ಲಿ 17 ಜನ ಯೇಸುವೆ ನಂಬಿದವರಿದ್ದಾರೆ. ಹಲ್ಲೆಲೂಯಾ. 17 ಜನ ಯೇಸುವೆ ನಂಬಿದವರು ನನ್ನ ಫ್ಯಾಮಿಲಿಯಲ್ಲಿ ಇದ್ದಾರೆ ಇವತ್ತು. ಹಲ್ಲೆಲೂಯಾ. ಈಗ ನಾನು ಊರಿಗೆ ಹೋದರೆ ನನ್ನ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಎಷ್ಟು ಜನ ಗುರುಗಳೇ ಅಂತಾರೆ ನನಗೆ, ಫಾದರ್ ಅಂತಾರೆ ನನಗೆ, ನನ್ನ ಹೆಸರು ಹೇಳಿ ಕರೆಯಲ್ಲ, ಅಣ್ಣ ಅಂತಾರೆ ನನಗೆ. ಅವಾಗ ಮೊದಲೇ ಹಂಗಲ್ಲ, ಬಾರಲಿ ನನ್ನ ಮಗನೇ ಅಂತ ಕರೆಯೋರು. ಹಲ್ಲೆಲೂಯಾ. ಹೆಂಗೆ ಬೇಕಂಗೆ ಕರೆಯೋರು. ಅಲ್ಲಿ ನಾನು ಹಂಗೆ ಇದ್ದೆ, ಒಣಗಿದ ಎಲುಬುಗಳ್ತಾರ. ಈಗ ಬಲ ಒಂದು ಏನಾಗಿದೆ, ಅತ್ಯಂತ ದೊಡ್ಡ ಆರ್ಮಿ ಮ್ಯಾನ್ ಆಗೇನಿ, ಏನಾಗೇನೆ. ಅದಕ್ಕೆ ನೋಡ್ರಿ, ನನಗೆ ಹೊಡಿಯೋಕೆ ಒಬ್ಬಿಬ್ಬರು ಬರಲ್ಲ, ನನಗೆ ಹೊಡಿಬೇಕಾದ್ರೆ 150 ಜನ ಬರ್ತಾರೆ. ನನಗೆ ಹೊಡೆಯೋಕೆ ಎಷ್ಟು ಜನ ಬರ್ತಾರೆ? 150-200 ಜನ ಬೇಕು. ನಾನು ಹೊಡೆಯೋಕೆ ಒಬ್ಬರು ಹೊಡೆಯೋಕ್ಕಾಗಲ್ಲ. ಯೋಚನೆ ಮಾಡಿರಿ, ನಮಗೆ ಶಕ್ತಿ ಇದೆ ಅಂದರೆ ಅವ್ರು ನಮ್ಮ ವಿರೋಧಿ ಕಣ್ಣಿಗೆ ನಾವು ಭಾಳ ಬಲಶಾಲಿಗಳಾಗಿ ಕಾಣ್ತೇವೆ. ಯಾಕಂದರೆ ಲೋಕದಲ್ಲಿರುವವನಿಗಿಂತ ನಮ್ಮೊಳಗಡೆ ಇರುವವನು ಏನಾಗಿದ್ದಾನೆ? ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಆಗ ಆ ದೇವರ ವಾಕ್ಯಕ್ಕೆ ನಾವು ಸ್ವರವನ್ನು ಕೊಡಬೇಕು, ಕಿವಿಯನ್ನು ಕೊಡಬೇಕು. ಆ ದೇವರ ವಾಕ್ಯ ನಮ್ಮೊಳಗಡೆ ಸ್ವೀಕಾರ ಮಾಡಬೇಕು. ಆ ಕೇಳಿದ ವಾಕ್ಯದ ಪ್ರಕಾರ ಏನು ಮಾಡಬೇಕು? ನಡಿಬೇಕು ನಾವು. ಹಲ್ಲೆಲೂಯಾ. ಒಂದು ಕಂಡೀಷನ್ ಹೇಳಿ ಮುಗಿಸ್ತೇನೆ. ಕಡೆಯದಾಗಿ ದೇವರು 3 ಕಂಡೀಷನ್ ಕೊಡ್ತಾನೆ. ಯೋಶುವನ ಗ್ರಂಥ 1ನೇ ಅಧ್ಯಾಯ 8ನೇ ವಚನ ಹೋದ್ರಿ, ಅಲ್ಲಿ 3 ಕಂಡೀಷನ್ ಇದೆ. 3 ಕಂಡೀಷನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಬ್ಲೆಸ್ಸಿಂಗ್ ಬಂದಂಗೆ, ನೀವು ಉದ್ಧಾರ ಆದಂಗೆ. ದೇರ್ ಆರ್ 3 ಕಂಡೀಷನ್ಸ್. ಜೋಶುವ 1:8. ಈ ಧರ್ಮಶಾಸ್ತ್ರವು ಯಾವಾಗಲೂ ಫಸ್ಟ್ ಒಂದು, ಈ ಧರ್ಮಶಾಸ್ತ್ರ, ಈ ದೇವರ ವಾಕ್ಯ ಯಾವಾಗಲೂ ನಿನ್ನ ಬಾಯಲ್ಲಿರಬೇಕು. ಯು ಶುಡ್ ಸ್ಪೀಕ್ ಆಲ್ ದ ಟೈಮ್ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ನಿನ್ನ ಬಾಯಲ್ಲಿರಬೇಕು ಯಾವಾಗಲೂ. ದೇವರ ವಾಕ್ಯ ಅಂತೇಳಿ ಬುದ್ಧಿ ಹೇಳು. ಈಗ ನಿನ್ನ ನೀವೆಲ್ಲ ಒಂದು ನೆನಪಿಟ್ಕೊಳ್ರಿ, ನೀವೊಂದು ಫ್ಯಾಮಿಲಿ, ಗಂಡ ಹೆಂಡತಿ 2 ಮಕ್ಕಳು, ವಿಶ್ವಾಸಿಗಳಾಗಿರ್ತೀರಿ. ನಿಮ್ಮ ಮನೆಯಲ್ಲಿ ಗಲಾಟೆ ಜಗಳ ಆಗ್ತದೆ. ನೀವು ಬೇರೆ ಯಾವ ವಸ್ತ್ರವನ್ನು ಯೂಸ್ ಮಾಡಬೇಡಿ. ನೋಡಿ, ಪಕ್ಕದ ಮನೆ ಹುಡುಗ ನೋಡಿ ಚೆನ್ನಾಗಿ ಓದ್ತಾನೆ, ನಿನಗೇನ ಮನೆ ದೊಡ್ಡ ರೋಗ. ಆ ಹುಡುಗಿ ನೋಡು ಚೆನ್ನಾಗಿ ಓದ್ತಾಳೆ, ನಿನಗೆ ಮನೆ ಸಣ್ಣ ರೋಗ. ನೋಡಿ, ಅದ್ರ ಗಂಡ ಚೆನ್ನಾಗಿ ದುಡ್ದಾಗ್ತಾನೆ, ನಿನಗೆ ಬಂದು ಬಡ್ಕೊಂಡದ್ದು ಭೂತ ಅನ್ಬೇಡ್ರಿ. ಅವಾಗ ದೊಡ್ಡ ಭೂತ ಸೇರ್ಕೊಂತವೆ. ಅವರಿಗೆ ದೇವ್ರ ವಾಕ್ಯ ತೆಗೆದು ಉಪದೇಶ ಮಾಡಿರಿ. ನೋಡು, ಗಂಡ ಹೆಂಗಿರ್ಬೇಕಂತ ನಂಗೆ ಹೇಳ್ತೈತೆ, ನೀನು ಹೆಂಗಿದ್ದಿ. ಮತ್ತು ಹೇಳೋದಕ್ಕಿಂತ ಮೊದಲೇ ನೀವು ಕರೆಕ್ಟಾಗಿದ್ದು ಹೇಳ್ರಿ. ಮತ್ತೆ ನೀನು ಅಪ್ಪಂತೋಳು ಭಾಳ ಚೆನ್ನಾಗಿದೆ ಅಂತ ತಿರುಗಿ ಉಪದ್ರ ಬಂದ್ಬಿಡ್ತೈತೆ. ಹಲ್ಲೆಲೂಯಾ. ದೇವರ ವಾಕ್ಯ ಅದು ಹೇಳ್ತಾ ಇದ್ದಲ್ಲಿ, ಈ ಧರ್ಮಶಾಸ್ತ್ರ ಯಾವಾಗಲೂ ಬಾಯಲ್ಲಿ. ಲೆಟ್ ದಿಸ್ ವರ್ಡ್ ಆಲ್ವೇಸ್ ಇನ್ ಯುವರ್ ಮೌತ್. ನಮ್ಮ ಕಂಡೀಷನ್ ನಂಬರ್ 1. ನಂಬರ್ 2, ಇದನ್ನು ಹಗಲಿರುಳು ಧ್ಯಾನ ಮಾಡು. ಯು ಶುಡ್ ರೀಡ್ ಆ್ಯಂಡ್ ಮೆಡಿಟೇಟ್ ಡೇ ಆ್ಯಂಡ್ ನೈಟ್. ಹಗಲು ರಾತ್ರಿ ಧ್ಯಾನ ಮಾಡ್ಬೇಕು ನೀನು. 3ನೇದು, ಅದರಲ್ಲಿ ಬರೆದಿರುವುದನ್ನು ಕೈಗೊಂಡು ನಡೆ ಮುಂದೆ. ಆಗ ಯಾವಾಗ? ಆಗ ಅಂದ್ರೇನು? ಆಗ ಯಾವಾಗ ಅಂದರೆ, 1ನೇದಾಗಿ ಈ ವಾಕ್ಯ ನಿನ್ನ ಬಾಯಲ್ಲಿರಬೇಕು. 2ನೇದಾಗಿ ಇದನ್ನು ಓದಬೇಕು. ನೀನು ಏನು ಮಾಡಬೇಕು? ಡೈಲಿ ಓದಬೇಕು. 3ನೇದಾಗಿ ಇದ್ರ ಪ್ರಕಾರ ಏನು ಮಾಡಬೇಕು? ಆಗ ನೀನು ಆ್ಯಂಡ್ ದೆನ್ ಯು ವಿಲ್ ಹ್ಯಾವ್ ಪ್ರಾಸ್ಪರಿಟಿ ಆ್ಯಂಡ್ ಸಕ್ಸಸ್ ಥ್ರೂ ಔಟ್ ಯುವರ್ ಲೈಫ್. ಕರೆಕ್ಟ್ ಅಲ್ಲ? ಆಗ ನಿನ್ನ ಜೀವನದಲ್ಲಿ ಕೃತಾರ್ಥನಾಗ್ತಿ, ಸಫಲನಾಗ್ತಿ. ಹಲ್ಲೆಲೂಯಾ. ನನ್ನ ಅನುಭವದ ಹೇಳೋ ಮಾತೊಂದು, ಆಶೀರ್ವಾದ ಪಡ್ಕೊಳ್ಳೋಕ್ಕೆ 1 ನಯಾ ಪೈಸಾ ಕಷ್ಟನೇ ಇಲ್ಲ. ವಾಟ್ ಇಸ್ ಎ ಪಾಸ್ಟರ್? ಆಶೀರ್ವಾದ ಪಡ್ಕೊಳ್ಳೋಕ್ಕೆ 1 ನಯಾ ಪೈಸಾ ಕಷ್ಟನೇ ಇಲ್ಲ. ನಿಮಗೆ ಯಾಕೆ ಕಷ್ಟ ಆಗೈತಿ ಅಂದರೆ, ನೀವು ಹೇಳಿದ ಮಾತು ಕೇಳಲ್ಲ. ನಿಮ್ಮ ಇಷ್ಟ ಬಂದಂಗೆ ಹೋಗ್ತೀರಿ. ಬಾ ಅಂದರೆ ಹೋಗ್ತೀರಿ, ಹೋಗು ಅಂದರೆ ಬರ್ತೀರಿ, ಕೂತ್ಕೊ ಅಂದರೆ ನಿಂತ್ಕೊಳ್ತೀರಿ, ನಿಂತ್ಕೊ ಅಂದರೆ ಕೂತ್ಕೊತೀರಿ, ಮಲ್ಕೊ ಅಂದರೆ ಹೇಳ್ತೀರಿ, ಏಳು ಅಂದರೆ ಮಲಗ್ತೀರಿ, ಹಾರು ಅಂದರೆ ಕುಣಿತೀರಿ. ಹಿಂಗೆಲ್ಲ ನೀವು ಎಕರ ಬಕರ ನಡೆಯೋದ್ರಿಂದ ಆಶೀರ್ವಾದ ಹೆಂಗೆ ಬರ್ತೈತೆ? ಹೆಂಗೆ ಬರ್ತೈತೆ ಆಶೀರ್ವಾದ? ಆಮೇಲೆ ಲಾಸ್ಟಿಗೆ ಬೈದು, ಪಾಸ್ಟ್ರು ಪವರ್ ಇಲ್ಲ. ಏನು ಪಾಸ್ಟ್ರು ಕರೆಂಟಿನ ಕಂಪನಿ ಪವರ್ ಇರೋಕ್ಕೆ? ನಮ್ಮ ಪಾಸ್ಟ್ರಿ ಪವರೇ ಇಲ್ಲ. ತಮಿಳ್ನಾಡಿದೊಬ್ಬರು ಪಾಸ್ಟ್ರು ಬಂದಿರು, ಅವ್ರಿಗೆ ಎಂಥ ಪವರ್ ಇತ್ತು, ನಮ್ಮ ಪಾಸ್ಟ್ರಿ ಪವರೇ ಇಲ್ಲ.
ಅವ್ರೇನು ಲೈಟ್ ಕಂಬ ತಿಳ್ಕೊಡ್ರಿ ಏನೋ ಪಾಸ್ಟ್ರಿ ಪವರ್ ಇರೋಕ್ಕೆ ಏನು ಟೀ ಶೀಟ್ ಕಟ್ಟಿದ್ರೆ ಮೈ ಮೇಲೆ ಅವರು ಹಾಗೆ ಕರೆಂಟ್ ಕಂಬ ನೀವು ಸುಟ್ಟು ಬರ್ನಾ ಹೋಗ್ಬಿಡ್ತೀರಿ ಮುಟ್ಟಿದ ತಕ್ಷಣ. ಪಾಸ್ಟ್ರಿಗೆ ಪವರ್ ಐತಿ, ಹಲಲುಯ. ದೇವ್ರ ವಾಕ್ಯಕ್ಕೆ ಪವರ್ ಐತಿ, ಹಲಲುಯ. ನಿಮಗೆ ರಿಸೀವ್ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಷ್ಟೇ, ಹಲಲುಯ. ನಿಮಗೆ ತಿಳುವಳಿಕೆ ಇಲ್ಲ. ನೀವು ಹೆಂಗಿರ್ತೀರ ಅಂದರೆ ಒಂದು ಪಾಸ್ಟ್ ಮುಟ್ಟುವಾಗ ಪ್ರಾರ್ಥನೆ ಮಾಡುವಾಗ ರಿಸೀವ್ ಮಾಡಲ್ಲ. ನೀವು ಪಾಸ್ಟ್ರಾಗಿ ಬೀಳ್ಬೇಕು, ನಿಮ್ಮನ್ನು ಟಚ್ ಮಾಡೋಕೆ ಹೋಗಿ ನೀವು ನಿಮ್ಮ ಅಪ್ರಾಣಿಗೆ ಬೀಳೋದಿಲ್ಲ, ಅಷ್ಟು ಗಟ್ಟಿ. ಆವಾಗ ನಿಮ್ಮನ್ನು ತಳ್ಳಿ ಕೆಳಗೆ JCB ತರಬೇಕು, ಅಷ್ಟು ಸ್ಟ್ರಾಂಗಾಗಿ ನಿಂತ್ಕೊಂಡ್ರೆ ದೇವರಾತ್ಮ ಮುಟ್ತಾನಂತ ಮಾಡಿದ್ರೆ. ದೇವರಾತ್ಮ ವೆರಿ ಸೆನ್ಸಿಬಲ್, ವೆರಿ ಸೂಕ್ಷ್ಮ. ನೆನಪಿಟ್ಕೊಳ್ರಿ, ಯಾವ ವ್ಯಕ್ತಿ ದೇವರಾತ್ಮ ಮುಟ್ಟಬೇಕಂದ್ರೆ ಅವನ ಮನಸ್ಸು ತುಂಬ ಹಗುರವಾಗಿ ತನ್ನನ್ನು ಮರೆತು ತನ್ನನ್ನು ಬಿಟ್ಕೊಟ್ಟು ಸ್ವಾಮಿ ನಾನು ಏನೂ ಅಲ್ಲಂತ ನೀವು ಅಷ್ಟು ದೀನತೆಯಿಂದ ನಿಂತ್ಕೊಂಡ್ರಿ ಅಂದರೆ ಒಂದೇ ಟಚ್ ಸಾಕು, ನಿಮ್ಮ ಭಾಳ ಬಂಗಾರವಾಗ್ತದೆ. ಒಂದೇ ಒಂದು ಟಚ್ ಸಾಕು. ಅದು ಬಿಟ್ಟು ನೀವು ಕಠಿಣ ಮಾಡಿಕೊಂಡು ನಾನು ಸತ್ರು ಅವ್ರ ಮನೆಗೆ ಹೋಗಲ್ಲ, ನಾನು ಸತ್ರು ಇವ್ರನ್ನ ಕ್ಷಮಿಸೋದಿಲ್ಲ, ನಾನು ಸತ್ರು ಅವ್ರನ್ನ ನೋಡೋದಿಲ್ಲ, ಹ್ಞೂ ಅಂತ ಈ ಥರ ಹೊಟ್ಟೆ ಕಿಚ್ಚು ಮಾಡ್ತಾ, ದ್ವೇಷ ಮಾಡ್ತಾ, ಸಿಟ್ಟು ಮಾಡ್ತಾ, ಜಗಳ ಮಾಡ್ತಾ, ಇನ್ನೊಬ್ಬರು ಬೈಕ್ ತೊಗೊಂಡ್ರೆ ಸಿಟ್ಟು, ಒಳ್ಳೆ ಸೀರೆ ಉಟ್ಕೊಂಡ್ರೆ ಸಿಟ್ಟು, ಚೆನ್ನಾಗಿ ಉಟ್ಕೊಂಡ್ರೆ ಬಂದ್ಬಿಟ್ಟು ಒಯ್ಯಾರೆ ಮಾಡ್ತಾ ಸೀಮೆಗಿಲ್ದವಳು ಏನು ಇದ್ರ ಒಳ್ಳೆ ಸೀರೆ. ಈ ಹೊಟ್ಟೆ ಕಿಚ್ಚಿ ದ್ವೇಷ ಎಲ್ಲ ಬಿಟ್ಟು ಪ್ರೀತಿಯಿಂದ ಭಕ್ತಿಯಿಂದ ಒಳ್ಳೆ ಮನಸ್ಸಿಂದ ನಡೆದ್ರೆ ಸ್ವಾಮಿ ನಿಮಗೆ ಒಲಿತಾನೆ ಇಲ್ಲ 100% ಒಲಿತಾನೆ. ಮತ್ತು ಸ್ವರ್ಗಕ್ಕೂ ಹೋಗ್ತಿರ್ರಿ, ಸ್ವರ್ಗಕ್ಕೂ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಸ್ವಾಮಿ ಅನ್ನೋರು ಯಾರಲ್ಲ ಅಂದರೆ ಅಲ್ಲಲ್ಲಿ ಹೇಳೋರಲ್ಲ, ಇಲ್ಲಿ ಹೋಗಲ್ಲ, ಸ್ವರ್ಗಕ್ಕೆ ಹೋಗಲ್ಲ ಅಂತ. ಅಲ್ಲಲ್ಲಿ ಬಾಯಲ್ಲಿ ಬಸಪ್ಪ, ಹೊಟ್ಟೆಗೆ ಈಸಪ್ಪ, ಬಾಯಲ್ಲಿ ಮಾತ್ರ ಅಲ್ಲಲ್ಲೂಯ್ಯ, ಒಳಗಡೆ ಏನಿಲ್ಲ, ಬಾಯಲ್ಲಿ ಮಾತ್ರ ಎಲ್ಲ. ಯೇಸು ಪ್ರೀತಿಸ್ತಾನೆ, ಯೇಸು ನಿಜವಾದ ದೇವರು, ನಾವು ದೇವ್ರ ಮಕ್ಕಳ್ರು ಹೇಳ್ರಿ. ನನಗೆ ಯಾರಾದರೂ ದೇವ್ರ ಮಕ್ಕಳು ಅಂದರೆ ಭಾಳ ಸಿಟ್ಟು. ನಾವು ದೇವ್ರ ಮಕ್ಕಳ್ರು. ಎಷ್ಟು ಹೊಟ್ಟೆ ಕಿಚ್ಚದು ಗೊತ್ತಾ ಅವರಿಗೆ, ಎಷ್ಟು ಹೊಟ್ಟೆ ಕಿಚ್ಚು, ಎಷ್ಟು ಸಿಟ್ಟು, ಎಷ್ಟು ದ್ವೇಷ. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಎಲ್ಲ ಪ್ರಾರ್ಥನೆ ಮಾಡ್ತಾರೆ, ಅವ್ರ ಮನೆಗೆ ಇವ್ರು ಹೋಗಲ್ಲ, ಇವ್ರ ಮನೆಗೆ ಅವ್ರು ಹೋಗಲ್ಲ. ಆ ವನಿತಾ ಸಿಸ್ಟರ್ ಮನೆಗೆ ಪ್ರೈರ್ ಇರ್ತೈತಿ, ನಾನು ಬರಲ್ಲಪ್ಪ ವನಿತಾ ಸಿಸ್ಟರ್ ಮನೆಗೆ, ಆ ಯಮ್ಮ ಸರಿ ಇಲ್ಲ, ಏನು ಮಾಡ್ತೀವಿ, ನಾನು ದೇವ್ರ ಮಕ್ಕಳು ದೇವ್ರ ಮಕ್ಕಳು ಹಿಂಗೇನೆ. ಸ್ವಾಮಿ ಎಂತೆಂಥ ಕಾಂಜಾ ಪಿಂಜಿಯವ್ರನ್ನೆಲ್ಲ ಹುಡ್ಕೊಂಡೋದು, ಹೌದೇ ಅಲ್ರಿ? ನಾವ್ಯಾಕೆ ಹುಡ್ಕೊಂಡು ಹೋಗ್ಬಾರ್ದ್ರಿ? ಒಂದು ಮಾತೇಳಿ ಮುಗಿಸ್ತೇನೆ. ನಾನು ಸುರತ್ಕಲ್ಲಿಗೆ ಒಂದು ಸರಿ ಪ್ರೀಚ್ ಮಾಡೋಕ್ಕೆ ಹೋಗಿದ್ದೆ ಪಾಸ್ಟರ್. ಹೋಗುವಾಗ 10:00 ಪ್ರೇಯರ್ ಅಂತ ನಂಗೆ ಗೊತ್ತಿರಲಿಲ್ಲ, ಕರೆದ್ರು. ನಾನು ಬೇಗನೆ 9:00 ಹೋಗ್ಬಿಟ್ಟೆ. 9:00 ಹೋದ ನಾನು ಟೈಗೆಲ್ಲ ಕಟ್ಕೊಂಡು ಫಸ್ಟ್ ಕ್ಲಾಸ್ ಡ್ರೆಸ್ ಮಾಡಿಕೊಂಡು ಮೈ ತುಂಬ ಪರ್ಫ್ಯೂಮ್ ಹಾಕ್ಕೊಂಡು ಹೋಗಿದ್ದೇನೆ, ಪ್ರೀಚರ್ ಥರ ಹೋಗಿದ್ದೀನಿ. ನಾನು ಹೋದಾಗ ಪಾಸ್ಟರ್ ಹೆಂಡ್ತಿ 4 ವರ್ಷದಿದ್ದಾರೆ, ದೊಡ್ಡ ಚರ್ಚ್ ಅದು. ನಂಗೊಂಥರ ನೆಮನೆ ಆಗ್ಬಿಡ್ತು, ಎಲ್ಲ ಹಾಳಾಗೋಗ್ಬಿಟ್ಟೆ. ವಿಶ್ವಾಸಗಳಲ್ಲಿ ಏನು ಎಲ್ಲೋಗ್ಯಾರೆ 4 ವರ್ಷದಲ್ಲಿ ಇವ್ರು ಯಾಕೆ ಕೊಡ್ತು. ನಾನು ಅದೇ ಸಿಸ್ಟರ್ ಬನ್ನಿ ಅಂತ ಕರೆದೆ. ಏನು ಪಾಸ್ಟರ್ ಅಂದರು, ನೀವು ಹೋಗಿ ಒಳಗೆ ಹೋಗಿ ನೀವು ಅಡುಗೆ ಕೆಲಸ ಮಾಡಿ, ನಾನು 4 ವರ್ಷ. ಅಯ್ಯೋ ಪಾಸ್ಟರ್ ನೀವೇ ಇಲ್ಲ ಸರ್, ನೀವು ಹೋಗಿರ್ತೀರಿ, ಟೆನ್ಷನ್ ಮಾಡ್ಬಿಟ್ಟಿದೆ. ಆಗ ಶರ್ಟಲ್ಲಿ ಮಡ್ಚಿಕೊಂಡೆ, ಇಲ್ಲದಾಗ ಮಡ್ಚಿಕೊಂಡೆ, ಟೈ ತೆಗೆದು ಹಿಂದ್ಗಡೆ ಹಾಕ್ಕೊಂಡೆ, ಪ್ಯಾಂಟ್ ತಗ ಮಡ್ಚಿಕೊಂಡೆ, ಎಲ್ಲ ಮೊಣಕಾಲು ಹಾಕಿ. ಆವಾಗ ಕೋಲಿರಲಿಲ್ಲ, ಎಲ್ಲ ಇಡೀ ಚರ್ಚ್ ಅರ್ಧ ಗಂಟೆ ತಗೊಳ್ಳುತ್ತೆ ಒರ್ಸಕ್ಕೆ. ಕ್ಲೀನಾಗಿ ಒರೆಸ್ತೆ, ಎಲ್ಲ ಒರೆಸಿ ಚೇರೆಲ್ಲ ಹಾಕಿ ಚೇರಿಟ್ಟು ಆಮೇಲೆ ಹೋಗಿ ಮುಖ ತಕ್ಕೊಂಡು ಮತ್ತೆ ಎಲ್ಲ ಸರಿ ಮಾಡಿ ಕೈ ತೇ ಕೂತ್ಕೊಂಡು 10 ಗಂಟೆ ಆಯ್ತು. ಆವಾಗ ಫಾಸ್ಟ್ ಆಗಿದ್ದೀನಿ. ನೀವು ಮಾಡಿದ್ರೆ ಫಾಸ್ಟ್ ಅಂದರೆ ಸ್ವಾಮಿ ನಾನು ಸೇವೆ ಮಾಡೋನು, ಸೇವೆ ಅಂದರೆ ಕೆಲಸ ಮಾಡೋನು. ಯಾರ ಕೆಲಸ? ದೇವ್ರ ಕೆಲಸ. ಅಲ್ಲೆಲ್ಲೂಯ್ಯ. ಅನೇಕರಿಗೆ ಸೇವೆ ಅಂದರೆ ಇಲ್ಲಿಂದ ಭಾಷಣ ಮಾಡೋ ತಿಳ್ಕೊಂಬಿಟ್ಟಾರೆ. ಹಾಡ್ರಿ, ನಾನು ಮಾತ್ರ ಹಾಡಲ್ಲ, ಕುಣೀರಿ. ಇಲ್ಲಿಂದ ಭಕ್ತಿ ನೋಡೋಕೆ ಒಬ್ಬೊಬ್ರದ್ದು. ಇಲ್ಲಿಂದ ಅಲ್ಲಿ ಹೋದ ತಕ್ಷಣ ಎಂತಕ್ಕೂ ಬೇಡ. ಮೊನ್ನೆ ಒಂದು ಪ್ರೇಯರ್ ಮೀಟಿಂಗ್ ಹೋಗಿದ್ದೀನಿ, 4 ಜನ ಕೊಯ್ಯರ್ ಅಂತಪ್ಪ ಅವರು ಭಾಳ ಚೆನ್ನಾಗಿ ಆರಾಧನೆ ಮೇಲೆ ಕುಪ್ಪಳಿ ಕುಣಿಸ್ಬಿಟ್ರು ಜನರಿಗೆ. ನಾನು ಹಾಗೆ ಕುಣಿದೆ ಅವ್ರು ನೋಡಿ. ಆಮೇಲೆ ಎಲ್ಲ ಆದಮೇಲೆ ಪ್ರಸಂಗ ನಡೀತೈತಿ. ನಾನು ನೀರು ಕುಡಿಯೋಕಂತ ಹೋದಾಗ ಇವ್ರು 4 ಜನ ಹೊರಗಡೆ ಕೂತ್ಕೊಂಡು ಮೊಬೈಲಲ್ಲಿ ಚಾಟಿಂಗ್ ಮಾಡ್ತಿದ್ದಾರೆ. ನಾ ಏನಂದೆ ಗೊತ್ತಾ, ತಮ್ಮ ಅಂದೆ, ಏನಣ್ಣ ಅಂದ. ಒಟ್ಟಿಗೆ ನೀ ಏನು ತಿಂತೀಯಪ್ಪ ಅಂದೆ. ನೀವು ಒಟ್ಟಿಗೆ ಏನು ತಿಂತೀಯ ಅಂದೆ. ಯಾಕೆ ಅಂದ, ಅಲ್ಲಿ ಹೋಗಿ ಮುಂದ್ಗಡೆ ಡೊಂಬರಾಟ ಮಾಡಿದ್ರಲ್ಲ ಮಕ್ಕಳ ನೀವು, ಇಲ್ಲಿ ಒಂದು ಟಿ ವಿ ನೋಡಿ ಮುಚ್ಕೊಂಡು ಹೋಗ್ತಿರಲ್ಲ. ದೇವ್ರೋಗೆ ಕೇಳ್ರಿ, ಭಕ್ತಿ ಅದಲ್ಲ, ಮುಂದೆ ಮಾಡೋದು ಭಕ್ತಿ ಅಲ್ಲ. ನೀ ಅಲ್ಲಿ ಕುಂತಾಗೆ ಭಕ್ತಿ ಮಾಡಬೇಕು. ನೀ ಕುಂತಿರುವ ಜಾಗದಲ್ಲಿ ದೇವ್ರು ನೀನು ನೋಡಿ ಗುರುತಿಸ್ತಾನೆ. ನೀವು ಕುಂತಿರುವ ಜಾಗದಲ್ಲಿ ನಂಬಿಕಸ್ಥರಾದರೆ, ಕುಂತಿರುವ ಸ್ಥಳದಲ್ಲಿ ನಂಬಿಕಸ್ಥರಾದರೆ ನೀವೆಲ್ಲೇ ಇರು. ಹಲ್ಲೆಲೂಯಾ. ನಾನು ಹಳ್ಳಿಯಿಂದ ಡೆಲ್ಲಿವರೆಗೆ ಹೋಗೇನಿ. ಡೆಲ್ಲಿಯವರಂತೂ ನಮ್ಮೂರಿಗೆ ಬರಲಿಲ್ಲ, ವಿಚಾರ ಬೇರೆ. ಹಳ್ಳಿಯಿಂದ ನಾನು ಡೆಲ್ಲಿವರೆಗೆ ಹೋಗಿದ್ದೀನಿ. ಇಡೀ ಇಂಡಿಯಾ ತಿರುಗಾಡಿದ್ರೆ ಹಳ್ಳಿಯಿಂದ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ದೇವರಿಗೆ ಬೇಕಾದರೆ ಒಬ್ಬ ವ್ಯಕ್ತಿಯನ್ನು ಡೆಲ್ಲಿಗೆ ಕಳಿಸ್ತಾನೆ, ದಿಲ್ಲಿಗೆ ಕಳಿಸ್ತಾನೆ. ಹಲ್ಲೆಲೂಯಾ. ನಂಬಿಗಸ್ಥರಾಗಿರ್ಬೇಕು. ಒಂದೇಳು ಕಡೆದಾಗ ಮುಗಿಸ್ತೀನಿ ನೋಡಿ. ನಾನು ಮದುವೆ ಆಗೋ ಟೈಮಲ್ಲಿ ಹೆಂಗಿತ್ತು, ನಂದು ನಾಳೆ ಮದುವೆ, ಅಂದರೆ ಮದುವೆ ಆಗೈತೆ, ಉದಾಹರಣೆ ಹೇಳೋದು. ನಾಳೆ ನಾನು ಮದುವೆ,
ಇವತ್ತು ಸಂಜೆ ನಾವು ಉಡುಪಿಯಲ್ಲಿದ್ದೀನಿ, ಯಾರ್ಯಾರಿಲ್ಲ ನಮ್ಮ ಮನೇಲಿ. ನಾಳೆ ಮದುವೆ ನಂದು. ನಾನೇನು ಮಾಡಿದೆ, ಸಂಜೆ ಊಟ ಮಾಡಬೇಕಲ್ಲ, ಹೋಟ್ಲಿಗೆ ಹೋದೆ. 2 ಸಣ್ಣ ಮೀನು, ಈ ಬೈಗೆ ಮೀನಿಗೆ ಏನಂತೀರಿ ನೀವು? ತೋರಿ ಅಂತೀರ, ಬೈಗೆ ಅಂತೀರ, ಬೂತಾಯಿ ಅಂತೀರ, ತಾರ್ಲೆ ಮೀನು ಅಂತೀರ? ತಾರ್ಲೆ ಅಲ್ಲ, ಹಾಂ, 2 ತಾರ್ಲೆ ಮೀನು ತೊಗೊಂಡು ಹೋಟ್ಲಲ್ಲಿ ಊಟ ಮಾಡಿದೆ. ಅವತ್ತು ನೈಟ್ ನಾನು ನಾಳೆ ಮದುವೆ 10 ಗಂಟೆ ಅಷ್ಟೊತ್ತಿಗೆ ನಮ್ಮ ಊರಿಂದ ಒಂದು ಫ್ಯಾಮಿಲಿ ಬಂದರು, ಉಡುಪಿಗೆ ಒಂದು 30 ಜನ ಬಂದರು. ಅವ್ರನ್ನೆಲ್ಲ ರೆಡಿ ಮಾಡಿ ಅವ್ರಿಗೆ ಹೋಟ್ಲಿಗೆ ಊಟ ತಂದು ಎಲ್ಲ ಕೊಟ್ಟು ಬರುವಾಗ ರಾತ್ರಿ 12 ಗಂಟೆ ಆಯ್ತು. 12 ಗಂಟೆಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಷ್ಟಕ್ಕೆ ಮತ್ತೊಂದು 2 ಗಂಟೆ ಟೈಮಿಗೆ ನಮ್ಮ ಹೆಂಡತಿ ಕಡೆದು ಒಂದು ದಿಬಣ ಬಂತು. ಅವನ್ನೆಲ್ಲ ಸೇರಿಸಿ ರೂಮಿಗೆ ಹಾಕಿ ಎಲ್ಲ ರೆಡಿ ಮಾಡುವಾಗ 4 ಗಂಟೆ ಆಯ್ತು ಬೆಳಗಿನ ಜಾವ. ನನ್ನ ಮದುಮಗ ನಾಳೆ ಮದುವೆ ನಂದು. ಅವಾಗ ಚೇರ್ ಮೇಲೆ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡೆ. ಅವಾಗ 5 ಗಂಟೆ ಆಯ್ತು, ಸೀದಾ ಹೋಟ್ಲಿಗೆ ಹೋದೆ. ಒಂದು 40 ಪ್ಲೇಟ್ ಇಡ್ಲಿ ಹೇಳಿ ಬರುವಾಗ 5:15 6 ಗಂಟೆ ಆಯ್ತು. ಮತ್ತು ಸೀದಾ ಚರ್ಚಿಗೆ ಹೋದೆ. ಚರ್ಚಿಗೆ ಹೋಗಿ ಚರ್ಚೆಲ್ಲ ಒರೆಸ್ದೆ, ಗುಡಿಸ್ದೆ, ಚೇರ್ ಹಾಕ್ದೆ, ಟೇಬಲ್ ಹಾಕ್ದೆ, ಎಲ್ಲ ರೆಡಿ ಮಾಡಿ ಮನೆಗೆ ಬರುವಾಗ 8 ಗಂಟೆ ಆಯ್ತು. 8 ಗಂಟೆಗೆ ಸ್ನಾನ ಮಾಡಿ ಸೂಟ್ ಹಾಕೊಂಡು ಹೋಗ್ತಿದ್ವಿ. ಸೇಮ್ ಹೆಂಡ ಕೊಡ್ತಾರೆ ಹಂಗಾಗ್ಬಿಟ್ಟಿರಿ. ನಾನು ಯಾರು ನೋಡಿ ಯೋಚನೆ ಮಾಡಿರಿ, ನಾವು ಹೆಂಗೆ ಮದುವೆ ಆಗಿದ್ದೀವಿ ಅಂತ ಯೋಚನೆ ಮಾಡಿರಿ. ಅಲ್ಲೆಲ್ಲೂಯ್ಯ, ಹೆಂಗೆ ಮದುವೆ ಆಗಿದ್ದೀವಿ ನಾವು, ವಿಚಿತ್ರವಾದ ಮದುವೆ ನಾವು. ಯಾಕಂದರೆ ನಮ್ಮ ಅಪ್ಪ ನನ್ನ ಕೈ ಬಿಟ್ಬಿಟ್ಟ, ನಮ್ಮ ಅಣ್ಣ ನನ್ನ ಕೈ ಬಿಟ್ಬಿಟ್ಟ, ನೀನು ಜಾತಿ ಬಿಟ್ಟು ಹೋದೆ ಅಂತೇಳಿ ನಮಗೇನು ಬಿಕಾರಿ ಥರ ಮಾಡಿಬಿಟ್ರು. ಹಂಗಂತ ದೇವ್ರು ನಮ್ಮನ್ನು ಕೈ ಬಿಡಲಿಲ್ಲ. ಆಗ ನಾ ಹುಡುಗಿನೊಳಗೆ ಹೋದಾಗ ನಮ್ಮ ಮತ್ತೆ ಹತ್ರ ಹೇಳಿದೆ, ಅತ್ತೆ ನಾ ಹೇಳಿದೆ, ಅಮ್ಮ ನಿಮ್ಮ ಹುಡುಗಿನ ಮದುವೆ ಆಗ್ತೇನೆ, ನಂಗೆ ವರದಕ್ಷಿಣೆ ಕೊಡಬೇಕು. ವರದಕ್ಷಿಣೆ ತಿಳಿದು ಮಹಾ ಪಾಪ ಅಂತೀರಿ, ನಾ ಪುಣ್ಯ ಅಂತ ಕೇಳಿದೆ. ಏನು ಕೇಳಿದೆ? ನಂಗೆ ವರದಕ್ಷಿಣೆ ಬೇಕು. ಎಷ್ಟು ಬೇಕು? 15,000 ಕೊಡಬೇಕು. ಎಷ್ಟು ಕೊಡಬೇಕು? ಯಾಕ್ರಿ ಅಂದ. ನೀವು 15,000 ಕೊಟ್ಟರೆ ಅದೇ ದುಡ್ಡಲ್ಲಿ ನಾ ಮದುವೆ ಆಗೋನು. ನಮ್ಮ ಅತ್ತೆ ಹೇಳಿದ್ರು 15,000 ಕೊಡೋಕ್ಕಾಗಲ್ರಿ, ಕಷ್ಟ ಐತಿ, 12,000 ಕೊಡ್ತೀನಿ ಅಂದರು. ನನಗೂ ಬಂದಷ್ಟು ಬರಲಿ ಬಂಡಮೆ ಹಾಲು ಅಂತೇಳಿ ಆಯ್ತು ಕೊಟ್ರಿ 12,000ನೇ ಅಂತೆ. ಆದರೆ ಕಂಡೀಷನ್, ಎಂಗೇಜ್ಮೆಂಟಿಗೆ 2,000 ಕೊಡಬೇಕು, ಮದುವೆಗೆ 10,000 ಕೊಡಬೇಕು. ಎಂಗೇಜ್ಮೆಂಟು ಅದೇ ದುಡ್ಡಾಗ ಆಗೋದು. ನಾನು ಆಯ್ತು ಅಂತ ಹೇಳಿದ್ರೆ ನಮ್ಮ ಮತ್ತೆ ಎಂಗೇಜ್ಮೆಂಟಿಗೆ 2,000 ಕೊಟ್ಟರು. ಎಂಗೇಜ್ಮೆಂಟ್ ಆಯಿತು. ಮದುವೆಗೆ ನಮ್ಮ ಮತ್ತೆ 10,000 8,000 ಕೊಟ್ಟರು. ಇನ್ನು 2,000 ಇವತ್ತಿಗೂ ಕೊಡಲಿಲ್ಲ. 28 ವರ್ಷ ಆಯ್ತು. ಅಲ್ಲೆಲ್ಲೂಯ್ಯ. ಕೇಳೋಣ ಅಂದರೆ ಕಷ್ಟ ಆಗಿದೆ, ಕೇಳೋದು ಬೇಡಲ್ಲ. ಅಲ್ಲೆಲ್ಲೂಯ್ಯ. ನೋಡಿ ಯೋಚನೆ ಅಂದರೆ ನಮ್ಮ ಪರಿಸ್ಥಿತಿ ಹೆಂಗಿತ್ತಾರ ನೀವು ಹೇಳ್ತಿರೋದು. ಇವತ್ತು ದೇವರನ್ನು ಚೆನ್ನಾಗಿಟ್ಟಿರೋದು ವಿಷಯ ಬೇರೆ. ಆದರೆ ಅಂಥ ಸಂದರ್ಭದಲ್ಲೂ ಸಹ ನಾವು ಯೇಸುವನ್ನು ಬಿಟ್ಟು ಹಿಂದೋಗೋ ಮನಸ್ಸು ಮಾಡಲಿಲ್ಲ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದ ನಿಜ ದೇವರು. ಒಣಗಿದ ಎಲುಬುಗಳ ಥರ ಇದ್ದಂಥ ನನ್ನನ್ನು ಯಾವುದಕ್ಕೂ ಬ್ಯಾಡ್ದು ನನ್ನನ್ನು ಜೀವ ಹೊಂದಿ ಅನೇಕರಿಗೆ ಆಶೀರ್ವಾದವಾಗಿ, ಅನೇಕರಿಗೆ ಸಾಕ್ಷಿಯಾಗಿ, ಅನೇಕರಿಗೆ ರಕ್ಷಣೆ ಮಾರ್ಗ ತರುವಂಥ ಸಾಧನವನ್ನಾಗಿ ಮಾಡಿದ್ದಾನೆ. ಅಂದರೆ ದೇವರು ನಿಮ್ಮ ಒಬ್ಬೊಬ್ಬರನ್ನು ಸಹ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮೊಬ್ಬೊಬ್ಬರನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಓದಿಲ್ಲ, ನಂಗೆ ವಿದ್ಯಾಭ್ಯಾಸ ಇಲ್ಲ, ನಾನು ನೋಡೋಕೆ ಚೆನ್ನಾಗಿಲ್ಲ, ನಮ್ಮ ಮನೆ ಸರಿ ಇಲ್ಲ, ನಾನು ಕೀಳು ಜಾತಿ ಮೇಲ್ ಜಾತಿ ಅಂತ ಏನು ಟೆನ್ಷನ್ ಮಾಡ್ಕೊಂಬೇಡ. ನೀ ಯಾರಾದರೆ ಏನು, ನೀ ನಂಬಿಗಸ್ತಳಾದರೆ ಸಾಕು, ದೇವ್ರು ನೀನು ಇರುವಂಥ ಜಾಗದಲ್ಲೇ ಮೇಲೆತ್ತಾನೆ. ನಾನು ನೋಡಿದಾಗೆ, ನೀವು ನೋಡಿದಾಗೆ ಜಾತಿ, ಧರ್ಮ, ಮತ, ಕುಲ, ಗೋತ್ರ, ವಿದ್ಯಾಭ್ಯಾಸ, ಬುದ್ಧಿ, ತಿಳುವಳಿಕೆ, ಆರೋಗ್ಯ, ಆಯಸ್ಸು ಏನೂ ದೇವ್ರು ನೋಡೋದಿಲ್ಲ. ದೇವ್ರು ನೋಡೋದು ನಿಮ್ಮ ಮನಸ್ಸು. ಇದು ಚೆನ್ನಾಗಿತ್ತಂದರೆ ನೀವು ಎಂಥ ಪರಿಸ್ಥಿತಿಲಿದ್ದರೂ ಕರ್ತ ನಿಮ್ಮನ್ನು ಎತ್ತಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಒಣಗಿದ ಎಲುಬುಗಳಿಗೆ ಬಂದ ಆಶೀರ್ವಾದ ನಿಮಗೂ ಬರ್ತದೆ. ಬರೆದಿಟ್ಕೊಳ್ರಿ. ನಾನು ನಂಬ್ತೇನೆ, ಪ್ರವಾದಾತ್ಮಕವಾಗಿ ದೇವರಾತ್ಮ ಮಾತಾಡ್ತೇನೆ ಇವತ್ತು. ಇದನ್ನು ಫಾಲೋ ಮಾಡಿರಿ ನೀವು. ನೆಕ್ಸ್ಟ್ ನವೆಂಬರ್ 30 ಬರೋಳಗೆ ನಿಮ್ಮಲ್ಲಿ ಅನೇಕರು ಸಾಕ್ಷಿ ಹೇಳ್ತೀರಿ. ನಿಮ್ಮ ಸೇವಕರ ಮುಂದೆ ನಾವು ಇದ್ದಾಗ ಇಲ್ಲ ಪಾಸ್ಟ್, ಹೋದ ವರ್ಷಕ್ಕಿಂತ ನಾವು ಆರಾಮಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯ. ನನ್ನ ಪ್ರಿಯನೇ, ನೀನು ಆತ್ಮವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯ ಅಭಿವೃದ್ಧಿ ಹೊಂದಿ ಸುಖಕ್ಷೇಮವಾಗಿರಬೇಕೆಂಬುದಾಗಿ ದೇವರ ಚಿತ್ತ. ನಾವೆಲ್ಲ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲ ಕಣ್ಣುಗಳು ಮುಚ್ಚೋಣ. ಒಂದು ಸಾರಿ ದೇವರ ಕೈಲ ಮುನಪ್ಪಿಸಿಕೊಡೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಮ್ಮ ಸಂಗಡ ಮಾತಾಡಿದ್ದಾನೆ. ಪ್ರಿಯ ದೇವ ಜನರೇ, ನಿಮ್ಮ ಕುಟುಂಬದ ಬದುಕು, ನಿಮ್ಮ ಪರಿಸ್ಥಿತಿ, ನಿಮ್ಮ ಹಣಕಾಸಿನ ಪರಿಸ್ಥಿತಿ, ನಿಮ್ಮ ಆರೋಗ್ಯ ಪರಿಸ್ಥಿತಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಕೌಟುಂಬಿಕ ಪರಿಸ್ಥಿತಿ, ನಿಮ್ಮ ಸಾಮಾಜಿಕ ಪರಿಸ್ಥಿತಿ, ನಿಮ್ಮ ಸಾಮಗ್ರಿಕ ಪರಿಸ್ಥಿತಿ, ನಿಮ್ಮ ಒಂದು ಮತ್ತೇನು ಮಾನಸಿಕ ಪರಿಸ್ಥಿತಿ ಒಣಗಿದ ಎಲುಬುಗಳ ಥರ ಇರಬಹುದು, ಅಥವಾ ಶ್ವಾಸವಿಲ್ಲದೆ ಇರುವಂಥ ಹತ ಶರೀರ ಥರ ಇರಬಹುದು. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಏನು ನೋವು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅಯ್ಯೋ ನನಗೀಗ ಆಯ್ತಲ್ಲ ಅಂತ ಕೊರಗಬೇಡಿ, ಬೇಜಾರು ಮಾಡಬೇಡಿ, ಯಾರಿಗೂ ಬೈಬೇಡಿ, ದೇವರಿಗೆ ಬೈಬೇಡ್ರಿ, ದೇವ್ರ ಸೇವಕರಿಗೆ ಬೈಬೇಡ್ರಿ, ದೇವ್ರ ಸಭೆಗೆ ಬೈಬೇಡ್ರಿ. ನೀವಿರುವ ಜಾಗದಲ್ಲಿ, ಇರುವಂಥ ಸ್ಥಳದಲ್ಲಿ ನಂಬಿಗಸ್ಥರಾಗಿ, ಪರಿಶುದ್ಧರಾಗಿ, ಪ್ರಾಮಾಣಿಕರಾಗಿ, ಯಥಾರ್ಥರಾಗಿ, ಉತ್ತಮರಾಗಿ, ಒಳ್ಳೆಯವರಾಗಿ ಕೇಳಿದ ದೇವರ ವಾಕ್ಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಸ್ವೀಕಾರ ಮಾಡಿಕೊಂಡು ಅದೇ ಪ್ರಕಾರ ನಡೆಯುವುದಕ್ಕೆ ಈ ಕ್ಷಣದಿಂದ ನೀವು ಪ್ರಯತ್ನ ಮಾಡುವುದಾದರೆ
ಮುಂದಿನ ವರ್ಷ ನವೆಂಬರ್ ತಿಂಗಳು 30ನೇ ತಾರೀಕಿನ ಒಳಗಡೆ ಆಮೇನ ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಸ್ಥಿತಿಗತಿಗಳು, ನಿಮ್ಮ ಆರೋಗ್ಯ ಪರಿಸ್ಥಿತಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಮಾನಸಿಕ ಪರಿಸ್ಥಿತಿ, ನಿಮ್ಮ ಸಾಮಾಜಿಕ ಪರಿಸ್ಥಿತಿ, ನಿಮ್ಮ ಕೌಟುಂಬಿಕ ಪರಿಸ್ಥಿತಿ, ನಿಮ್ಮ ಎಲ್ಲ ಪರಿಸ್ಥಿತಿಗಳು ಫಿಲಿಪ್ಪಿ ಪತ್ರಿಕೆ 4:19 ಪ್ರಕಾರ, ಎಫೆಸ 3:20 ಪ್ರಕಾರ, ಕೀರ್ತನೆ 23ನೇ ಅಧ್ಯಾಯ 6ನೇ ವಚನದ ಪ್ರಕಾರ, ಧರ್ಮೋಪದೇಶಕರ 28ನೇ ಅಧ್ಯಾಯ 1ರಿಂದ 14 ಪ್ರಕಾರ ಬರೆದಿರುವ ಎಲ್ಲ ಶುಭಗಳು, ಎಲ್ಲ ಆಶೀರ್ವಾದಗಳು ಯೇಸುವಿನ ನಾಮದಲ್ಲಿ ನಿಮಗೆ ಪ್ರಾಪ್ತವಾಗ್ತವೆ. ನಂಬರ್ 1 ಆಮೇಲೆ ಹೇಳ್ರಿ, ನಿಮಗೆ ಪ್ರಾಪ್ತವಾಗ್ತವೆ. ರಿಸೀವ್ ದ ಬ್ಲೆಸ್ಸಿಂಗ್. ಯೇಸು ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ, ಯಾವತ್ತೂ ನಿಮ್ಮನ್ನು ಕೈ ಬಿಡೋದಿಲ್ಲ. ದೇವರ ಮೇಲೆ ಭರವಸೆ ಇಡಿ. ಪ್ರೀತಿ ಉಳ್ಳ ದೇವರೇ, ಈ ವಾಕ್ಯಗಳು ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ನನ್ನಲ್ಲೂ ಈ ವಾಕ್ಯ ಕಾರ್ಯ ಮಾಡಲಿ. ಹೇಳೋದಷ್ಟೇ ಅಲ್ಲದೆ ದೇವರೇ, ನಾನು ಅನುಸರಿಸುವಂಥ ಮನಸ್ಸು ಕೊಡು, ಇವರು ಅನುಸರಿಸುವಂಥ ಮನಸ್ಸು ಕೊಡು. ನಾವೆಲ್ಲರೂ ಕರ್ತನೆ ನಿನ್ನ ಆಶೀರ್ವಾದ ತುಂಬಲ್ಪಟ್ಟವರಾಗಿ ಈ ದೇಶಕ್ಕೆ ಬೆಳಕಾಗಿ ಸತ್ತ ಮೇಲೆ ಕರ್ತನೆ ಸ್ವರ್ಗದ ಬಾಧ್ಯಸ್ಥರಾಗುವಂಥ ಕೃಪೆಯನ್ನು ಅನುಗ್ರಹ ಮಾಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಸೇರಿ ಬಂದ ಪ್ರತಿಯೊಬ್ಬೊಬ್ಬರ ಆಶೀರ್ವಾದ ಮಾಡು.